ರಿವಿಷನ್ ಮಾಡಿದ್ದಾರೆ ಲಾಸ್ಟ್ ಕ್ಲಾಸದ್ದು 2 ದಿವಸ ಟೈಮ್ ಸಿಕ್ಕಿತ್ತು. ಮಾಡಿದ್ದಾರೆ ರಿವಿಷನ್. ಏನು ಡಿಸ್ಕಸ್ ಮಾಡಿದ್ರು ಲಾಸ್ಟ್ ಕ್ಲಾಸಲ್ಲಿ? ಯಾವ ಸ್ಟ್ಯಾಂಡರ್ಡ್ ಡಿಸ್ಕಸ್ ಮಾಡಿದ್ರು ಲಾಸ್ಟ್ ಕ್ಲಾಸಲ್ಲಿ? 7th ಸ್ಟ್ಯಾಂಡರ್ಡ್. ಏನಿತ್ತು 7th ಸ್ಟ್ಯಾಂಡರ್ಡಲ್ಲಿ? ಮುಗಲ್ಸ್ ಬಂದರೆ ಯಾರನ್ನ ಜಾಸ್ತಿ ಫೋಕಸ್ ಮಾಡ್ತೀರ? ಅಕ್ಬರ್. ಯಾಕೆ? ಒಂದು ನೆನಪಿಡಿ, ಯಾರ್ದು ಅಕ್ಬರ್ ಅಂತ ಬಂದರೆ ಏನಾಗುತ್ತೆ? ಅಡ್ಮಿನಿಸ್ಟ್ರೇಷನ್ ಜಾಸ್ತಿ ಫೋಕಸ್ ಮಾಡಿ. ಇಬಾದತ್ ಅಂದರೆ ರಿಲೀಜಿಯಸ್ ಅಡ್ಮಿನಿಸ್ಟ್ರೇಷನ್ ಇರ್ಬೋದು, ಇಲ್ಲ ಮಿಲಿಟರಿ ಅಡ್ಮಿನಿಸ್ಟ್ರೇಷನ್ ಇರ್ಬೋದು. ಮಿಲಿಟರಿ ಅಡ್ಮಿನಿಸ್ಟ್ರೇಷನ್ ಏನು ಮಾಡ್ತಾನೆ? ಮನ್ಸಬ್ದಾರಿ ಸಿಸ್ಟಮ್ ಅಂತ ತೊಗೊಂಡು ಬರ್ತಾನೆ ತಾನೆ. ಏನು ಮನ್ಸಬ್ದಾರಿ ಸಿಸ್ಟಮ್ ಅಂದರೆ? ಮನ್ಸಬ್ ಅಂದರೆ ಏನು? ರ್ಯಾಂಕ್. ದ ಪರ್ಸನ್ ಹೂ ಹೋಲ್ಡ್ಸ್ ಅ ಮನ್ಸಬ್ ಇಸ್ ಕಾಲ್ಡ್ ಎಸ್ ಮನ್ಸಬ್ದಾರ್. ಹೌದಾ? ಆ ಸಿಸ್ಟಮ್ ನಾವೇನಂತ ಕರಿತೀವಿ? ಮನ್ಸಬ್ದಾರಿ ಸಿಸ್ಟಮ್. ಮನ್ಸಬ್ದಾರಿ ಸಿಸ್ಟಮ್ನ ತರೋದಕ್ಕೆ ಏನು ಅಬ್ಜೆಕ್ಟಿವ್ ಏನಿತ್ತು? ವಾಟ್ ವಾಸ್ ದ ಅಬ್ಜೆಕ್ಟಿವ್ ಬಿಹೈಂಡ್ ಇಂಪ್ಲಿಮೆಂಟಿಂಗ್ ಮನ್ಸಬ್ದಾರಿ ಸಿಸ್ಟಮ್? ಮಿಲಿಟರಿ ಅಡ್ಮಿನಿಸ್ಟ್ರೇಷನ್ ತಾನೆ. ಇನ್ ಆರ್ಡರ್ ಟು ರಿಫಾರ್ಮ್ ಮಿಲಿಟರಿ ಅಡ್ಮಿನಿಸ್ಟ್ರೇಷನ್. ಹೌದಾ? ಅಲಾವುದ್ದೀನ್ ಖಿಲ್ಜಿನೂ ಮಾಡಿರ್ತಾನೆ ಅಂತ ಹೇಳಿದ್ದೆ ಕೆಲವೊಂದು. ಹೌದಾ? ಏನು ಮಾಡಿದ್ದ ಅಲಾವುದ್ದೀನ್ ಖಿಲ್ಜಿ? ಮಾರ್ಕೆಟ್ ರಿಫಾರ್ಮ್ಸ್ ಮಾಡಿರ್ತಾನೆ, ಫ್ರೀ ಸ್ಟ್ಯಾಂಡಿಂಗ್ ಆರ್ಮಿ ಅಂತ ತೊಗೊಂಡು ಬಂದಿರ್ತಾನೆ. ಸೊ ಆ ಥರ ಅಕ್ಬರ್ ಮೇಲೆ ಬಂದಾಗ ಅಡ್ಮಿನಿಸ್ಟ್ರೇಷನ್ ಮೇಲೆ ಫೋಕಸ್ ಮಾಡಿ. ಮೇನ್ಸಲ್ಲೂ ಕ್ವಶನ್ ಬಂದಿದೆ ಅಕ್ಬರ್ ಮೇಲೆ, ರಜಪೂತ್ ಪಾಲಿಸೀಸ್ ಮೇಲೆ ಕ್ವಶನ್ ಬಂದಿದೆ. ಹೇಗಿತ್ತು? ಒಂದು ರಜಪೂತ್ ಪಾಲಿಸಿ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಕ್ವಶನ್ ಇದೆ. ಅದಾದಮೇಲೆ ರಿಲೀಜಿಯಸ್ ರಿಫಾರ್ಮ್ಸ್ ತುಂಬ ಆಗುತ್ತೆ ಅಕ್ಬರ್ ಟೈಮ್ದಲ್ಲಿ. ಯಾವುದೋ ಇಲ್ವೋ? ಇಬಾದತ್ ಖಾನ್ ಅಂತ ತೊಗೊಂಡು ಬರ್ತಾನೆ. ಮತ್ತು ಸೂಲೆ ಕುಲ್ ಅಂತ ಉದಿದಿರುತ್ತಾನೆ ಇವಾಗ. ಸೂಲೆ ಕುಲ್ ಅಂದರೆ ಏನು? ಸೂಲೆ ಕುಲ್ ಪೀಸ್ ಟು ಆಲ್ ಆರ್ ಯೂನಿವರ್ಸಲ್ ಪೀಸ್, ಅದನ್ನು ತೊಗೊಂಡು ಬರ್ತಾನೆ. ಆಮೇಲೆ ದಿನೇ ಇಲಾಹಿ, ನ್ಯೂ ರಿಲಿಜನ್ ಸ್ಟಾರ್ಟ್ ಮಾಡಿರ್ತಾನೆ. ಈ ಥರ ಅಕ್ಬರ್ನ ರಿಫಾರ್ಮ್ಸ್ ಜಾಸ್ತಿ ಇದ್ದಾವೆ. ಅದಾದ ನಂತರ ಜಹಾಂಗೀರ್ ಮತ್ತು ಶಾಜಹಾನ್ ಬಂದಾಗ ಏನು ಮಾಡ್ತೀರಾ? ಪೇಂಟಿಂಗ್ಸು, ಆರ್ಕಿಟೆಕ್ಚರ್. ಅಲ್ಲಿ ನೋಟ್ ಮಾಡ್ಕೊಳ್ಳಿ. ಅಕ್ಬರ್ ಅಂದ್ರೆ ಬಂದರೆ ಅಡ್ಮಿನಿಸ್ಟ್ರೇಷನ್ನು, ಜಹಾಂಗೀರ್ ಬಂದರೆ ಎಸ್ಪೆಷಲಿ ಜಹಾಂಗೀರ್ ಪೇಂಟಿಂಗ್ಸ್ ಜಾಸ್ತಿ ಇದೆ. ಶಾಜಹಾನ್ ಆರ್ಕಿಟೆಕ್ಚರ್. ಶಾಜಹಾನ್ ಬಂದರೆ ಆರ್ಕಿಟೆಕ್ಚರ್ ಮೇಲೆ ಫೋಕಸ್ ಮಾಡಿ. ರೆಡ್ ಫೋರ್ಟ್ ಇರ್ಬೋದು, ಮತ್ತೆ ತಾಜ್ ಮಹಲ್, ಎಸ್ಪೆಷಲಿ ಅಕ್ಬರ್ನ ಟೈಮಿಂದ ಏನಾಗುತ್ತೆ? ಕಲ್ಚರಲ್ ಕಾಂಟ್ರಿಬ್ಯೂಷನ್ ಸ್ಟಾರ್ಟ್ ಆಗೋದು. ಫತೇಪುರ್ ಸಿಕ್ರಿ ಅಂತ ನ್ಯೂ ಸಿಟಿ ಬಿಲ್ಟ್ ಮಾಡ್ತಾನೆ ಅಕ್ಬರ್. ಹೌದಾ? ಅಲ್ಲಿ ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗ್ಸು ಇತ್ತು, ರಿಲಿಜಿಯಸ್ ಬಿಲ್ಡಿಂಗ್ಸು ಇರುತ್ತೆ ಫತೇಪುರ್ ಸಿಕ್ರಿದಲ್ಲಿ. ಮುಂಚೆ ಓನ್ಲಿ ಸಿಕ್ರಿ ಅಂತ ಹೆಸರಿತ್ತು ಅದರದ್ದು. ಆದರೆ ಗುಜರಾತ್ನ ಅವನು ಗೆದ್ದ ನಂತರ ಅದಕ್ಕೆ ಏನು ಮಾಡ್ತಾನೆ? ಫತೇಪುರ್. ಫತೇ ಅಂದರೆ ಏನು? ಫತೇ ಅಂದರೆ ಏನು? ವಿಕ್ಟರಿ. ಫತೇ ಮೀನ್ಸ್ ವಿಕ್ಟರಿ. ಅದಕ್ಕೆ ಏನು ಮಾಡ್ತಾನೆ? ಸಿಕ್ರಿಗೆ ಫತೇಪುರ್ ಸಿಕ್ರಿ ಅಂತ ರೀನೇಮ್ ಮಾಡ್ತಾನೆ. ಅಲ್ಲಿ ಇಬಾದತ್ ಖಾನ, ದಿವಾನೆ ಆಮು, ದಿವಾನೆ ಕಾಸು. ಸೊ ಈ ಥರ ರಿಲೀಜಿಯಸ್ ಬಿಲ್ಡಿಂಗ್ಸು ಇರುತ್ತೆ, ಅದ್ರ ಜೊತೆಗೆ ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗ್ಸು ಇರುತ್ತೆ. ಸೊ ಜಹಾಂಗೀರ್ ಪೇಂಟಿಂಗ್ಸು, ಶಾಜಹಾನ್ ಬಂದರೆ ಆರ್ಕಿಟೆಕ್ಚರ್. ಔರಂಗಜೇಬ್ ಬಂದರೆ ಔರಂಗಜೇಬ್ ಇಲ್ಲೇನು ಫೋಕಸ್ ಮಾಡ್ತೀರ? ಒಂದು ಡೆಕ್ಕನ್ ಪಾಲಿಸಿ. ಡಿಟೇಲ್ ಆಗಿ ಡಿಸ್ಕಸ್ ಮಾಡೋಣ ಅಂತ ಯಾವಾಗ ಮೆಡಿವಲ್ ಸ್ಟಾರ್ಟ್ ಆಗುತ್ತಲ್ಲ ಅವಾಗ. ಔರಂಗಜೇಬ್ ಅಂದರೆ ಏನು ಮಾಡ್ತೀರಾ? ಡೆಕ್ಕನ್ ಪಾಲಿಸಿ ಮೇಲೆ ಫೋಕಸ್ ಮಾಡಿ. ಸೊ ಬಾಬರ್ ಇಂದ ಹಿಡಿದು ಔರಂಗಜೇಬ್ವರೆಗೂ ಇವನ್ನ ನಾವೇನಂತ ಕರಿತೀವಿ? ಅರ್ಲಿ ಮುಗಲ್ಸ್. ಎಲ್ಲಿಂದ? 1526 ಇಂದ ಹಿಡಿದು 1707ವರೆಗೂ ಇವ್ರಿಗೆ ನಾವೇನಂತ ಕರಿತೀವಿ? ಅರ್ಲಿ ಮುಗಲ್ಸ್. ಆ್ಯಂಡ್ ದೇ ವರ್ ಕೆಪೇಬಲ್ ರೂಲರ್ಸ್. ಉತ್ತಮ ಒಂದು ಆಡಳಿತಗಾರರಾಗಿದ್ದರು. ಆದರೆ ಔರಂಗಜೇಬ್ ತೀರೋ ನಂತರ ಅಂದರೆ 1707 ಇಂದ ಹಿಡಿದು 1857ವರೆಗೂ ಇವ್ರಿಗೆ ನಾವೇನಂತ ಕರಿತೀವಿ? ಲೇಟರ್ ಮುಗಲ್ಸ್. ಲೇಟರ್ ಮುಗಲ್ಸ್. ಯಾವಾಗ ಔರಂಗಜೇಬ್ 1707 ತೀರೋ ಹೋಗ್ತಾನಲ್ಲ, ಆವಾಗ್ಲಿಂದನೇ ಏನಾಗುತ್ತೆ? ದ ಪ್ರಾಸೆಸ್ ಆಫ್ ದ ಡಿಸ್ಇಂಟಿಗ್ರೇಷನ್ ಆಫ್ ದ ಮುಗಲ್ಸ್ ಸ್ಟಾರ್ಟೆಡ್. ಔರಂಗಜೇಬ್ ತೀರಿ ಹೋದ ನಂತರ ಏನಾಗುತ್ತೆ? ಇವಾಗ ಮೊಘಲರ ಪತನ ಅಂತ ನಾವೇನು ಕರಿತೀವಲ್ಲ, ಅದೇನಾಗುತ್ತೆ? ಸ್ಟಾರ್ಟ್ ಆಗುತ್ತೆ.
ಯು ಪಿ ಎಸ್ ಸಿಯಲ್ಲಿ ಒಂದು ಕ್ವಶನ್ ಬಂದಿತ್ತು, ದ ರೂಲ್ ಆರ್ ದ ಪಾಲಿಸೀಸ್ ಆಫ್ ದ ಔರಂಗಜೇಬ್ ವಾಸ್ ದ ಸೋಲ್ ರೀಸನ್ ಫಾರ್ ದ ಡಿಕ್ಲೈನ್ ಆಫ್ ಮುಘಲ್ಸ್ ಅಂತ ಹೇಳ್ಬಿಟ್ಟು. ಏನು? ಔರಂಗಜೇಬನ ಆಳ್ವಿಕೆ ಅಥವಾ ಅವನ ನೀತಿಗಳು ಮೊಘಲರ ಪತನಕ್ಕೆ ಕಾರಣಗಳಾದ ಏಕೈಕ ಕಾರಣ ಅಂತೆ. ಹೌದಾ? ಏನಿತ್ತು? ಅವನ ಒಂದು ನೀತಿಗಳೇನಿದ್ವಲ್ಲ, ಫಾರ್ ಎಕ್ಸಾಂಪಲ್ ಇವಾಗ ಡೆಕ್ಕನ್ ಮೇಲೆ ದಾಳಿ ಮಾಡೋದಾಗಿರ್ಬೋದು, ರಜಪೂತ್ರನ ಆಡಳಿತದಿಂದ ದೂರ ಇಡೋದಾಗಿರ್ಬೋದು. ಸ್ಟಾರ್ಟಿಂಗ್ ಬಂದಾಗ ಏನು ಮಾಡ್ತಾನೆ, ಹೀ ಪ್ರೊಹಿಬಿಟೆಡ್ ದ ಕನ್ಸ್ಟ್ರಕ್ಷನ್ ಆಫ್ ದ ಟೆಂಪಲ್ಸ್. ದೇವಾಲಯಗಳನ್ನ ನಿರ್ಮಾಣ ಮಾಡೋದು ಅವನೇನು ಮಾಡಿದ? ನಿಷೇಧ ಮಾಡ್ತಾನೆ. ಆದ ನಂತರ ಏನು ಮಾಡ್ತಾನೆ, ಹೀ ಸ್ಟಾರ್ಟೆಡ್ ಡೆಸ್ಟ್ರಾಯಿಂಗ್ ದ ಟೆಂಪಲ್ಸ್. ದೇವಾಲಯಗಳನ್ನ ಏನು ಮಾಡಿದೆ ಇವಾಗ? ನಾಶ ಮಾಡ್ತಾ ಬರ್ತಾನೆ. ಈ ಥರ ರಿಲಿಜಿಯಸ್ ಪಾಲಿಸೀಸ್ ಕೂಡ ಒಂದು ಕಾರಣ ಆಯಿತು. ಆದರೆ ಅವನ ಆಡಳಿತ ಅಥವಾ ನೀತಿ ಏಕೈಕ ಕಾರಣ ಅಲ್ಲ. ಫಾರ್ ಎಕ್ಸಾಂಪಲ್, ಸೋಮನಾಥ್ ಮೇಲೆ 1025 ಯಾರು ಅಟ್ಯಾಕ್ ಮಾಡಿರ್ತಾರೆ? ಗಜನಿ. ಅದಾದ ನಂತರ ವಾಪಸ್ ಔರಂಗಜೇಬ್ ಕೂಡ ಏನು ಮಾಡ್ತಾನೆ? ಡೆಸ್ಟ್ರಾಯ್. ಈ ಥರ ಅವನ ನೀತಿಗಳಿಂದ ಏನಾಯಿತು? ಪತನ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆದರೆ ಇಟ್ ವಾಸ್ ನಾಟ್ ದ ಸೋಲ್ ರೀಸನ್. ಯಾಕಂದರೆ ಇಲ್ಲಿ ನಾವು ಏನೇನು ಲೇಟರ್ ಮುಗಲ್ಸ್ ಅಂತ ಏನು ಕರಿತೀವಲ್ಲ, ದೇ ಆರ್ ನಾಟ್ ದ ಕೆಪಬಲ್ ರೂಲರ್ಸ್. ಅಷ್ಟೊಂದು ಉತ್ತಮ ಆಡಳಿತಗಾರ ಆಗಿರಲಿಲ್ಲ ಅವರು. ಆರಾಮಾಗಿ ಅಡ್ಡಾಡ್ಕೊಂಡಿದ್ರು. ಸೊ ಇದರಿಂದ ಏನಾಗುತ್ತೆ ಇವಾಗ? ಡಿಕ್ಲೈನ್ ಆಗಲಿಕ್ಕೆ ಸ್ಟಾರ್ಟ್. ಸೊ ಕ್ವಶನ್ ಕೇಳಿದ್ದಾರೆ, ವಾಟ್ ವರ್ ದ ರೀಸನ್ಸ್ ಫಾರ್ ದ ಡಿಕ್ಲೈನ್ ಆಫ್ ದ ಮುಗಲ್ಸ್? ಸೊ ಮುಗಲ್ಸ್ ಆದಮೇಲೆ ಏನು ಡಿಸ್ಕಸ್ ಮಾಡಿದ್ವಿ? ಭಕ್ತಿ ಮೂಮೆಂಟ್, ಸೂಫಿ ಮೂಮೆಂಟ್. ಇಂಪಾರ್ಟೆಂಟ್. ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಕ್ವಶನ್ ಬಂದಿದೆ, ಮೇನ್ಸ್ ಪಾಯಿಂಟ್ ಆಫ್ ವ್ಯೂ ಕ್ವಶನ್ ಬಂದಿದೆ. ಭಕ್ತಿ ಮೂಮೆಂಟದ್ದು ಆಬ್ಜೆಕ್ಟಿವ್ ಏನಿತ್ತು? ಇವಾಗ ಯಾವುದೋ ಒಂದು ಮೂಮೆಂಟ್ ಸ್ಟಾರ್ಟ್ ಆಗುತ್ತೆ ಅಂದರೆ ಏನಾದರೂ ಒಂದು ಆಬ್ಜೆಕ್ಟ್ ಇರ್ಬೇಕು ತಾನೆ. ಫಾರ್ ಎಕ್ಸಾಂಪಲ್, ಗಾಂಧೀಜಿ ನಾನ್ ಕೋಆಪರೇಷನ್ ಮೂಮೆಂಟ್ ಸ್ಟಾರ್ಟ್ ಮಾಡ್ತಾರೆ. ಯಾಕೆ ಮಾಡ್ತಾರೆ? ಏನು? ಹೌದು, ರೀಸೆಂಟ್ ಅಣ್ಣಾ ಹಜಾರೆ ನೋಡಿದ್ದೀರಾ? 2013 ಏನಾಯ್ತು? ಕರಪ್ಷನ್ ವಿರುದ್ಧ ಅವರು ಒಂದು ಮೂಮೆಂಟ್ ಸ್ಟಾರ್ಟ್ ಮಾಡಿದ್ರು ತಾನೆ. ಅದಕ್ಕೊಂದು ಆಬ್ಜೆಕ್ಟಿವ್ ಇತ್ತು ಆ ಮೂಮೆಂಟಿಗೆ. ಲೋಕಪಾಲ್ ಬಿಲ್ಲು, ಲೋಕಾಯುಕ್ತ ಇದೆಲ್ಲ ಬರಬೇಕಂತ ಇತ್ತು. ಅದೇ ಥರ ಪ್ರತಿಯೊಂದು ಮೂಮೆಂಟ್ಗೂ ಪ್ರತಿಯೊಂದು ಏನಿರುತ್ತೆ? ಆಬ್ಜೆಕ್ಟಿವ್ ಇರುತ್ತೆ. ನೀವು ಆಲ್ರೆಡಿ ಇವಾಗ ಜೈನಿಸಮ್, ಬುದ್ಧಿಸಮ್ ಬಗ್ಗೆ ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ದೀವಿ. ಏನಕ್ಕೆ ಜೈನಿಸಮ್ ಮತ್ತು ಬುದ್ಧಿಸಮ್ ಒರಿಜಿನೇಟ್ ಆಯಿತು? ದೇರ್ ವಾಸ್ ಅ ಡಾಮಿನೆನ್ಸ್ ಆಫ್ ದ ಪ್ರೀಸ್ಲಿ ಕ್ಲಾಸ್. ಪುರೋಹಿತಶಾಹಿ ವರ್ಗದ ಏನಿತ್ತು? ಪ್ರಭಾವ ಜಾಸ್ತಿ ಇತ್ತು, ದಬ್ಬಾಳಿಕೆ ಇತ್ತು, ಮೂಢನಂಬಿಕೆಗಳು ಸಮಾಜದಲ್ಲಿ ಬರ್ತಾ ಹೋಯಿತು. ಅದ ನಂತರ ಈ ಥರ ಒಂದು ಏನೋ ಕಾರಣ ಇತ್ತು ತಾನೇ ಒಂದು. ಅದೇ ಥರ ಭಕ್ತಿ ಮೂಮೆಂಟ್ ಸ್ಟಾರ್ಟ್ ಆಗಲಿಕ್ಕೆ ಏನು ಕಾರಣ ಇರ್ಬೋದು? ಯಾವಾಗ ಸ್ಟಾರ್ಟ್ ಆಗುತ್ತೆ ಭಕ್ತಿ ಮೂಮೆಂಟ್? ಅದ್ರ ಒರಿಜಿನ್ ಯಾವಾಗ? 6th ಸೆಂಚುರಿಯಲ್ಲೇ ಒರಿಜಿನ್ ಆಗುತ್ತೋ ಇಲ್ಲೋ? ಯಾವಾಗ? ಸಂಗಮೇಶ್. ಹೌದಾ? ಆದರೆ ಕಂಪ್ಲೀಟ್ಲಿ ಪ್ರವರ್ಧಮಾನಕ್ಕೆ ಬರೋದು ಯಾವಾಗಿದು? ಅರೌಂಡ್ 6th to 7th ಸೆಂಚುರಿದಲ್ಲಿ. ಯಾವಾಗ? ಆದಿಶಂಕರಾಚಾರ್ಯರು ಏನು ಮಾಡ್ತಾರೆ? ಹಿಂದೂಯಿಸಮ್ ರಿವೈವಲ್ ಮಾಡ್ತಾರೋ ಇಲ್ಲೋ? ಯಾಕೆ ಹಿಂದೂಯಿಸಮ್ ರಿವೈವಲ್ ಮಾಡಿದ್ದ್ಯಾರು? ಆದಿಶಂಕರಾಚಾರ್ಯರು. ಅವರ ಒಂದು ಫಿಲಾಸಫಿ ಯಾವುದು? ಅದ್ವೈತ ಫಿಲಾಸಫಿ. ಏನು ಹೇಳುತ್ತೆ ಅದ್ವೈತ ಫಿಲಾಸಫಿ? ಕ್ವಶನ್ಸ್ ಕೇಳಿದ್ದಾರೆ. ಏನು? ಬ್ರಹ್ಮ ಸತ್ಯಂ ಜಗತ್ ಮಿಥ್ಯಂ. ಬ್ರಹ್ಮ ಒಬ್ಬನೇನು? ಸತ್ಯ. ಜಗತ್ತೇನಿದೆ ಇದು ಮಾಯೆ, ಇಲ್ಯೂಷನ್. ಅದೇನಾಗುತ್ತೆ? ನಶ್ವರ ಅದು ಅಂತ ಹೇಳಿದಿರ್ತಾನೆ. ಅದ್ರ ಜೊತೆಗೆ ಜೀವಾತ್ಮ ಮತ್ತು ಪರಮಾತ್ಮ ಏನಾದರೂ ಬೇರೆ ಬೇರೆ ಅಂತ ಹೇಳ್ತಾರ? ಇಲ್ಲ. ಅದು ಕ್ವಶನ್ ಕೇಳಿದ್ರೆ. ಅದಾದ ಮೇಲೆ ಅವರು 4 ಪೀಠಗಳನ್ನು ಸ್ಥಾಪನೆ ಮಾಡ್ತಾರೆ. ಹೌದಾ? ಯಾಕೆ ಸ್ಥಾಪನೆ ಮಾಡಿದ್ರೆ 4 ಪೀಠಗಳನ್ನು? ಇನ್ ಆರ್ಡರ್ ಟು ಪ್ರೊಪೋಗೇಟ್ ದ ಹೀಸ್ ಟೀಚಿಂಗ್ಸ್ ಆರ್ ದ ಐಡಿಯಾಸ್. ತಮ್ಮ ಒಂದು ಬೋಧನೆಗಳನ್ನ ಪ್ರಚಾರ ಮಾಡಲಿಕ್ಕೆ ಅವ್ರು ಏನು ಮಾಡ್ತಾರೆ? 4 ದಿಕ್ಕಿನಲ್ಲಿ, ಉತ್ತರ ಭಾರತ, ದಕ್ಷಿಣ ಭಾರತ, ಪೂರ್ವ, ಪಶ್ಚಿಮದಲ್ಲಿ. ದಕ್ಷಿಣದಲ್ಲಿ ಯಾವುದಿದೆ? ಶಾರದಾ ಪೀಠ, ಶೃಂಗೇರಿ ತಾನೆ. ಮೊದಲನೇ ಗುರು ಯಾರು? ಕತೆ ಮೂಲಕ ಹೇಳಿದ್ದೆ ನಿಮಗೆ. ಮೊದಲನೇ ಗುರು ಶೃಂಗೇರಿ ಪೀಠದ್ದು ಸುರೇಶ್ವರಾಚಾರ್ಯ. ಯಾವುದು? ಶೃಂಗೇರಿಯಲ್ಲಿ ಶಾರದಾ ಪೀಠದ ಮೊದಲನೇ ಗುರು ಯಾರು? ಸುರೇಶ್ವರಾಚಾರ್ಯ. ಮುಂಚಿನ ಹೆಸರೇನಿತ್ತು? ಮುಂಡನ್ ಮಿಶ್ರಾ ಅಂತ ಇತ್ತು. ಹೇಳಿದ್ದಿತ್ತಿಲ್ಲ?
ಒಂದು ಡಿಬೇಟಲ್ಲಿ ಸೋಲ್ತಾರೆ ಇವರು ಅಂತ ಹೇಳ್ಬಿಟ್ಟು. ನನಗೆ ಬರಲಿಲ್ಲ ಇನ್ನೂ ಕತೆ ಬಂತ ನನಗೆ. ಬಾಲಬ್ರಹ್ಮಚಾರಿ ಯಾರು? ಆದಿಶಂಕರ್. 7ನೇ ವಯಸ್ಸಿಗೆ ಮನೆ ಬಿಡ್ತಾರಂತೆ ಅವರು. ಭಾರತ ತುಂಬ ಪ್ರವಾಸ ಮಾಡ್ತಾ ಇರ್ತಾರೆ, ವಾದಗಳನ್ನ ಡಿಬೇಟ್ಸ್ ಮಾಡೋದು, ಡಿಸ್ಕಷನ್ಸ್ ಮಾಡೋದು. ಈ ಥರ ಡಿಬೇಟ್ ಯಾರು ಮಾಡ್ತಾ ಇದ್ದಲ್ಲ, ಯಾರು ಸೋಲ್ತಾರಲ್ಲ ಅವ್ರೇನಾಗಬೇಕು? ಗೆದ್ದವ್ರದ್ದು ಶಿಷ್ಯರಾಗಬೇಕು. ಸೊ ಇಲ್ಲಿ ಏನಾಗುತ್ತೆ, ಒಂದು ದಿವಸ ಮುಂಡನ್ ಮಿಶ್ರಾ ಮತ್ತು ಆದಿಶಂಕರಾಚಾರ್ಯರ ಮಧ್ಯೆ ಡಿಬೇಟ್ ಸ್ಟಾರ್ಟ್ ಆಗುತ್ತೆ. 7 ದಿವಸ 8 ದಿವಸ 10 ದಿವಸ ಈ ಥರ ಕಂಟಿನ್ಯೂಸ್ ಆಗಿ ಹೋಗುತ್ತೆ. ಮುಂಡನ್ ಮಿಶ್ರಾ ಒಳ್ಳೆ ವಿದ್ವಾಂಸರು ಕೂಡ, ಆದಿಶಂಕರಾಚಾರ್ಯ ಅವರು ವಿದ್ವಾಂಸರು. ಡಿಸ್ಕಷನ್ ಮಾಡ್ಕೊಂಡು ಲಾಸ್ಟಲ್ಲಿ ಏನಾಗುತ್ತೆ, 10ನೇ 11 ದಿವಸಕ್ಕೆ ಮುಂಡನ್ ಮಿಶ್ರಾ ಸೋತೋಗ್ಬಿಡ್ತಾರೆ. ಒಪ್ಕೊಳ್ತಾರೆ, ನೀವು ನಮ್ಮ ವಿದ್ವಾಂಸರು, ನನಗಿಂತ ಒಂದು ಜ್ಞಾನ ಜಾಸ್ತಿ ಇದೆ ನಿಮಗೆ ಅಂತ ಒಪ್ಕೊಂಡ್ಬಿಡ್ತಾರೆ. ಒಪ್ಕೊಂಡ ನಂತರ ಇವಾಗ ಮುಂಡನ್ ಮಿಶ್ರಾ ಯಾರದ್ದು ಶಿಷ್ಯ ಆಗಬೇಕು? ಶಂಕರಾಚಾರ್ಯರ ಶಿಷ್ಯ ಆಗಬೇಕು ತಾನೇ ಇವಾಗ. ಆದರೆ ಶಂಕರಾಚಾರ್ಯರ ಪತ್ನಿ ಏನು ಹೇಳ್ತಾರೆ, ನಾನು ಅರ್ಧಾಂಗಿ. ಅವರಿವಾಗ ಹಾಫ್ ಮಾತು ಸೋತಿದ್ದಾರೆ. ಇವಾಗ ನನ್ನ ಜೊತೆ ಏನು ಮಾಡಿ, ನೀವು ಡಿಬೇಟ್ ಮಾಡಿ. ಅವ್ರು ಡಿಬೇಟಿಗೆ ಕೂತ್ಕೊಳ್ತಾರೆ. ಯಾರು? ಮುಂಡನ್ ಮಿಶ್ರಾ ಅವರ ಪತ್ನಿ. ಈ ಥರ ಮತ್ತೆ 8 ದಿವಸ 10 ದಿವಸ ಮತ್ತೆ ಡಿಬೇಟ್ ಕಂಟಿನ್ಯೂಸ್ ಆಗಿ ನಡೀತಾ ಬರ್ತಾ ಇದೆ. ಇಬ್ಬರು ಸೋಲೋದಿಲ್ಲ. ಲಾಸ್ಟಲ್ಲಿ ಮುಂಡನ್ ಮಿಶ್ರಾ ಅವ್ರ ಪತ್ನಿಗೆ ಯಾವುದೂ ದಾರಿ ಉಳಿಯೋದಿಲ್ಲ. ಅವಾಗ ಅವ್ರು ಏನು ಮಾಡ್ತಾರೆ, ಒಂದು ಕ್ವಶನ್ ಕೇಳ್ತಾರೆ. ಅವ್ರಿಗೆ ಗೊತ್ತಿರುತ್ತೆ ಆದಿಶಂಕರಾಚಾರ್ಯರು ಬಾಲಬ್ರಹ್ಮಚಾರಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಕಾಮಶಾಸ್ತ್ರದ ಮೇಲೆ ಪ್ರಶ್ನೆಯನ್ನು ಕೇಳ್ತಾರೆ. ಆದರೆ ಅದ್ರ ಬಗ್ಗೆ ಇವರಿಗೆ ಜ್ಞಾನ ಇಲ್ಲ. ಸೊ ಅದಕ್ಕೆ ಅವ್ರು ಏನು ಮಾಡ್ತಾರೆ, ನೋಡಮ್ಮ ನಾನು ಬಾಲಬ್ರಹ್ಮಚಾರಿ, ಅದಕ್ಕೆ ನನಗೆ ಸ್ವಲ್ಪ ಟೈಮ್ ಕೊಡು, ನಾನು ಅದ್ರ ಬಗ್ಗೆ ತಿಳ್ಕೊಳ್ತೀನಿ. ತಿಳ್ಕೊಳ್ಳೋದು ಹೇಗೆ ಇವಾಗ? ಸೊ ಅವ್ರು ಕಾಡಲ್ಲಿ ಅಲಿತಾ ಇರಬೇಕಾದ್ರೆ ಏನಾಗುತ್ತೆ, ಒಂದು ಮೃತದೇಹ ಸಿಗುತ್ತೆ, ಡೆಡ್ ಬಾಡಿ ಸಿಗುತ್ತಂತೆ ಅವರಿಗೆ. ಆ ಮೃತದೇಹದಲ್ಲಿ ಅವ್ರ ಆತ್ಮ ಹೋಗುತ್ತೆ. ಯಾರ್ದು? ಆದಿಶಂಕರಾಚಾರ್ಯರ ಆತ್ಮ ಹೋಗಿ ಅದ್ರ ಬಗ್ಗೆ ತಿಳ್ಕೊಂಡು ಬಂದು ಮತ್ತೆ ಯಾರವ್ರು ಏನು ಮಾಡ್ತಾರೆ, ಇವಾಗ ಡಿಬೇಟ್ನ ಸ್ಟಾರ್ಟ್ ಆಗುತ್ತೆ. ಸೊ ಅವಾಗ ಮುಂಡನ್ ಮಿಶ್ರಾ ಅವ್ರ ಪತ್ನಿ ಸೋತ್ಬಿಡ್ತಾರೆ. ಸೋತ ನಂತರ ಏನಾಗುತ್ತೆ, ಇವಾಗ ಮುಂಡನ್ ಮಿಶ್ರಾ ಮತ್ತು ಅವ್ರ ಪತ್ನಿ ಇಬ್ಬರು ಶಂಕರಾಚಾರ್ಯರ ಶಿಷ್ಯರಾಗ್ತಾರೆ. ಅವಾಗ ಶಂಕರಾಚಾರ್ಯ ಏನು ಮಾಡ್ತಾರೆ, ಮುಂಡನ್ ಮಿಶ್ರಾ ಅಂತ ಇದ್ದಿದ್ದ ಹೆಸರನ್ನ ಸುರೇಶ್ವರಾಚಾರ್ಯ ಅಂತ ರೀನೇಮ್ ಮಾಡ್ತಾರೆ. ಮಾಡಿಬಿಟ್ಟು ಶೃಂಗೇರಿ ಪೀಠದ ಮೊದಲನೇ ಗುರುವಾಗಿ ನೇಮಕ ಮಾಡೋದು. ಸೊ ನೆನ್ಪಿಡಿ ಅದನ್ನು, ಯಾವ ಪೀಠ, ಮೊದಲನೇ ಗುರು ಯಾರು, ಆ ಪೀಠಕ್ಕೆ ಏನಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ಶೃಂಗೇರಿ ಪೀಠ ಅಂತ ಕರೆಯೋದಿಲ್ಲ ನೀವು, ಏನಂತ ಕರಿತೀರಾ? ಶಾರದಾ ಪೀಠ ಅಂತ ಕರೀತಾರೆ. ಅದಕ್ಕೆ ವಿಜಯನಗರ ಸಾಮ್ರಾಜ್ಯದವ್ರು ಏನು ಮಾಡ್ತಾಯಿದ್ರು, ದೇಣಿಗೆ ನೀಡ್ತಾಯಿದ್ರು. ರಾಯಲ್ ಪ್ಯಾಟ್ರೋನೇಜ್ ಅಂತ ಕರಿತೀವಿ ನಾವು, ಅದನ್ನು ನೀಡ್ತಾಯಿದ್ರು. ವಿಜಯನಗರ ಸಾಮ್ರಾಜ್ಯ ಪತನ ಆದ ನಂತರ ಏನಾಗುತ್ತೆ, ಆ ದೇಣಿಗೆ ನಿಂತೋಗುತ್ತೆ. ಒಂದಕ್ಕೊಂದು ಏನು ಮಾಡಿ ರಿಲೇಟ್ ಮಾಡಿ. ಆದಿಶಂಕರಾಚಾರ್ಯರು ಅವನ್ನ ಕ್ರಿಟಿಸೈಸ್ ಮಾಡಿದಂತಹ ಸಂತರು ಯಾರು? ರಾಮಾನುಜಾಚಾರ್ಯರು. ಪೆರಂಬದೂರು ಚೆನ್ನೈ ಹತ್ರ ಅಲ್ಲಿ ಜನಿಸಿರ್ತಾರೆ. ಅಲ್ಲಿ ಯಾರಿರ್ತಾರೆ, ಕೊಳ್ಳುತುಂಗ ಚೋಳ ಇರ್ತಾನೆ, ಅವನು ಶಿವನ ಭಕ್ತನಾಗಿರ್ತಾನೆ, ಇವರು ವಿಷ್ಣುವಿನ ಭಕ್ತರಾಗಿರ್ತಾರೆ. ಅದಕ್ಕೆ ಇವ್ರು ಏನು ಮಾಡಿದ್ರು, ಎಲ್ಲಿ ಬರ್ತಾರೆ, ತಲಕಾಡಿ ಬರ್ತಾರೋ ಇಲ್ಲೋ, ಅಲ್ಲಿ ಯಾರು ಇರ್ತಾರೆ, ರಾಜ ವಿಷ್ಣುವರ್ಧನ ಅಥವಾ ಬಿಟ್ಟಿದೇವ, ಗಂಗ ತಲಕಾಡು ಅಂತ ಕರೀತಾರೆ. ಮುಂಚೆ ವಿಷ್ಣುವರ್ಧನ ಏನಾಗಿದ್ದ, ಜೈನ ಧರ್ಮದ ಒಂದು ಪರಿಪಾಲನೆ ಮಾಡ್ತಾ ಇದ್ದ. ಹಿ ವಾಸ್ ಅ ಫಾಲೋವರ್ ಆಫ್ ಜೈನಿಸಮ್, ಬಟ್ ಹಿ ಕೇಮ್ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ರಾಮಾನುಜಾಚಾರ್ಯ ಅಂಡ್ ಸ್ಟಾರ್ಟೆಡ್ ಫಾಲೋವಿಂಗ್ ವೈಷ್ಣವಿಸಮ್. ಭಕ್ತಿ ಮೂಮೆಂಟ್ ಬಂದಾಗ ಎಲ್ಲ ಒಂದೇನು ಅಲ್ಲಿ ಮ್ಯಾಪ್ ಹಾಕಿ ತೋರಿಸಿದ್ದೆ ಗೊತ್ತಾ, ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಅಂತ. ಸೊ ಚೈತನ್ಯ ಮಹಾಪ್ರಭು ಅಂತ ಬಂದಾಗ ಏನಾಗುತ್ತೆ, ಬೆಂಗಾಲ್. ಸೌತ್ ಇಂಡಿಯಾ ಮತ್ತು ನಾರ್ತ್ ಇಂಡಿಯಾ ಭಕ್ತಿ ಮೂಮೆಂಟಲ್ಲಿ ಲಿಂಕ್ ಆಗಿ ಇದ್ದವ್ರು ಯಾರು? ಇಲ್ಲ, ಭಕ್ತಿ ಮೂಮೆಂಟ್ ಸೌತ್ ಏನು ಭಕ್ತಿ ಮೂಮೆಂಟಲ್ಲಿ ಸದರ್ನ್ ಪಾರ್ಟ್ ಆಫ್ ಇಂಡಿಯಾದಲ್ಲಿ ಸ್ಟಾರ್ಟ್ ಆಗುತ್ತೆ. ಅದನ್ನು ನಾರ್ದರ್ನ್ ಪಾರ್ಟ್ ಆಫ್ ಇಂಡಿಯಾದಲ್ಲಿ ಪಾಪ್ಯುಲರೈಸ್ ಮಾಡೋರು ಯಾರು? ರಮಾನಂದರು. ಕ್ವಶನ್ಸ್ ಕೇಳಿದ್ದಾರೆ. ಮತ್ತು ಯಾರು ಕಂಟೆಂಪರರೀಸ್ ಅಂತ ಕೇಳಿದ್ದಾರೆ. ಸಿಕ್ಕಿಸಮ್ ಮೇಲೆ ಕ್ವಶನ್ ಬಂದಿದೆ. ಭಕ್ತಿ ಮೂಮೆಂಟಲ್ಲಿ ಅವ್ರದ್ದು ಸೊಸೈಟಿ ಕಾಂಟ್ರಿಬ್ಯೂಷನ್ ಏನಂತ ಕ್ವಶನ್ ಕೇಳ್ತಾರೆ, ಪ್ರತಿ ವರ್ಷವೂ ಕೇಳ್ತಾನೆ ಬಂದಿದ್ದಾರೆ. ಅನ್ನೋದು ಸೂಫಿಸಮ್ ಡಿಸ್ಕಸ್ ಮಾಡಿದ್ವಾ? ಸೂಫಿಸಮ್ದು ಆಬ್ಜೆಕ್ಟಿವ್ ಏನಿತ್ತು, ಅದರದ್ದು 2 ಆಬ್ಜೆಕ್ಟಿವ್ ಏನು, ಹ್ಯುಮ್ಯಾನಿಟಿ ಆ್ಯಂಡ್ ಯೂನಿವರ್ಸಲ್ ಬ್ರದರ್ಹುಡ್. ಯೂನಿವರ್ಸಲ್ ಬ್ರದರ್ಹುಡ್ ಆ್ಯಂಡ್ ಹ್ಯುಮ್ಯಾನಿಟಿ. ಸೂಫ್ ಅನ್ನೋ ಪದದ ಅರ್ಥ ಏನು?
ಒಂದು ವೂಲ್, ಇನ್ನೊಂದು ಅರೇಬಿಕಲ್ಲಿ ಪ್ಯೂರಿಟಿ, ಸೂಫಿಸಮ್. ಅಲ್ಲಿ ಕೂಡ ಎರಡು ಥರ, ಹೆಂಗೆ ಭಕ್ತಿ ಸೆನ್ಸಲ್ಲಿ ಏನಾಗುತ್ತೆ ನಿರ್ಗುಣ ಮತ್ತು ಸಗುಣ, ಅದೇ ಥರ ಸೂಫಿಸಮಲ್ಲಿ ಬಾಷಾರ ಬೇಷಾರ. ಬೇಷಾರ ಅಂದರೆ ಶರಿಯಾ ಲಾ ಅಂತ ಕರಿತೀವಿ ನಾವು, ಇಸ್ಲಾಮಿಕ್ ಲಾ. ಅದನ್ನು ಅವ್ರು ಏನು ಮಾಡ್ತಾಯಿದ್ರು, ಬಾಷಾರ ಅಂದರೆ ಫಾಲೋ ಮಾಡ್ತಾ ಇದ್ರು. ಕ್ವಶನ್ ಬಂದಿದೆ. ಸೊ ಸ್ಟೇಟ್ಮೆಂಟ್ ಇಂಟರ್ಚೇಂಜ್ ಮಾಡಿದ್ದಾರೆ ಬಾಷಾರ ಮತ್ತು ಬೇಷಾರಾಗೆ. ಹೇಗೆ ಚೈತ್ಯ ಮತ್ತು ವಿಹಾರ ಮಾಡಿದ್ರಲ್ಲ ಅದೇ ಥರ ಏನು ಮಾಡಿದ್ದಾರೆ, ಇಂಟರ್ಚೇಂಜ್ ಮಾಡಿದ್ದಾರೆ. ಅದರಲ್ಲಿ ಮತ್ತೆ ಗ್ರೂಪ್ಸ್ ಬರುತ್ತೇವೆ, ಸಿಲ್ಸಿಲಾ ಅಂತ ಕರಿತೀವಿ. ಇಂಡಿಯಾದಲ್ಲಿ ಫೇಮಸ್ ಆಗಿದ್ದು 4 ಸಿಲ್ಸಿಲಾಸ್ ಯಾವ್ಯಾವುದು? ಚಿಷ್ಟಿ, ಸುಹರ್ವರ್ದಿ, ನಕ್ಸಬಂದಿ, ಕದ್ರಿ. ಚಿಷ್ಟಿ, ಸುಹರ್ವರ್ದಿ, ನಕ್ಸಬಂದಿ, ಇದರಲ್ಲೇ ಮತ್ತೆ ಬೇಷಾರ ಬಾಷಾರ ಆಗುತ್ತೆ. ಇನ್ನೊಂದು ಬೇಷಾರ ಮತ್ತು ಬಾಷಾರ ಸೈನ್ಸ್ ಏನಿದಲ್ಲ ಅವ್ರಿಗೆ ಮತ್ತೆ ಏನೊಂದು ಡಿಫ್ರೆನ್ಸ್ ಇರುತ್ತೆ. ಒಂದೇನು, ಯಾರು ಇಸ್ಲಾಮಿಕ್ ಲಾನ ಫಾಲೋ ಮಾಡ್ತಾ ಇಲ್ಲಲ್ಲ ಅವ್ರಿಗೆ ಏನಂತ ಕರಿತೀವಿ ನಾವು, ಅವರು ಯಾವತ್ತೂ ಗಿಫ್ಟ್ಸ್ನ ಎಕ್ಸೆಪ್ಟ್ ಮಾಡೋದು ಇಲ್ಲ ಪೊಲಿಟಿಕಲ್ ಆ್ಯಕ್ಟಿವಿಟೀಸಲ್ಲಿ ಭಾಗವಹಿಸೋದು ಮಾಡಲಿಲ್ಲ. ಆದರೆ ಭಾಷಾರೋಧ ಮಾಡ್ತದೆ. ದೇ ವಿಲ್ ಎಕ್ಸೆಪ್ಟ್ ದ ಗಿಫ್ಟ್ಸ್ ಆ್ಯಂಡ್ ಆಲ್ಸೋ ದೇ ಆ್ಯಕ್ಟಿವ್ಲಿ ಪಾರ್ಟಿಸಿಪೇಟೆಡ್ ಇನ್ ದ ಪೊಲಿಟಿಕಲ್ ಆ್ಯಕ್ಟಿವಿಟೀಸ್, ಎಸ್ಪೆಷಲಿ ಡೆಲ್ಲಿ ಸುಲ್ತಾನೇಟ್ ಟೈಮ್ಸ್ ಪೀರಿಯಡ್. ಸೊ ಡಿಸ್ಕಸ್ ಮಾಡೋಣ ಅಂತೇವೆ ಕಂಪ್ಲೀಟ್ ಆಗಿ. ಮತ್ತೆ ಲಂಗರ್ ಅಂದರೆ ಏನು? ಲಂಗರ್ ಕಾಮನ್ ಕಿಚನ್, ಕಮ್ಯುನಿಟಿ ಕಿಚನ್ ಅಥವಾ ಕಾಮನ್ ಕಿಚನ್. ಯಾರು ಸ್ಟಾರ್ಟ್ ಮಾಡ್ತಾರೆ? ಗುರುನಾನಕ್. ಏನಕ್ಕೆ ಅಂದರೆ ಏನಂತ ಈಕ್ವಾಲಿಟಿ ಎಸ್ಟಾಬ್ಲಿಷ್ ಮಾಡಲಿಕ್ಕೆ. ಅಂದರೆ ಜನರ ಮಧ್ಯೆ ಇವಾಗ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದಾಗ ಏನಾಗುತ್ತೆ, ನಾವು ನಮ್ಮವರನ್ನೋ ಭಾವನೆ ಬೆಳೆಯುತ್ತೋ ಇಲ್ವೋ. ಸೊ ಅದಕ್ಕೆ ಗುರುನಾನಕ್ ಏನು ಮಾಡ್ತಾರೆ, ಹಿ ಸ್ಟಾರ್ಟೆಡ್ ಕಮ್ಯುನಿಟಿ ಕಿಚನ್ ಆರ್ ದ ಲಂಗರ್. ನೆಕ್ಸ್ಟ್ ಚಾಪ್ಟರ್ ಏನಿದೆ? ಭಕ್ತಿ ಮತ್ತು ಸೂಫಿ ಮೂವ್ಮೆಂಟ್ ಆದಮೇಲೆ ನೆಕ್ಸ್ಟ್ ಚಾಪ್ಟರ್ ಏನಿದೆ? 7th ಚಾಪ್ಟರ್, ದ ಮೇಕಿಂಗ್ ಆಫ್ ರೀಜನಲ್ ಕಲ್ಚರ್ಸ್. NCERT ತಗೊಳ್ಳಿ ಎಲ್ಲ. ಏನಿದೆ? ರೀಜನಲ್ ಕಲ್ಚರ್ಸ್, ಆರ್ಟ್ ಆ್ಯಂಡ್ ಕಲ್ಚರ್ ಮೇಲೆ ಕ್ವಶನ್ ಬರುತ್ತೆ. ಟೆಂಪಲ್ ಆರ್ಕಿಟೆಕ್ಚರ್ ಮೇಲೆ ಕ್ವಶನ್ ಇದೆ ನೋಡಿ ಇಲ್ಲಿ. ಜಗನ್ನಾಥ್, ಪೂರಿ ಜಗನ್ನಾಥ್, ಒರಿಸ್ಸಾ. ಯಾವ ಸ್ಟೈಲಲ್ಲಿ ಇರ್ಬೋದು ಅದು ಆರ್ಕಿಟೆಕ್ಚರ್? 3 ಥರದ ಆರ್ಕಿಟೆಕ್ಚರ್ ಫಾರ್ಮ್ ಬರುತ್ತಾ ಇಂಡಿಯಾದಲ್ಲಿ? ದ್ರಾವಿಡ, ನಗರ, ವೇಸರ. ಜಗನ್ನಾಥ್ ಟೆಂಪಲ್ ಎಲ್ಲಿದೆ? ನಾರ್ದರ್ನ್ ಪಾರ್ಟ್, ಸದರ್ನ್ ಪಾರ್ಟ್? ಒರಿಸ್ಸಾ ತಾನೆ, ಈಸ್ಟರ್ನ್ ಪಾರ್ಟಲ್ಲಿದೆ. ಅಂದರೆ ಅವ್ರು ಯಾವ ಥರ ಆರ್ಕಿಟೆಕ್ಚರ್ನ ಫಾಲೋ ಮಾಡಿರ್ಬೋದು? ನಗರ ಫಾಲೋ ಮಾಡಿರ್ತಾರೆ ತಾನೆ. ನೋಡಿಲಿ ಕೊಟ್ಟಿದ್ದಾರೆ ಅಂತ. ಮೋಸ್ಟ್ ಇಂಪಾರ್ಟೆಂಟ್ ರೂಲರ್ಸ್ ಆಫ್ ಗಂಗಾ ಡೈನೆಸ್ಟಿ. 2 ಬರ್ತಾ ಗಂಗಾ ಡೈನೆಸ್ಟಿ. ಕರ್ನಾಟಕದಲ್ಲಿರೋ ಗಂಗಾಸ್ ಬೇರೆ. ಅವ್ರಿಗೇನಂತ ಕರಿತೀವಿ ನಾವು? ವೆಸ್ಟರ್ನ್ ಗಂಗಾಸ್ ಅಂತ ಕರಿತೀವಿ. ತಲಕಾಡದಲ್ಲಿ ಏನು ಗಂಗರ್ ಇದ್ದಾರಲ್ಲ, ವಿಷ್ಣುವರ್ಧನ ಅಂತ ಓದಿದ್ರಲ್ಲ, ಸೊ ಅವ್ರ್ಯಾರು ವೆಸ್ಟರ್ನ್ ಗಂಗಾಸ್. ಒರಿಸ್ಸಾದಲ್ಲಿ ಸಿಗೋದು ಈಸ್ಟರ್ನ್ ಗಂಗಾಸ್. ಡಿಫ್ರೆನ್ಷಿಯೇಟ್ ಇದೆ. ಅನಂತವರ್ಮನ್ ಡಿಸೈಡೆಡ್ ಟು ಕನ್ಸ್ಟ್ರಕ್ಟ್ ಎ ಟೆಂಪಲ್ ಫಾರ್ ಪುರುಷೋತ್ತಮ ಜಗನ್ನಾಥ್ ಎಟ್ ಪೂರಿ. ಕ್ವಶನ್ ಕೇಳ್ತಾರೆ, ಯಾರು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಏನು? ಅಂಡರ್ಲೈನ್ ಮಾಡಿ ಅದನ್ನು.
ರಜಪೂತ್. ಡ್ಯಾನ್ಸ್ ಫಾರ್ಮ್ಸ್ ಮೇಲೆ ಕ್ವಶನ್ ಇದೆ ನೋಡಿ, ಕಥಕ್ ಮೇಲೆ ಚಾಪ್ಟರ್ ಇದೆ, ಕಥಕ್ ಮೇಲೆ. ಕ್ಲಾಸಿಕಲ್ ಡ್ಯಾನ್ಸಸ್ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಭರತನಾಟ್ಯಂ ಇರ್ಬೋದು, ಕಥಕ್ ಇರ್ಬೋದು, ಮೋಹಿನಿ ಆಟಮು, ಕುಚುಪುಡಿ, ಈ ಥರ ಮಿನಿಸ್ಟ್ರಿ ಆಫ್ ಕಲ್ಚರ್ದವ್ರು ಏನು ಮಾಡಿದ್ದಾರೆ, ದೇ ಹ್ಯಾವ್ ಕನ್ಸಿಡರ್ಡ್ 9 ಡ್ಯಾನ್ಸಸ್ ಆಸ್ ಅ ಕಲ್ಚರಲ್ ಡ್ಯಾನ್ಸಸ್. ಅದು ಯಾವುದು ಏನು, ಅಲ್ಲಿ ಡ್ರೆಸ್ ಫಾರ್ಮ್ಸ್ನ ಏನು ಯೂಸ್ ಮಾಡ್ತಾರೆ, ಏನು ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡ್ತಾರೆ, ಅದು ಸೋಲೋ ಡ್ಯಾನ್ಸ್ ಇರುತ್ತೋ ಅಥವಾ ಗ್ರೂಪಲ್ಲಿರುತ್ತೋ ಕ್ವಶನ್ಸ್ ಕೇಳ್ತಾರೆ. ಮತ್ತು ಪ್ರತಿಯೊಂದು ಡ್ಯಾನ್ಸದ್ದು ಏನಿರುತ್ತೆ, ಥೀಮ್ ಅಂತ ಇರುತ್ತೆ. ಆ ಥೀಮ್ ಏನು ಡಿಸ್ಕಸ್ ಮಾಡೋಣ ಅದನ್ನು. ಕನ್ನಡಕ್ಕೆ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಈ ಥರ ಏನಾದರೂ ಸ್ಥಾನ ಇದೆನಾ, ಸ್ಟೇಟಸ್ ಇದೆನಾ? ಎಷ್ಟು ಲ್ಯಾಂಗ್ವೇಜಿಗಿದೆ? 6. ಯಾವುದ್ಯಾವುದು? ತಮಿಳ್, ತೆಲುಗು, ಸಂಸ್ಕೃತಕ್ಕಿದೆನಾ? ರೀಸೆಂಟ್ಲಿ ಆ್ಯಡ್ ಆಗಿದ್ದೆ ಯಾವುದು? ಒಡಿಯಾ. ಸೊ ಕನ್ನಡಕ್ಕೆ ಯಾವಾಗ ಸಿಕ್ಕಿದೆ? ಇನ್ ದ ಇಯರ್ 2005. ಕ್ವಶನ್ಸ್ ಕೇಳ್ತಾರೆ ಯಾವ ಲ್ಯಾಂಗ್ವೇಜ್ಗೆ ಅಂದರೆ ಕ್ಲಾಸಿಕಲ್ ಅನ್ನೋ ಇದು ಇದೆ ಅಂತ ಹೇಳ್ಬಿಟ್ಟು. ಪೇಂಟಿಂಗ್ಸ್ ಸ್ಟೋನ್ ಏಜಿಂದ ಹಿಡಿದು ಪ್ರೆಸೆಂಟ್ ಡೇವರೆಗೂ ಪೇಂಟಿಂಗ್ಸ್ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ. ಫಾರ್ ಎಕ್ಸಾಂಪಲ್ ಭೀಮ್ ಬೆಟ್ಕ ಅಂತ ನೀವು ಕೇವಲ ನೋಡಿದಿರ್ತಾನೆ, ಸ್ಟೋನ್ ಏಜ್ ರಿಲೇಟೆಡ್. ಅಲ್ಲೇನಾಗಿದೆ ಭೀಮ್ ಬೆಟ್ಕದಲ್ಲಿ ಪೇಂಟಿಂಗ್ ಸಿಕ್ಕಿದೆ. ಅದಾದ ನಂತರ ಎಲ್ಲೋರಾ ಇಸ್ ಫೇಮಸ್ ಫಾರ್ ಆರ್ಕಿಟೆಕ್ಚರ್, ಅಜಂತ ಇಸ್ ಫೇಮಸ್ ಫಾರ್ ಪೇಂಟಿಂಗ್ಸ್. ಫ್ರೆಸ್ಕೋ ಪೇಂಟಿಂಗು, ಮುರಾಲ್ ಪೇಂಟಿಂಗ್ಸ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ. ಫ್ರೆಸ್ಕೋ ಪೇಂಟಿಂಗ್, ಮುರಾಲ್ ಪೇಂಟಿಂಗ್, ಮಿನಿಯೇಚರ್ ಪೇಂಟಿಂಗ್ಸ್ ಕ್ವಶನ್ಸ್ ಬಂದಿದೆ. ಎಸ್ಪೆಷಲಿ ಜಹಾಂಗೀರ್ ಟೈಮ್ದಲ್ಲಿ ಏನಾಗುತ್ತೆ, ಪೇಂಟಿಂಗು ಜಾಸ್ತಿ ಆಗುತ್ತೆ. ಇಲ್ಲಿದಂತೆ ಮೊಘಲ್ ಎಂಪ್ರಸ್ ಅಕ್ಬರ್, ಜಹಾಂಗೀರ್ ಅಂಡ್ ಶಾಜಹಾನ್ ಪ್ಯಾಟ್ರೋನೇಜ್ ಹೈಲಿ ಸ್ಕಿಲ್ಡ್ ಪೇಂಟರ್ಸ್. ಹಮ್ಜಾ ನಾಮ, ಟೂಟಿ ನಾಮ ಅಂತ ಬರುತ್ತೆ ಕೆಲವೊಂದು ಪೇಂಟಿಂಗ್ಸ್, ಅದ್ರ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ. ಹಮ್ಜಾ ನಾಮ, ಟೂಟಿ ನಾಮ. ಪೇಂಟಿಂಗ್ಸಲ್ಲಿ ಯಾವ ಥರ ಕಲರ್ಸ್ನ ಅವರು ಯೂಸ್ ಮಾಡ್ತಾ ಇದ್ರು, ಥೀಮ್ ಏನಿತ್ತು, ಇಲ್ಲಿ ನೋಡಿ ಅದೇ ಇದರಲ್ಲಿ ಪೇಜಲ್ಲಿ 85ದಲ್ಲಿ ಅಕ್ಬರ್ ರೆಸ್ಟಿಂಗ್ ಡ್ಯೂರಿಂಗ್ ಅ ಹಂಟ್, ಅಂದರೆ ಬೇಟೆ ಆಡ್ಲಿಕ್ಕೆ ಹೋಗಿದ್ದಾನೆ, ರೆಸ್ಟಿಂಗ್ ಮಾಡಬೇಕಾದ್ರೆ ಅದು ಪೇಂಟಿಂಗ್ ಇದೆ ಅಲ್ಲಿ. ಯಾವ ಪೇಂಟಿಂಗ್ ಇದೆ ಅದು? ಮುಘಲ್ ಮಿನಿಯೇಚರ್ ಪೇಂಟಿಂಗ್ ಅಂತ ಇದೆ ನೋಡಿ ಅಲ್ಲಿ. ಬುಕ್ ಇಲ್ಲ, ಇಲ್ಲಿ ಬನ್ನಿ, ಬೇರೆ ಮುಂದೆ ಬನ್ನಿ, ನಾಳೆ 8th ಸ್ಟ್ಯಾಂಡರ್ಡ್ ತೊಗೊಂಡು ಬನ್ನಿ, ಇರುತ್ತೆ ನೋಡಿ ಬುಕ್, ಮಾಡರ್ನ್ ಹಿಸ್ಟ್ರಿ ಇದೆ ಇದು. ನಾಳೆ ತೊಗೊಂಡ್ಬನ್ನಿರಿ. ಇಲ್ಲಿ ನೆಕ್ಸ್ಟ್ ಪೇಜ್ ನೋಡಿ 86ಅಲ್ಲಿ, ದ ಮೋಸ್ಟ್ ಪಾಪ್ಯುಲರ್ ಟೆಕ್ಸ್ಟ್ ಟು ಬಿ ಪೇಂಟೆಡ್ ಹಿಯರ್ ವಾಸ್ ಭಾನುದತ್ತಾಸ್ ರಸಮಂಜರಿ. ಆ ಭಾನುದತ್ತ ರಸಮಂಜರಿ ಅನ್ನೋದು ಹೈಲೈಟ್ ಮಾಡಿ. ಇಲ್ಲಿಬ್ರಿದ್ದಾರೆ, ಬನ್ನಿ ಇಲ್ಲಿ. ಭಾನುದತ್ತಾಸ್ ರಸಮಂಜರಿ ಅಂಡರ್ಲೈನ್ ಮಾಡಿ, ಅದು ಭಾನುದತ್ತ ರಸಮಂಜರಿ ಅಂತ ಹೇಳ್ಬಿಟ್ಟು ಕ್ವಶನ್ಸ್ ಕೇಳ್ತಾರೆ ಈ ಥರ, ಅಲ್ಲಿಂದನೇ ಪಿಕ್ ಮಾಡೋದವರು. ನೆಕ್ಸ್ಟ್ ಸ್ಟೇಟ್ಮೆಂಟ್ ನೋಡಿ,
ನಾದಿರ್ ಶಾಸ್ ಇನ್ವೇಷನ್ ಅಂಡ್ ದ ಕಾಂಕ್ವೆಸ್ಟ್ ಆಫ್ ಡೆಲ್ಲಿ ಇನ್ ದ ಇಯರ್ 1739. ಅಂಡರ್ಲೈನ್ ಮಾಡಿ. ಯಾವ ಬ್ಯಾಟಲ್ ಅದು? ಕರ್ನೂಲ್ ಅಲ್ಲ, ಕರ್ನಾಲ್. ದ ಒನ್ ಆಫ್ ದ ಮೋಸ್ಟ್ ಡಿಸೈಡಿಂಗ್ ಬ್ಯಾಟಲ್ ಇನ್ ದ ಇಂಡಿಯನ್ ಹಿಸ್ಟ್ರಿ. 1739 ನಾದಿರ್ ಶಾ ಇನ್ವೇಡೆಡ್ ಇಂಡಿಯಾ. 1739 ಬ್ಯಾಟಲ್ ಆಫ್ ಕರ್ನಾಲ್. ಅಲ್ಲೇ ಟೆಕ್ಸ್ಟ್ ಬುಕ್ಕಲ್ಲೇ ಬರೆದು ಬಿಡಿ, ಅಂಡರ್ಲೈನ್ ಮಾಡಿ. ಮತ್ತು ನಾದಿರ್ ಶಾ 1739 ಅಷ್ಟು ಅಂಡರ್ಲೈನ್ ಮಾಡಿ, ಮತ್ತು ಕಂಪ್ಲೀಟ್ ಅಂಡರ್ಲೈನ್ ಮಾಡಿಬಿಡಿ ಎಲ್ಲನೂ. ಲಾಸ್ಟಿಗೆ ಹೋಗ್ಬೇಕಾದ್ರೆ ನಿಮಗೆ ತಿಳಿಯೋದಿಲ್ಲ ಅದು ನಾನು ಏನು ಅಂಡರ್ಲೈನ್ ಮಾಡಿದ್ದೀನಿ ಅಂತ ಹೇಳಿ. ನಾದಿರ್ ಶಾ 1739 ಯಾವ ಬ್ಯಾಟಲು? ಬ್ಯಾಟಲ್ ಆಫ್ ಕರ್ನಾಲ್. ಯಾಕೆ ಇಂಪಾರ್ಟೆಂಟ್ ಇದೆ ಇದು? ಇಲ್ಲೇ ಕ್ವಶನ್ ಮಾಡಿ. ನಾನು ನಿಮ್ಗೆ ಹೇಳಿದೆ ಇಟ್ ಈಸ್ ಅ ಡಿಸೈಡಿಂಗ್ ಬ್ಯಾಟಲ್ ಅಂತ ಹೇಳಿದೆ. ಯಾಕೆ ಡಿಸೈಡಿಂಗು? ಹಾಂ, ಮೊಘಲ್ ಡೈನೆಸ್ಟಿ ಡಿಕ್ಲೈನ್ 1857 ಆಗುತ್ತೆ ರೀ. ಪ್ರೊಸೆಸ್ ಸ್ಟಾರ್ಟ್ ಆಗಿದೆ ಡಿಕ್ಲೈನಿಂಗ್ದು, ಆದರೆ ಕಂಪ್ಲೀಟ್ಲಿ ವಾಶ್ಔಟ್ ಆಗೋದು ಯಾವಾಗ? 1857 ರಿವೋಲ್ಟ್ ಆದಮೇಲೆ, ಸಿಪಾಯಿ ಮ್ಯೂಟಿನಿ ಆದಮೇಲೆ. ಅದು ಏನಾಗುತ್ತೆ? ಪೆನ್ಷನ್ ಕೊಟ್ಟು ಕಳಿಸ್ಬಿಡ್ತಾರೆ. ಯಾರಿಗೆ? ರಂಗೂನ್ಗೆ ಹೋಗ್ತಾನೆ ಅವನು. ಇಂಡಿಯಾದಲ್ಲಿ ಇಡೋದಲ್ಲ ಬ್ರಿಟಿಷ್ ಅವ್ರನ್ನ. ಯಾಕೆ? ಬ್ಯಾಟಲ್ ಆಫ್ ಕರ್ನಾಲಿಂದ ಏನಾಯ್ತು ಗೊತ್ತಾ? ಮರಾಠಾಸ್ ಗೊತ್ತಾಗ್ಬಿಡುತ್ತೆ ಏನಂತ, ಮುಗಲ್ಸ್ ವೀಕ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು. ಯಾಕಂದರೆ ನಾದಿರ್ ಶಾ ಬಂದು ಡೆಲ್ಲಿಯಲ್ಲಿ ಸುಮ್ಮನೆ ಬಂದು ಹೋಗೋದಿಲ್ಲ. ಅವನೇನು ಮಾಡ್ತಾನೆ? ಕಂಪ್ಲೀಟ್ಲಿ ಮೆಸಾಕರ್ ಮಾಡ್ತಾನೆ, ಏನೂ ಉಳಿಸೋದಿಲ್ಲ ಡೆಲ್ಲಿನ. ಹಿ ಬರ್ನ್ಡ್ ದ ಎಂಟೈರ್ ಡೆಲ್ಲಿ ಆ್ಯಂಡ್ ವೆಂಟ್ ಆನ್ ಟು ಮೆಸಾಕರ್ ದ ಸಿವಿಲಿಯನ್ಸ್. ಇದರಿಂದ ಮರಾಠಾಸ್ಗೆ ಏನು ಗೊತ್ತಾಯಿತು? ಮೊಘಲ್ಸ್ ವೀಕ್ ಆಗಿದ್ದಾರೆ. ಇಟ್ ಈಸ್ ದ ಬೆಸ್ಟ್ ಟೈಮ್ ಟು ಅಟ್ಯಾಕ್ ಆನ್ ಡೆಲ್ಲಿ. ಅವಾಗ ಯಾರಿದ್ರು ಪೇಶ್ವಾ? ಬಾಜಿರಾವ್ ಇರ್ತಾನೆ. ಅವಾಗ ಏನು ಮಾಡ್ತಾರೆ? ಕಂಟಿನ್ಯೂಸ್ ಆಗಿ ಡೆಲ್ಲಿ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ಕರ್ನಾಲ್ ಏನು ಇಂಪಾರ್ಟೆಂಟ್ ಆಗುತ್ತೆ. ಕಂಪ್ಲೀಟ್ ಮುಗಲ್ಸ್ದ ಬ್ಯಾಕ್ ಬೋನ್ ಏನಾಯ್ತು ಇಲ್ಲಿ ಮುರಿದೋಗ್ಬಿಡುತ್ತೆ. ಬ್ಯಾಟಲ್ ಆಫ್ ಕರ್ನಾಲ್ 1739. ಇಟ್ ಈಸ್ ಒನ್ ಆಫ್ ದ ರೀಸನ್ ಫಾರ್ ದ ಡಿಕ್ಲೈನ್ ಆಫ್ ದ ಮುಗಲ್ಸ್. ನಾನು ನಿಮ್ಗೆ ಆವಾಗಲೇ ಹೇಳಿದ್ದೆ ಔರಂಗಜೇಬ್ ಅಂತ ಹೇಳಿದ್ದೆ. ಆದರೆ ಎಕ್ಸ್ಟರ್ನಲ್ ಇನ್ವೇಷನ್ಸ್ ಯಾರು? ನಾದಿರ್ ಶಾ ಬರ್ತಾನೆ. ಅದಾದಮೇಲೆ ಅಹಮದ್ ಶಾ ಅಬ್ದಾಲಿ ಬರ್ತಾನೆ. ಥರ್ಡ್ ಬ್ಯಾಟಲ್ ಆಫ್ ಪಾಣಿಪತ್. ಇದರಿಂದ ಏನಾಯ್ತು? ಇವಾಗ ಮೊಘಲ್ಸ್ ವೀಕ್ ಆಗ್ತಾ ಬರ್ತಾರೆ. 1739 ನೆನ್ಪಿಡಿ. ಬ್ಯಾಟಲ್ ಆಫ್ ಕರ್ನಾಲ್. ಇದೇ ರಾಜ್ಕುಮಾರ ಪಿಕಾಕ್ ಥ್ರೋನು ಮತ್ತು ಕೊಯ್ನೂರ್ ಡೈಮಂಡ್ ತೊಗೊಂಡೋಗೋದು. ಪಿಕಾಕ್ ಥ್ರೋನ್ ಯಾರು ಮಾಡಿಸಿರ್ತಾರೆ? ಶಾಜಾನ್. ಅದ್ರ ಮೇಲಿರುತ್ತೆ. ನಾನು ನಿಮ್ಗೆ ಹೇಳಿದ್ಮೇಲೆ ಜಹಾಂಗೀರ್ ಒಂದು ಪರ್ಷಿಯನ್ದಲ್ಲಿ ಯೂಸ್ ಮಾಡಿರ್ತಾನೆ ಅಂತೇಳಿ. ಏನಂತ? ಗರ್ಫಿರ್ ದೋಸ್ ಪರ್ವೇಜ್ ಅಮೀನಸ್ ಹಮೀನಸ್ತು ಹಮೀನಸ್ತು ಅಂತ ಯೂಸ್ ಮಾಡಿರ್ತಾನಲ್ಲ, ಅದನ್ನು ಎಲ್ಲಿ ಕೆತ್ತನೆ ಮಾಡಿರ್ತಾನೆ? ಪಿಕಾಕ್ ಥ್ರೋನ್ ಮೇಲಿರುತ್ತೆ. ದ ಗ್ರೋತ್ ಆಫ್ ರೀಜನಲ್ ಲ್ಯಾಂಗ್ವೇಜಸ್. ಚೈನೀಸ್ ಟ್ರಾವೆಲರ್ ಇಲ್ಲಿದೆ ನೋಡಿ. ಚೈನೀಸ್ ಟ್ರಾವೆಲರ್ ವಾನ್ಜಾಂಗ್. ಹೇಗಾದರೂ ಪ್ರೊನೌನ್ಸ್ ಮಾಡಿ ಅವನು. ಯಾರು ಅವನು? ಹುಯೆನ್ಸಾಂಗ್. 7th ಸೆಂಚುರಿ ಅಂತ ಹೇಳಿದ್ದಾರೆ. ಆ 7th ಸೆಂಚುರಿ ಅಂತ ಬರೋರು ಯಾರಲ್ಲಿ? ಹುಯೆನ್ಸಾಂಗ್. ಹುಯೆನ್ಸಾಂಗ್ ಇನ್ನೊಂದು ಹೆಸರೇನು? ವಾನ್ಜಾಂಗ್. ಹುಯೆನ್ಸಾಂಗ್ ಯಾರ ಕೋಟೆಗೆ ಬಂದಿರ್ತಾನೆ ಅವನು? ವಿಸಿಟೆಡ್ ದ ಕೋರ್ಟ್ ಆಫ್ ಹರ್ಷವರ್ಧನ ಆ್ಯಂಡ್ ಇಮ್ಮಡಿ ಪುಲಕೇಶಿ. 7th ಸೆಂಚುರಿ. ಅಂಡರ್ಲೈನ್ ಮಾಡಿ ಅಲ್ಲೇ ಬರೀರಿ. ವಿ ವಿಸಿಟೆಡ್ ದ ಕೋರ್ಟ್ ಆಫ್ ಹರ್ಷವರ್ಧನ ಆ್ಯಂಡ್ ಇಮ್ಮಡಿ ಪುಲಕೇಶಿ. ಸ್ಟೂಡೆಂಟ್ ಆಫ್ ನಳಂದ and also professor at Nalanda University, Huansang. ಅಂದರೆ ಮುಗಲ್ಸ್ ಟೈಮಲ್ಲಿ ಲಿಟ್ರೇಚರ್ ಯಾವ ಥರ ಡೆವಲಪ್ ಆಯಿತು ಅದ್ರ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಟ್ರಾನ್ಸ್ಲೇಷನ್ ಯಾರು ಮಾಡ್ತಾಯಿದ್ರು? ಅಬುಲ್ ಫಜಲ್ ಅಂತ ಏನು ಬರೆದಿದ್ದ? ಐನಿ ಅಕ್ಬರಿ ಅಥವಾ ಅಕ್ಬರ್ ನಾಮ ಅಂತ ಬರೆದಿದ್ದಾನೆ. ಸೊ ಆ ಥರ ಕ್ವಶನ್ಸ್ ಕೇಳ್ತಾರೆ. ಅದರ ಜೊತೆಗೆ ಏನಾಯ್ತು, ಇವಾಗ ಭಕ್ತಿ ಮೂಮೆಂಟ್ ಸ್ಟಾರ್ಟ್ ಆಗಿರುತ್ತೆ. ಭಕ್ತಿ ಮೂಮೆಂಟ್ ಅವ್ರು ಏನು ಮಾಡ್ತಾಯಿದ್ರು? ಲೋಕಲ್ ಲ್ಯಾಂಗ್ವೇಜಲ್ಲಿ ತಮ್ಮ ಪ್ರೀಚಿಂಗ್ಸ್ ಮಾಡ್ತಾಯಿದ್ರು ಇಲ್ಲೋ.
ಸೊ ಅದರಿಂದ ಲೋಕಲ್ ಲ್ಯಾಂಗ್ವೇಜ್ ಅಥವಾ ವರ್ನ್ಯಾಕ್ಯುಲರ್ ಲ್ಯಾಂಗ್ವೇಜ್ ಯೂಸ್ ಬಂದು ಏನಾಗುತ್ತೆ, ಅಲ್ಲಿನ ಲೋಕಲ್ ಲಿಟ್ರೇಚರ್ ಡೆವಲಪ್ ಆಗುತ್ತೋ ಇಲ್ವೋ. ಫಾರ್ ಎಕ್ಸಾಂಪಲ್ ಯಾರು ಶರಣರು, ಅಕ್ಕಮಹಾದೇವಿ ಇರ್ಬೋದು, ಅಲ್ಲಮಪ್ರಭು ಇರ್ಬೋದು, ಬಸವಣ್ಣವರೆಲ್ಲ ಏನು ಮಾಡಿದರು, ವಚನಗಳನ್ನು ಅದರಿಂದ ಅಲ್ಲಿನ ಸಾಹಿತ್ಯ, ಅಲ್ಲಿನ ಲಿಟ್ರೇಚರ್ ಡೆವಲಪ್ ಆಗುತ್ತೋ ಇಲ್ವೋ. ರೀಜನಲ್ ಲ್ಯಾಂಗ್ವೇಜಸ್. ಇಲ್ಲಿ ಕ್ವಶನ್. ಮತ್ತು ನೆಕ್ಸ್ಟ್ ಇದು ಸಬ್ ಹೆಡ್ಡಿಂಗ್ ಇದೆ ನೋಡಿ, ಪೀರ್ಸ್ ಆ್ಯಂಡ್ ಟೆಂಪಲ್ಸ್. ಪೀರ್ ಅಂದರೆ ಯಾರು, ಸುಫಿಸಮ್ ಬಲ್ಲಿ ಬರುತ್ತೆ ಅದು, ಪೀರ್ ಆ್ಯಂಡ್ ಮುರಿದಿ ಅಂತ ಹೇಳಿ. ಪೀರ್ ಅಂದರೆ ಗುರು, ಮುರಿದಿ ಅಂದರೆ ಶಿಷ್ಯ. ಪೀರ್ ಆ್ಯಂಡ್ ಮುರಿದಿ. ಸೂಫಿಸಮ್ ಡಿಸ್ಕಸ್ ಮಾಡ್ಬೇಕಾದ್ರೆ ಮಾಡೋಣ ಅಂತದನ್ನು. ನೆಕ್ಸ್ಟ್, ಫಿಶ್ ಆಸ್ ಫುಡ್, ಪೇಜ್ ನಂಬರ್ 91. ಒಂದು ಸ್ಟೇಟ್ಮೆಂಟ್ ಇದೆ ನೋಡಿ ಇಲ್ಲಿ, ಬ್ರಾಹ್ಮಣಾಸ್ ವರ್ ನಾಟ್ ಅಲೌಡ್ ಟು ಈಟ್ ನಾನ್ ವೆಜಿಟೇರಿಯನ್ ಫುಡ್ ಬಟ್ ದ ಪಾಪ್ಯುಲಾರಿಟಿ ಆಫ್ ಫಿಶ್ ಇನ್ ದ ಲೋಕಲ್ ಡಯಟ್ ಮೇಡ್ ದ ಬ್ರಾಹ್ಮಣಿಕಲ್ ಅಥಾರಿಟೀಸ್ ರಿಲ್ಯಾಕ್ಸ್ ದಿಸ್ ಪ್ರೊಹಿಬಿಷನ್ ಫಾರ್ ದ ಬೆಂಗಾಲ್ ಬ್ರಾಹ್ಮಿನ್ಸ್. ಹೌದಾ ಇಲ್ಲೋ? ಅಂದರೆ ನಿಮ್ಗೆ ಹೇಳಿದ್ದೆ, ನಿಮ್ಮ ಫುಡ್ ಎದ್ರ ಮೇಲೆ ಡಿಪೆಂಡ್ ಆಗುತ್ತೆ, ನಿಮ್ಮದು ಜಿಯೋಗ್ರಫಿ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳಿದ್ದೆ ತಾನೆ. ಇವಾಗ ಬೆಂಗಾಲ್ ಏನಿದೆ ಕೋಸ್ಟಲ್ ಸ್ಟೇಟ್, ಅದು ಕೂಡ ಅದೇ ರೀತಿ. ಇವಾಗ ನೀವು ಮಂಗಳೂರು ಸೈಡ್ ಹೋದರೆ ಅವ್ರ ಫಿಶ್ ಅನ್ನೋದು ಏನದು ನಾರ್ಮಲ್ ಫುಡ್ ಅದು. ಹೌದೋ ಇಲ್ವೋ? ಅದೇ ಥರ ಏನಾಗುತ್ತೆ, ನಿಮ್ಮ ಫುಡ್ಡು ಮತ್ತು ನಿಮ್ಮ ಕಲ್ಚರ್ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಜಿಯೋಗ್ರಫಿಕಲ್ ಲೊಕೇಶನ್ ಮೇಲೆ. ನೆಕ್ಸ್ಟ್ ಅಲ್ಲೊಂದು ಪುರಾಣ ಇದೆ ನೋಡಿ, ಬೃಹಧರ್ಮ ಪುರಾಣ, a 13th century Sanskrit text for Bengal permitted the local brahmanas to eat certain varieties of fish. ಆ ಪುರಾಣ ಅಂಡರ್ಲೈನ್ ಮಾಡಿ. ನೆಕ್ಸ್ಟ್ ಚಾಪ್ಟರ್ ನೋಡಿ, 18th century ಪೊಲಿಟಿಕಲ್ ಫಾರ್ಮೇಷನ್ಸ್. ಇಲ್ಲೇನು ಸ್ಟಡಿ ಮಾಡ್ತೀರಾ ನೀವು, ಡಿಕ್ಲೈನ್ ಆಫ್ ಮುಗಲ್ಸ್. Decline of Mughals means the process of the disintegration of the Mughals started after the death of Aurangzeb in the year 1707. ನಾನು ನಿಮಗೆ ಜಾಗೀರ್ದಾರಿ ಕ್ರೈಸಿಸ್ ಅಂತ ಹೇಳಿದ್ದೆ, ಗೊತ್ತಾ? ಏನು ಜಾಗೀರ್ದಾರಿ ಕ್ರೈಸಿಸ್ ಅಂದರೆ, ಫಾರ್ ಎಕ್ಸಾಂಪಲ್ ನೀವು ಸರ್ವಿಸ್ ಕೊಡ್ತಾ ಇದ್ದೀರಾ, ಆ್ಯಸ್ ಅ ಆಫೀಸರ್ ನೀವು ವರ್ಕ್ ಮಾಡ್ತಾ ಇದ್ದೀರಾ ಮುಗಲ್ಸಲ್ಲಿ, ಹೌದಾ? ಅವ್ರು ನಿಮ್ಮ ಸ್ಯಾಲ್ರಿ ಕೊಡಬೇಕು. ಸ್ಯಾಲ್ರಿ ನೀವು ಹೇಗೆ ಕೊಡ್ತಾಯಿದ್ರು? ಬೈ ಗಿವಿಂಗ್ ಅ ಪೀಸ್ ಆಫ್ ಲ್ಯಾಂಡ್ ಕಾಲ್ಡ್ ಆ್ಯಸ್ ಜಾಗೀರ್. ಇವಾಗಲೂ ನಾವು ಕೆಲವೊಂದು ಟೈಮಲ್ಲಿ ಯೂಸ್ ಮಾಡ್ತಾ ಇದ್ರು, ನಿಮ್ಮ ಅಪ್ಪನ ಜಾಗೀರ ಅಂತ ಯೂಸ್ ಮಾಡ್ತಾ ಇರ್ತಾನೆ. ಅಂದರೆ ಏನದು? ಹಾಂ, ಅದೇ ತಂದೆ ಜಾಗೀರ ಅಂದರೆ ಏನಾಗುತ್ತೆ? ಹೌದೋ ಇಲ್ವೋ? ಹಾಂ, ಫಾರ್ ಎಕ್ಸಾಂಪಲ್ ಶಾಜಿ ಭೋಂಸ್ಲೆ, ಫಾದರ್ ಆಫ್ ಶಿವಾಜಿ, he was a ಜಾಗೀರ್ದಾರ್ ಆಫ್ ಅ ಪ್ಲೇಸ್ ಕಾಲ್ಡ್ ಆಸ್ ಪುಣೆ. ಶಾಜಿ ಭೋಸ್ಲೆ ತೀರ್ಕೊಂಡ ನಂತರ ಶಿವಾಜಿ ಏನಾದರೂ, he also went on to become the ಜಾಗೀರ್ದಾರ್ ಆಫ್ ಪುಣೆ. ಸೊ ಹೆರಿಡಿಟರಿ ಇರುತ್ತದೆ, ಆನುವಂಶಿಕವಾಗಿರುತ್ತೆ, ಹೌದಾ? ಜಾಗೀರ್ದಾರ್ ಏನು ಮಾಡ್ತಾ ಇದ್ದ? ಫಾರ್ ಎಕ್ಸಾಂಪಲ್ ನೀವು ಸರ್ವಿಸ್ ಕೊಡ್ತಾ ಇದ್ದೀರಾ, ನಿಮ್ಗೆ ರಾಜ ಏನು ಮಾಡಿದ್ದಾನೆ? ಇವಾಗ ಶಾಜಾನು ನಿಮಗೆ ಭೂಮಿ ಕೊಟ್ಟಿದ್ದಾನೆ, 5 ಎಕರೆ ಭೂಮಿ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ. ಇವಾಗ ಆ 5 ಎಕರೆ ಭೂಮಿಯಿಂದ ನಿಮ್ಗೆ ಏನಾಗುತ್ತೆ, ಪ್ರತಿ ವರ್ಷ ಒಂದು 100 ರೂಪೀಸ್ ರೆವೆನ್ಯೂ ಕಲೆಕ್ಟ್ ಮಾಡ್ತಾರೆ, ಲ್ಯಾಂಡ್ ರೆವೆನ್ಯೂ. ಅದರಲ್ಲಿ ಏನಾಗುತ್ತೆ, ನಿಮ್ಮದು ಸ್ಯಾಲ್ರಿ ನೀವು ಕಟ್ ಮಾಡ್ಕೊಳ್ಬೇಕು. ಅದರ ಜೊತೆಗೆ ನೀವೇನು ಮಾಡ್ಬೇಕು, ಮತ್ತೆ ಕ್ಯಾವೆಲ್ರಿ ಮೆನ್, ಸೈನಿಕರನ್ನ ಮೇಂಟೈನ್ ಮಾಡ್ಬೇಕೋ ಇಲ್ವೋ? ಹಾಂ, ಅದೇ ಯಾವುದು? ಮನ್ಸಬ್ದಾರಿ, ಜಾಟ್ ಮತ್ತು ಸಾವರ್ ಅಂತ ಬರುತ್ತೆ. ಕ್ಯಾವೆಲ್ರಿ ಮನ್ನೇ ಮೇಂಟೈನ್ ಮಾಡಬೇಕು. ಇನ್ ಕೇಸ್ ಎಕ್ಸ್ಟ್ರಾ ಅಮೌಂಟ್ ಏನಾದರೂ ಉಳಿದ್ರೆ ವಾಪಸ್ಸು ಸ್ಟೇಟ್ ಟ್ರೆಜರಿಗೆ ಕೊಡಬೇಕು. ಇದು ಕಂಟಿನ್ಯೂಸ್ ಆಗಿ ಫ್ಲೋ ಆಗ್ತಾ ಇತ್ತು. ಯಾವಾಗ ಔರಂಗಜೇಬ್ ತೀರ್ ಹೋದ ನಂತರ ನೆಕ್ಸ್ಟ್ ಯಾರು ಬರ್ತಾರಲ್ಲ ಕಿಂಗ್ಸ್, ಅವರೆಲ್ಲ ಏನಿದ್ರು
ವೀಕ್ ಇರ್ತಾರೆ, ಅಷ್ಟೊಂದು ಅಡ್ಮಿನಿಸ್ಟ್ರೇಷನ್ದವ್ರಿಗೆ ಇಂಟ್ರೆಸ್ಟ್ ಇರೋದಿಲ್ಲ. ಇದರಿಂದ ಏನಾಗ್ಬಿಡ್ತು, ಆ ಜಾಗೀರ್ದಾಸ್ ಏನು ಮಾಡಿದ್ರು ಇವಾಗ ಇಂಡಿಪೆಂಡೆಂಟ್ ಆಗಿ ಸ್ಟಾರ್ಟ್ ಮಾಡಿಬಿಡ್ತಾರೆ ಅವರು. ಯಾಕಂದ್ರೆ ಅವ್ರ ಹತ್ರ ದುಡ್ಡಿದೆ, ಸೈನ್ಯನೂ ಇದೆ. ಸೊ ಹೀಗಾಗಿ ಏನಾಗುತ್ತೆ, ಇವಾಗ ಸ್ಟೇಟಿಗೆ ಬರಬೇಕಾದಂಥ ರೆವಿನ್ಯೂ ಏನಾಗುತ್ತೆ, ಸ್ಟಾಪ್ ಆಗುತ್ತೆ. ಸೊ ರೆವಿನ್ಯೂನೇ ಇಲ್ಲ, ನಿಮ್ಗೆ ಟ್ಯಾಕ್ಸೇ ಬರ್ತಾ ಇಲ್ಲ ಅಂದಮೇಲೆ ನೀವು ಅಡ್ಮಿನಿಸ್ಟ್ರೇಷನ್ನ ಹೇಗೆ ಮಾಡೋದು? ಫಾರ್ ಎಕ್ಸಾಂಪಲ್ ಇಂಡಿಯನ್ ಗೌರ್ಮೆಂಟಿಗೆ ಕಂಟಿನ್ಯೂಸ್ ಟ್ಯಾಕ್ಸ್ ಬಂದಿರ್ತಾನೆ, ಇವಾಗ ನಮಗೆಲ್ಲ ಸೌಲಭ್ಯಗಳು ಸಿಗೋದು, ಟ್ಯಾಕ್ಸೇ ಇಲ್ಲ ಅಂದಮೇಲೆ ಸೊ ಏನಾಯ್ತು, ಇವಾಗ ಕ್ರೈಸಿಸ್ ಆಗಿ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಅವರು, ಅಂಡರ್ ದ ಸಕ್ಸೆಸರ್ಸ್ ಅಂದರೆ ಔರಂಗಜೇಬ್ ತೀರ್ ಹೋದಂಥ ದ ಎಫಿಷಿಯನ್ಸಿ ಆಫ್ ದ ಇಂಪೀರಿಯಲ್ ಅಡ್ಮಿನಿಸ್ಟ್ರೇಷನ್ ಬ್ರೋಕ್ ಡೌನ್ ಟು ಕೀಪ್ ದ ಚೆಕ್ ಆನ್ ದ ಪವರ್ಫುಲ್ ಮನ್ಸಬ್ದಾರ್ಸ್. ಅವರೆಲ್ಲ ಏನಾದ್ರೆ ಇವಾಗ ಇಂಡಿಪೆಂಡೆಂಟ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಮೊಘಲ್ಸ್ ಡಿಕ್ಲೈನ್ ಆಗ್ಲಿಕ್ಕೆ ಇದೊಂದು ಕಾರಣ ಆಯ್ತು ತಾನೇ ಇವಾಗ, ಜಾಗೀರ್ದಾರಿ ಕ್ರೈಸಿಸ್. ಹಾಗಂದ ಮೇಲೆ ಅಕ್ಬರ್ನ ಪಾಲಿಸೀಸ್ ಮಾತ್ರ ಕಾರಣನಾ? ಅಲ್ಲ ತಾನೆ. ಸೊ ಮೇನ್ಸಿಗೆ ನಿಮ್ಮ ಕಂಟೆಂಟ್ ಬಿಲ್ಡ್ ಆಗ್ತಾ ಇದೆನೋ ಇಲ್ವೋ? ಇಲ್ಲಿ ಮತ್ತೆ ಹೇಳಿದ್ದಾರೆ ನೋಡಿ, ದ ರೂಲರ್ ಆಫ್ ಇರಾನ್ ನಾದಿರ್ ಶಾ ಸ್ಯಾಕ್ಡ್ ಆ್ಯಂಡ್ ಪ್ಲಂಡರ್ ದ ಸಿಟಿ ಆಫ್ ಡೆಲ್ಲಿ ಇನ್ ದ ಇಯರ್ 1739. ಯಾವ ಬ್ಯಾಟಲ್ ಅದು? ಬ್ಯಾಟಲ್ ಆಫ್ ಕರ್ನಾಲ್. ಬ್ಯಾಟಲ್ ಆಫ್ ಕರ್ನಾಲ್. ಅದಾದಮೇಲೆ ನೆಕ್ಸ್ಟ್ ಸ್ಟೇಟ್ಮೆಂಟ್ ಇದೆ ನೋಡಿ, ದಿಸ್ ಇನ್ವೇಷನ್ ವಾಸ್ ಫಾಲೋಡ್ ಬೈ ಸಿರೀಸ್ ಆಫ್ ಪ್ಲಂಡರಿಂಗ್ raids by the Afghan ruler Ahmad Shah Abdali, who invaded North India 5 times between 1748 to 1761. 1761 ಅಂಡರ್ಲೈನ್ ಮಾಡಿ, ಅಹಮದ್ ಶಾ ಅಬ್ದಾಲಿ ಅಂಡರ್ಲೈನ್ ಮಾಡಿ. 1761 ಯಾವ ಬ್ಯಾಟಲ್? ಥರ್ಡ್ ಬ್ಯಾಟಲ್ ಆಫ್ ಪಾಣಿಪತ್. ಪಾಣಿಪತ್ ಅಂತ ಮೂವಿ ಬಂದಿತ್ತು, ನೋಡಿದಿರ ಅದು? ಇದ್ರ ಮೇಲೆ ಇದೆ ಅದು. ಸಂಜಯ್ ದತ್ ಅಹಮದ್ ಶಾ ಅಬ್ದಾಲಿ ಆಗಿತ್ತು ಅದರಲ್ಲಿ. ಯಾಕೆ ಬರ್ತಾನೆ ಅಹಮದ್ ಶಾ ಅಬ್ದಾಲಿ ಇಂಡಿಯಾಗೆ 1761 ಮತ್ತೆ? ಏನಿದೆ ಅಲ್ಲಿ 1748 ಹಿಡಿದು 1761 ಎಷ್ಟು ಸಲ ಬಂದವನು? 5 ಟೈಮ್ಸ್ ಬಂತಾನೆ. ಎಲ್ಲಿಗೆ? ಎಸ್ಪೆಷಲಿ ಡೆಲ್ಲಿಗೆ ಬರ್ತಾ ಇದ್ದ, ಲೂಟಿ ಮಾಡ್ತಾ ಇದ್ದ, ವಾಪಸ್ ಅಫ್ಘಾನಿಸ್ತಾನ್ಗೆ ಹೋಗ್ತಾ ಇದ್ದ. ಪ್ರೀವಿಯಸ್ ಟೈಮ್ ಅಂದರೆ 1761 ಮುಂಚೆ ಏನು ಬಂದಿರ್ತಾನಲ್ಲ, ಬಂದು ವಾಪಸ್ ಹೋಗ್ಬೇಕಾದ್ರೆ ಏನು ಮಾಡಿರ್ತಾನೆ, ಪಂಜಾಬಲ್ಲಿ ತಾನೊಬ್ಬ ದೇವ್ರನ್ನ ಅಪಾಯಿಂಟ್ ಮಾಡಿ ಹೋಗಿರ್ತಾನೆ, ಅಲ್ಲಿನ ಒಂದು ಅಡ್ಮಿನಿಸ್ಟ್ರೇಷನ್ ನೋಡ್ಕೊಳ್ಳಿಕ್ಕೆ. ಈ ಟೈಮ್ ಪೀರಿಯಡಲ್ಲಿ ಏನಾಗುತ್ತೆ, ಮರಾಠಾಸ್ ಎಕ್ಸ್ಪಾಂಡ್ ಮಾಡ್ತಾ ಇದ್ರು, ಮರಾಠ ಎಂಪೈರ್ನ. ಹೋಗ್ತಾ 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 ಅವ್ರು ಏನು ಮಾಡಿಬಿಡ್ತಾರೆ, ಇವಾಗ ಪಂಜಾಬ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಪಂಜಾಬ್ ಮೇಲೆ ಅಟ್ಯಾಕ್ ಮಾಡಿ ಅಲ್ಲಿ ಅಹಮದ್ ಶಾ ಅಬ್ದಾಲಿ ಏನು ಸ್ಲೇವ್ ಇದ್ನಲ್ಲ ಅವನು ಓಡಿಸ್ಬಿಡ್ತಾರೆ. ಇದರಿಂದ ಈಗ ಯಾರು ಹರ್ಟ್ ಆಗುತ್ತೆ, ಇವಾಗ ಅಬ್ದಾಲಿಗೂ ಹರ್ಟ್ ಆಗಿಬಿಡ್ತು. ನಾನೆಲ್ಲ ಪ್ಲಂಡರ್ ಮಾಡ್ತಾ ಇದ್ದೇವೆ, ನನ್ನ ಮನುಷ್ಯನೇ ಹೊಡೆದು ಬಿಡಿಸಿದಾರ ಇಲ್ಲ. ಸೊ ದ್ಯಾಟ್ಸ್ ವೈ ಅಗೇನ್ ಹಿ ಕೇಮ್ ಟು ಇಂಡಿಯಾ. ಮರಾಠಾಸ್ ಮತ್ತು ಅಹಮದ್ ಶಾ ಅಬ್ದಾಲಿ ಮಧ್ಯೆ ಆಗುವಂಥ ಬ್ಯಾಟಲ್ ಯಾವುದು? ಬ್ಯಾಟಲ್ ಆಫ್ ಥರ್ಡ್ ಬ್ಯಾಟಲ್ ಆಫ್ ಪಾಣಿಪತ್. ಥರ್ಡ್ ಬ್ಯಾಟಲ್ ಆಫ್ ಪಾಣಿಪತ್ 1761. ಇಟ್ ಈಸ್ ಆಲ್ಸೋ ಅ ಡಿಸೈಡಿಂಗ್ ಬ್ಯಾಟಲ್. ಯಾಕೆ? ಬಿಕಾಸ್ ಇಟ್ ಶಾಟರ್ಡ್ ದ ಡ್ರೀಮ್ಸ್ ಆಫ್ ದ ಮರಾಠಾಸ್ ದ್ಯಾಟ್ ದೇ ವಾಂಟೆಡ್ ಟು ಬಿಕಮ್ ಅ ಪ್ಯಾನ್ ಇಂಡಿಯಾ ಎಂಪೈರ್. ನಾವು ಒಂದೇನು ಪ್ಯಾನ್ ಇಂಡಿಯಾ ಎಂಪೈರ್ ಆಗಬೇಕು, ದೊಡ್ಡ ಎಂಪೈರ್ ಆಗಬೇಕಂತ ಅವ್ರದೊಂದು ಕನಸಿರುತ್ತೆ. ಥರ್ಡ್ ಬ್ಯಾಟಲ್ ಆಫ್ ಪಾಣಿಪತ್ತಲ್ಲಿ ಮರಾಠಾಸ್ ಏನಾಗ್ತಾರೆ, ಸೋತು ಬಿಡ್ತಾರೆ. ಯಾವಾಗ ಅವ್ರು ಸೋಲ್ತಾರಲ್ಲ, ಅವ್ರ ಡ್ರೀಮ್ ಏನಾಗುತ್ತೆ, ಕೊಲ್ಯಾಪ್ಸ್. ನೆಕ್ಸ್ಟ್ ರಜಪೂತ್ಸ್ ಇದಾರೆ ನೋಡಿ ಮತ್ತೆ ಇಲ್ಲಿ. ಆಲ್ರೆಡಿ ಇವಾಗ ಏನು ಮಾಡಿದ್ದಾರೆ, ರಜಪೂತ್ ಸ್ಟಡಿ ಮಾಡಿರ್ತಾರೆ. ಎಲ್ಲಿ? ಪೃಥ್ವಿರಾಜ್ ಚೌಹಾಣ್ ಅದು ಬಂದಿರ್ಬೇಕು. ಇಲ್ಲೊಂದು ಫೋರ್ಟ್ ಇದೆ ನೋಡಿ, ಅದು ಚಿತ್ತೋಡ್ಗಢ ಫೋರ್ಟ್. ಯಾಕೆ ಇಂಪಾರ್ಟೆಂಟ್ ಅಷ್ಟದು? ಚಿತ್ತೋಡ್ ಫೋರ್ಟ್ ಅಲ್ಲಾವುದ್ದೀನ್ ಖಿಲ್ಜಿ ಅಟ್ಯಾಕ್ ಮಾಡ್ತಾನಲ್ಲ, ಯಾರು ಇರ್ತಾರೆ? ಅಲ್ಲಾವುದ್ದೀನ್ ಖಿಲ್ಜಿ ಚಿತ್ತೋಡ್ ಮೇಲೆ ಅಟ್ಯಾಕ್ ಮಾಡಿದಾಗ ಕಿಂಗ್ ರಾಜಾ ರತನ್ ಸಿಂಗ್. ನೆಕ್ಸ್ಟ್ 6. ಯಾಕಂದರೆ ಇವಾಗ ಏನು ಡಿಕ್ಲೈನ್ ಆಗ್ತಾ ಇದೆಯಲ್ಲ, ಯಾವುದು? ಮೊಘಲ್ ಎಂಪೈರ್.
ಈ ಯಾವಾಗ ಮುಘಲ್ ಎಂಪರ್ ಡಿಕ್ಲೈನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಅವಾಗ ಏನಾಗುತ್ತೆ, 3 ಥರದ ರಾಜ್ಯಗಳು ಹುಟ್ಕೊಳ್ಳುತ್ತೆ. ದೇರ್ ವಾಸ್ ಅ ರೈಸ್ ಆಫ್ 3 ಟೈಪ್ಸ್ ಆಫ್ ರೀಜನಲ್ ಪವರ್ಸ್ ಆಫ್ಟರ್ ದ ಡಿಕ್ಲೈನ್ ಆಫ್ ದ ಮುಘಲ್ಸ್. ಯಾವುದು? ಒಂದು ಸಕ್ಸೆಸರ್ ಸ್ಟೇಟ್ಸ್ ಅಂತ ಕರಿತೀವಿ ನಾವು. ಹೌದಾ? ಅಂದರೆ ಯಾವುದಿದು ಸಕ್ಸೆಸರ್ ಸ್ಟೇಟ್ಸ್? ಅಂದರೆ ಮುಗಿದಿದೆ ನಿಮ್ಮದು. ಇವಾಗ ಮೊಘಲ್ ಎಂಪರ್ನವ್ರು ಏನು ಮಾಡಿದ್ರು, ಪ್ರಾವಿನ್ಸಸ್ಸಲ್ಲಿ ಡಿವೈಡ್ ಮಾಡಿರ್ತಾರೆ. ಆ ಪ್ರಾವಿನ್ಸಿಗೆ ಏನಂತ ಕರೀತಿದ್ರು? ಸುಬಾಸ್ ಅಂತ ಕರೀತಾ ಇದ್ರು. ಆ ಪ್ರಾವಿನ್ಷಿಯಲ್ ಗವರ್ನರ್ಸ್ ಅಂತ ಯಾರು ಇರ್ತಾರಲ್ಲ ಅವರೆಲ್ಲ ಏನಾಗ್ತಾರೆ, ಇವಾಗ ಇಂಡಿಪೆಂಡೆಂಟ್ ಆಗ್ತಾರೆ. ಮೀನ್ಸ್ ದಿ ಸಕ್ಸೆಸರ್ ಸ್ಟೇಟ್ಸ್ ವರ್ ದ ಪ್ರಾವಿನ್ಸಸ್ ಆಫ್ ಮುಘಲ್ಸ್. ಯಾವುದು? ಫಾರ್ ಎಕ್ಸಾಂಪಲ್ ಹೈದರಾಬಾದ್ ಇರ್ಬೋದು, ಅವಧ್ ಮತ್ತು ಬೆಂಗಾಲ್. ದೀಸ್ ವರ್ ದ ಪ್ರಾವಿನ್ಸಸ್ ಆಫ್ ದ ಮುಘಲ್ಸ್. ಯಾವಾಗ ಔರಂಗಜೇಬ್ ತೀರ್ ಹೋಗ್ತಾನಲ್ಲ ಅವಾಗ ಏನಾಗುತ್ತೆ, ಇವರು ಇಂಡಿಪೆಂಡೆಂಟ್ ಆಗಿ ರೂಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ನೊಂದು ಸ್ಟೇಟ್ ಯಾವ ಥರ ಇರುತ್ತೆ? ನ್ಯೂ ಸ್ಟೇಟ್ಸ್. ಫಾರ್ ಎಕ್ಸಾಂಪಲ್ ಇಲ್ಲಿ ನಾವೇನು ಸ್ಟಡಿ ಮಾಡ್ತೀವಿ, ಮರಾಠಾಸ್ ಆ್ಯಂಡ್ ಸಿಖ್ಸ್. ಥರ್ಡ್ ಟೈಪ್ ಅಂದರೆ ಇಂಡಿಪೆಂಡೆಂಟ್ ಸ್ಟೇಟ್ಸ್, ಅಂದರೆ ಡೈರೆಕ್ಟ್ಲಿ ನಾಟ್ ಕಂಟ್ರೋಲ್ ಬೈ ದ ಮುಘಲ್ಸ್. ಇಲ್ಲಿ 2 ಸ್ಟೇಟ್, ಒಂದು ಮೈಸೂರು, ಇನ್ನೊಂದು ಟ್ರವನ್ಕೋರ್. 1707 ಯಾವಾಗ ಔರಂಗಜೇಬ್ ತೀರ್ ಹೋಗ್ತಾನಲ್ಲ, ಅವನು ತೀರ್ ಹೋದ ನಂತರ 3 ತರಹದ ಏನಾಗುತ್ತೆ ಇವಾಗ ಸ್ಟೇಟ್ಸ್ ಎಮರ್ಜ್ ಆಗುತ್ತೆ. ಮುಘಲ್ ಕಂಪ್ಲೀಟ್ ಡಿಸ್ಕಸ್ ಮಾಡೋಣಂತೆ, ಆದರೆ ನೆನ್ಪಿಡಿ ಇದನ್ನು. ಯಾವುದು? ಇಂಡಿಪೆಂಡೆಂಟ್ ಸ್ಟೇಟ್ಸ್, ಅಂದರೆ ದೇ ಆರ್ ನಾಟ್ ಡೈರೆಕ್ಟ್ಲಿ ಕಂಟ್ರೋಲ್ಡ್ ಬೈ ದ ಮುಘಲ್ಸ್. ಫಾರ್ ಎಕ್ಸಾಂಪಲ್ ಮೈಸೂರು ಆ್ಯಂಡ್ ಟ್ರವನ್ಕೋರ್. ನ್ಯೂ ಸ್ಟೇಟ್ಸ್ ಅಂದರೆ ಹೊಸ ಸ್ಟೇಟ್ ಇವಾಗ ಏನಾಯಿತು, ಎಮರ್ಜ್ ಆಗುತ್ತೆ. ದೀಸ್ ಆರ್ ದ ಒನ್ ಹೂ ಕ್ವಶನ್ಡ್ ಮುಘಲ್ಸ್. ಅದರಲ್ಲಿ ಸಿಖ್ಸ್ ಮತ್ತು ಮರಾಠ ಸ್ಟಡಿ ಮಾಡೋಣ. ಸಕ್ಸೆಸರ್ ಅಂದರೆ ಹೈದರಾಬಾದ್, ಅವಧ್, ಬೆಂಗಾಲ್. ದೇ ವರ್ ಡೈರೆಕ್ಟ್ಲಿ ಕಂಟ್ರೋಲ್ಡ್ ಬೈ ದ ಮುಘಲ್ಸ್. ಸೊ ಇಲ್ಲೇನಿದೆ, ಸಿಕ್ಸ್ ಅಂತ ಇದೇನೋ ಇಲ್ವೋ? ಎಸ್ಪೆಷಲಿ ರಂಜಿತ್ ಸಿಂಗ್ ಅಂತ ಬರ್ತಾರೆ. ಅವ್ರ ಟೈಮ್ದಲ್ಲಿ ಏನಾಗುತ್ತೆ, ಸಿಕ್ಸ್ ವೆಂಟ್ ಆನ್ ಟು ಬಿಕಮ್ ಅ ಪವರ್ಫುಲ್ ಸ್ಟೇಟ್. ರಂಜಿತ್ ಸಿಂಗ್. ನೆಕ್ಸ್ಟ್ ಮರಾಠಾಸ್ ಇದೆ ನೋಡಿ, ಅದು ನ್ಯೂ ಸ್ಟೇಟಲ್ಲೇ ಬರುತ್ತೆ. ಮರಾಠಾಸ್ ಯಾರು ಎಸ್ಟಾಬ್ಲಿಷ್ ಮಾಡ್ತಾರೆ ಮರಾಠಾ ಎಂಪೈರ್ನ ಮತ್ತು ಕಿಂಗ್ಡಮ್ನ? ಶಿವಾಜಿ. ಯಾಕೆ? why he went on to establish a new kingdom? Because of the atrocities of the Mughals and Adil Shahi of Bijapur. ಜನರ ಮೇಲೆ ದಬ್ಬಾಳಿಕೆ ಮಾಡ್ತಾರೆ. ಅದರ ವಿರುದ್ಧ ಅವ್ರು ಏನು ಮಾಡ್ತಾರೆ, ಇವಾಗ ಮರಾಠ ಕಿಂಗ್ಡಮ್ನ ಎಸ್ಟಾಬ್ಲಿಷ್ ಮಾಡೋದು. ಛತ್ರಪತಿ ಅಂತ ಯಾವತ್ತು ಹೋದಲ್ಲ ಟೈಟಲ್ ಅವರು, ಛತ್ರಪತಿ. ಅಟ್ ಅ ಪ್ಲೇಸ್ ಕಾಲ್ಡ್ ಆಸ್ ರಾಯ್ಗಢ್ ಹಿ ವಾಸ್ ಕೊರೋನೇಟೆಡ್. ಪಟ್ಟಕ್ಕೆ ಬರೋದಲ್ಲಿ ರಾಯ್ಗಢದಲ್ಲಿ. ಪಟ್ಟಕ್ಕೆ ಬರಬೇಕಾದ್ರೆ ಛತ್ರಪತಿ ಅಂತ ಹೇಳ್ಬಿಟ್ಟು ಟೈಟಲ್ ತೊಗೊಂಡವ್ರು ಏನು ಮಾಡ್ತಾರೆ, ಪಟ್ಟಕ್ಕೆ ಬರೋದು. ಡಿಸ್ಕಸ್ ಮಾಡೋಣಂತೆ ಮರಾಠಾಸ್ ಡಿಸ್ಕಸ್ ಮಾಡಬೇಕಾದ್ರೆ. ಯಾಕಂದರೆ ಅದಕ್ಕಿಂತ ಮುಂಚೆ ಔರಂಗಜೇಬ್ ಏನು ಮಾಡಿರ್ತಾನೆ, ಇವ್ರನ್ನ ಹೌಸ್ ಅರೆಸ್ಟಲ್ಲಿ ಇಟ್ಟಿರ್ತಾನೆ, ತಪ್ಪಿಸ್ಕೊಂಡು ಬಂದಿರ್ತಾರೆ. ಬಂದ ನಂತರ ಏನು ಮಾಡ್ತಾರೆ, ರಾಯ್ಗಢಲ್ಲೇ ಯಾಕೆ ಮಾಡ್ತಾರೆ ಅಂದ್ರೆ ಅವ್ರ ಪಟ್ಟಾಭಿಷೇಕ ಅಂದರೆ ಇಟ್ ವಾಸ್ ದ ಫಸ್ಟ್ ಫೋರ್ಟ್ ಕನ್ಸ್ಟ್ರಕ್ಟೆಡ್ ಬೈ ದ ಶಿವಾಜಿ. ಯಾವುದು? ರಾಯ್ಗಢ್. ದ್ಯಾಟ್ಸ್ ವೈ ಹಿ ವಾಸ್ ಕೊರೋನೇಟೆಡ್ ಎಟ್ ರಾಯ್ಗಢ್ ವೇರ್ ಹಿ ಟುಕ್ ದ ಟೈಟಲ್ ಛತ್ರಪತಿ. ಇದು ತುಂಬ ಇಂಪಾರ್ಟೆಂಟ್ ಮರಾಠಾಸ್. ಪೇಶ್ವಾಸ್ ಮೇಲೆ ಕಂಟಿನ್ಯೂಸ್ ಆಗಿ ಕ್ವಶನ್ಸ್ ಬಂದಿದೆ, ನೆನ್ಪಿಡಿ, ಹೈಲೈಟ್ ಮಾಡಿ ಅದನ್ನು. ಪೇಶ್ವಾಸ್ ಎಸ್ಪೆಷಲಿ 4 ಮಂದಿ ತುಂಬ ಪವರ್ಫುಲ್ಲು. ಬಾಲಾಜಿ ವಿಶ್ವನಾಥ್, ಬಾಜಿರಾವ್, ಬಾಜಿರಾವ್, ಮಾಧವರಾವ್. ಪೇಶ್ವಾಸ್ ತುಂಬ ಇಂಪಾರ್ಟೆಂಟು, ಕ್ವಶನ್ಸ್ ಕಂಟಿನ್ಯೂಸ್ ಆಗಿ ಬಂದಿದೆ. ಫಾರ್ ಎಕ್ಸಾಂಪಲ್ ಪೇಶ್ವಾ ಬಾಜಿರಾವ್ ಏನು ಮಾಡ್ತಾನೆ, ಹಿಂದೂ ಪದ್ಶಾಹಿ ಅಂತ ಅವ್ನು ತೊಗೊಂಡು ಬರ್ತಾನೆ. ಏನು ಹಿಂದೂ ಪದ್ಶಾಹಿ ಅಂದರೆ, he wanted to unite all the Hindu rulers to fight against the Mughals.
ಅದ್ರ ಮೇಲೆ ಕ್ವಶನ್ ಕೇಳಿದ್ದಾರೆ. ಅದಾದಮೇಲೆ ಮರಾಠ ಕನ್ಫೆಡರಸಿ, ಒಕ್ಕೂಟ, ಎಸ್ಟಾಬ್ಲಿಷ್ಡ್ ಬೈ ಬಾಲಾಜಿ ವಿಶ್ವನಾಥ್. 5 ರಾಜಮನೆತನಗಳು ಬರುತ್ತೆ ಇಲ್ಲಿ, ಗಾಯಕ್ವಾಡು, ಸಿಂಧಿಯಾ, ಹೋಲ್ಕರ್ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ. ಪೇಜ್ ನಂಬರ್ 102ದಲ್ಲಿ ಸೆಕೆಂಡ್ ಪ್ಯಾರಾಗ್ರಾಫ್ ಲಾಸ್ಟ್ 2 ಲೈನ್ ನೋಡಿ. ಹಿ ಪೊಸೆಸ್ಡ್ ದ ರೈಟ್ ಟು ಲೆವಿ ಆ್ಯಂಡ್ ಕಲೆಕ್ಟ್ ಚೌತ್ ಆ್ಯಂಡ್ ಸರ್ದೇಶ್ಮುಖಿ. ಟರ್ಮ್ಸ್ ನೆನ್ಪಿಡಿ. ಚೌತ್ ಆ್ಯಂಡ್ ಸರ್ದೇಶ್ಮುಖಿ ಏನಿದೆ? ಚೌತ್ ಆ್ಯಂಡ್ ಸರ್ದೇಶ್ಮುಖಿ ಅಂದರೆ ಟ್ಯಾಕ್ಸಸ್. ಚೌತ್ ಅಂದರೆ ಎಷ್ಟು? ಒನ್ ಫೋರ್ತ್. ಇದು ಎಷ್ಟು? 1/10 ಆಫ್ ಚೌತ್. ಅಂದರೆ ಎಷ್ಟಾಯ್ತು ಇವಾಗ? ಫಾರ್ ಎಕ್ಸಾಂಪಲ್ ಚೌತ್ ಸರ್ದೇಶ್ಮುಖಿ ಅಂದರೆ ಸಿಂಪಲ್ ನೆನ್ಪಿಟ್ಬಿಡಿ. ಎಂಟೈರ್ ಇಂಡಿಯನ್ ಸಬ್ ಕಾಂಟಿನೆಂಟ್, ಇಂಡಿಯಾ, ಪ್ರೆಸೆಂಟ್ ಡೇ ಇಂಡಿಯಾ ಏನಿದೆಯಲ್ಲ, ಇದನ್ನು ಯಾರು ರೂಲ್ ಮಾಡ್ತಾಯಿದ್ರು? ಮುಗಲ್ಸ್ ರೂಲ್ ಮಾಡ್ತಾಯಿದ್ರ. ಡೆಕ್ಕನ್ ಅಂದರೆ ಪ್ರೆಸೆಂಟ್ ಡೇ ಪಾರ್ಟ್ಸ್ ಆಫ್ ಆಂಧ್ರ ಪ್ರದೇಶ್, ಕರ್ನಾಟಕ, ಮಹಾರಾಷ್ಟ್ರ, ಇದನ್ನು ಸೇರಿಬಿಟ್ಟು ಏನಂತಂದರೆ ಡೆಕ್ಕನ್ ಅಂತ ಕರೀತಾ ಇದ್ರು. ಆ ಡೆಕ್ಕನ್ ಕೂಡ ಯಾರ ಅಂಡರ್ದಲ್ಲಿ ಇರುತ್ತೆ? ಇವಾಗ ಮುಗಲ್ಸ್ ಅಂಡರ್ದಲ್ಲೇ ಇರುತ್ತೆ. ಮರಾಠಾಸ್ ಏನು ಮಾಡ್ತಾರಂದರೆ, ನಾವು ನಿಮ್ಮ ಮೇಲೆ ಅಟ್ಯಾಕ್ ಮಾಡಬಾರ್ದು ಅಂದರೆ ನೀವೇನು ಮಾಡ್ಬೇಕು? ನಮ್ಗೆ ಇವಾಗ ಟ್ಯಾಕ್ಸ್ ಕೊಡಬೇಕು. ಎಷ್ಟು? 25% ಆಫ್ ಡೆಕ್ಕನ್. ಅಂದರೆ ಇವಾಗ ಡೆಕ್ಕನ್ ಪ್ರದೇಶದಿಂದ ಪ್ರತಿ ವರ್ಷ ಮುಗಲ್ಸ್ ಏನು ಮಾಡ್ತಾಯಿದ್ರು? ಒಂದು 100 ರೂಪೀಸ್ ಟ್ಯಾಕ್ಸ್ನ ಕಲೆಕ್ಟ್ ಮಾಡ್ತಾಯಿದ್ರು ಅಂತ ಇಟ್ಕೊಳ್ಳಿ. ಇವಾಗ ಆ 100 ರೂಪೀಸಲ್ಲಿ 25% ಅಂದರೆ ಎಷ್ಟಾಯ್ತು? ಇವಾಗ 25 ರೂಪೀಸ್ ಇವಾಗ ಮರಾಠಾಸ್ ಕೊಡಬೇಕು, ನಾವು ನಿಮ್ಮ ಮೇಲೆ ಅಟ್ಯಾಕ್ ಮಾಡಬಾರ್ದು ಅಂದರೆ. ಅದರದ್ದು 10% ಅಂದರೆ ಚೌತ್ 10% ಅಂದರೆ ಎಷ್ಟಾಯ್ತು ಇವಾಗ? 2.5%. ಅಂದರೆ ಟೋಟಲಿ ನೀವು ಎಷ್ಟು ಪೇ ಮಾಡ್ಬೇಕು? ನಮ್ಮ ಪ್ರತಿ ವರ್ಷ 27.5 ರೂಪೀಸ್ನ ನೀವು ಪೇ ಮಾಡಿ. ಇದೇನು? ಚೌತ್ ಮತ್ತು ಸರ್ದೇಶ್ಮುಖಿ. ಚೌತ್ ಅಂದರೆ ಏನು? ಸರ್ದೇಶ್ಮುಖಿ ಅಂದರೆ ಏನು? ಟ್ಯಾಕ್ಸಸ್. ಅದು ಟರ್ಮ್ಸ್ ನೆನ್ಪಿಡಿ. ಚೌತ್ ಅಂದರೆ ಎಷ್ಟು? 25%. ಸರ್ದೇಶ್ಮುಖಿ ಅಂದರೆ 10% ಆಫ್ ಚೌತ್. ಕಂಪ್ಲೀಟ್ ಡಿಸ್ಕಸ್ ಮಾಡೋಂಥ ಅಡ್ಮಿನಿಸ್ಟ್ರೇಷನ್ ಬಂದಾಗ. ಆದರೆ ಇದನ್ನು ನೆನ್ಪಿಡಿ, NCERT ಓದಿ. ಅದಕ್ಕೆ ಇಲ್ಲೇ ಕೊಟ್ಬಿಟ್ಟಿದ್ದಾರೆ ಚೌತ್ ಮತ್ತು ಸರ್ದೇಶ್ಮುಖಿ ಅಂದರೆ ಏನು ಅಂತ. ಡೆಕ್ಕನ್ ಏರಿಯಾದಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಬೈ 1730s ದ ಮರಾಠಾ ಕಿಂಗ್ ವಾಸ್ ರಿಕಗ್ನೈಸ್ಡ್ ದ ಓವರ್ಲಾರ್ಡ್ ಆಫ್ ದ ಎಂಟೈರ್ ಡೆಕ್ಕನ್ ಪೆನನ್ಸುಲಾ. ಎಂಟೈರ್ ಡೆಕ್ಕನ್ ಪೆನನ್ಸುಲಾ. ಫರೂಕ್ ಸಿಯರ್ ಬಂದಾಗ ಹೇಳ್ತೀನಂತೆ ಮತ್ತೆ ನಿಮಗಲ್ಲಿ. ಏನು ಮಾಡ್ತಾರೆ? ಕೊಲ್ತಾರೆ ಹೇಳ್ತಾನೆ. ಸಯೀದ್ ಬ್ರಸ್ಗೆ ಹೆಲ್ಪ್ ಮಾಡಿರ್ತಾನೆ. ಯಾರು? ಬಾಲಾಜಿ ವಿಶ್ವನಾಥ್ ಹೆಲ್ಪ್ ಮಾಡ್ತಾರೆ. ಬಾಲಾಜಿ ವಿಶ್ವನಾಥ್ ಏನು ಮಾಡ್ದ? ಮೊಘಲ್ಸ್ಗೆ ಹೆಲ್ಪ್ ಮಾಡಿ ಡೆಕ್ಕನ್ದು ಚೌತ್ ಮತ್ತು ಸರ್ದೇಶ್ಮುಖಿ ಕಲೆಕ್ಟ್ ಮಾಡುವಂಥ ರೈಟ್ಸ್ ತೊಗೊಳ್ಳೋದು. ಯಾಕೆ ಕಲೆಕ್ಟ್ ಮಾಡ್ತಾಯಿದ್ರು? ಸ್ಟೇಟ್ ರನ್ ಆಗಬೇಕಂದ್ರೆ ಟ್ಯಾಕ್ಸ್ ಬೇಕು. ಅದಕ್ಕೆ ಅವ್ರು ಏನು ಮಾಡೋದು? ಡೆಕ್ಕನ್ ಪ್ರದೇಶದ್ದು ಚೌತ್ ಮತ್ತು ಸರ್ದೇಶ್ಮುಖಿ. ಆ ಡೆಕ್ಕನ್ ಪ್ರದೇಶದ ಚೌತ್ ಮತ್ತು ಸರ್ದೇಶ್ಮುಖಿನ ಎಫಿಷಿಯೆಂಟಾಗಿ ಕಲೆಕ್ಟ್ ಮಾಡಲಿಕ್ಕೆ ಅವ್ರು ಏನು ಮಾಡಿದರು? ಮರಾಠ ಕನ್ಫೆಡರಸಿ. ಯಾಕೆ ಒಬ್ಬರೇ ಎಲ್ಲನೂ ಕಲೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಅವ್ರು ಏನು ಮಾಡಿರ್ತಾರೆ? 5 ಮನೆತನಗಳು, ಗಾಯಕ್ವಾಡು, ಸಿಂಧಿಯಾ, ಹೋಲ್ಕರ್ಸು, ಪೇಶ್ವಾ, ಈ ಥರ ಒಂದು ಸ್ಟ್ರಕ್ಚರ್ಡ್ ಅಡ್ಮಿನಿಸ್ಟ್ರೇಷನ್ನ ಯಾರು ಎಸ್ಟಾಬ್ಲಿಷ್ ಮಾಡ್ತಾರೆ? ಪೇಶ್ವಾಸ್. ಚೌತ್ ಮತ್ತು ಸರ್ದೇಶ್ಮುಖಿ ನೆನ್ಪಿಡಿ. ಅದಾದಮೇಲೆ ಜಾಟ್ಸ್. ಅಷ್ಟೊಂದೇನೆ ಇಂಪಾರ್ಟೆಂಟ್ ಇಲ್ಲ. ಕ್ವಶನ್ ನೋಡಿ, ಕಂಟಿನ್ಯೂಸ್ ಆಗಿ ಕೇಳಿದ್ದಾರೆ. ಎದರ ಮೇಲೆ? ಭಕ್ತಿ ಮೂಮೆಂಟ್, ಸೂಫಿ ಮೂಮೆಂಟ್, ಡೆಲ್ಲಿ ಸುಲ್ತಾನೇಟ್, ಮುಗಲ್ಸ್ ಆ್ಯಂಡ್ ಮರಾಠಾಸ್ ಕ್ವಶನ್ಸ್ ಬಂದಿದೆ. ಅದಾದ ನಂತರ ರಾಷ್ಟ್ರಕೂಟಾಸ್ ಮೇಲೆ ಅವಾಗವಾಗ ಏನು ಮಾಡಿದ್ದಾರೆ? ಕ್ವಶನ್ ಕೇಳಿದ್ದಾರೆ. ಎಸ್ಪೆಷಲಿ ಆರ್ಕಿಟೆಕ್ಚರ್ ರಿಲೇಟೆಡ್ ಕ್ವಶನ್ಸ್ ಕೇಳಿದ್ದಾರೆ. ಯಾವುದು? ಕೈಲಾಸನಾಥ್ ಟೆಂಪಲ್ ಯಾರು ಕನ್ಸ್ಟ್ರಕ್ಟ್ ಮಾಡಿದ್ದು, ಯಾವ್ದಾರು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಯಾವ ಆರ್ಕಿಟೆಕ್ಚರಲ್ ಫಾರ್ಮಲ್ಲಿದೆ ಅದು ಅನ್ನೋದನ್ನು ಕ್ವಶನ್ಸ್ ಕೇಳಿದ್ದಾರೆ. ಸೊ ಈ ಟಾಪಿಕ್ಸ್ ಮೇಲೆ ಫೋಕಸ್ ಮಾಡಿ. NCERTನೇ ನೀಟಾಗಿ ಓದ್ಕೊಳ್ಳಿ. ಓದೋದು ಹೇಗೆ ಓದಬೇಕು? ಬಿಟ್ವೀನ್ ದ ಲೈನ್ಸ್, ಬಿಟ್ವೀನ್ ದ ವರ್ಡ್ಸ್. ಚೌತ್ ಆ್ಯಂಡ್ ಸರ್ದೇಶ್ಮುಖಿ ಅಂತ ನಿಮ್ಮಲ್ಲಿ ಟರ್ಮ್ ಬಂತ. ಏನು ಚೌತ್ ಆ್ಯಂಡ್ ಸರ್ದೇಶ್ಮುಖಿ ಅಂತ ಅಲ್ಲೇ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ಚೌತ್ ಆ್ಯಂಡ್ ಸರ್ದೇಶ್ಮುಖಿ ಮರಾಠಾಸ್ ಏನಕ್ಕೆ ಬೇಕಾಗಿತ್ತು? ಅದನ್ನು ಯಾರು ಕೊಟ್ಟರು?
ಹೇಗೆ ಕೊಟ್ಟರು ಅದ್ರ ಮೇಲೆ ಮತ್ತೆ ನೀವೇನು ಮಾಡಿ ಡಿಗ್ ಮಾಡಿದರೆ ಮಾತ್ರ ಎನ್ ಸಿ ಆರ್ ಟಿ ಕರೆಕ್ಟಾಗಿ ಮುಗಿಸ್ಕೊಳ್ತೀರ. 8th ಸ್ಟ್ಯಾಂಡರ್ಡ್ ನೋಡಿ ಏನಿದೆ. 8th ಸ್ಟ್ಯಾಂಡರ್ಡ್ ಬಂದಿಲ್ಲ ಬುಕ್. 6th ಸ್ಟ್ಯಾಂಡರ್ಡ್ ಇರೋದೇನು ಏನ್ಸಿಯಂಟ್ ಹಿಸ್ಟ್ರಿ ಮೇಲೆ, 7th ಇರೋದು ಮೆಡಿವಲ್ ಮೇಲಿದೆ, 8th ಮಾಡರ್ನ್ ಬಂದಿದ್ದಾರೆ. ಇಲ್ಲೊಂದು ಟರ್ಮ್ ಇದೆ ನೋಡಿ ಕಂಟೆಂಟ್ಸಲ್ಲಿ, ಫಸ್ಟ್ಗೆ ಇದೆ ನೋಡಿ ಡಿಕೂಸ್ ಅಂತ. ಡಿಕೂಸ್ ಕಂಟೆಂಟ್ಸ್ ಆಫ್ ಪಾರ್ಟ್ 1 ಡಿಕೂಸ್ ಅಂತ ಇದೆ ನೋಡಿ. ನೆಕ್ಸ್ಟ್ ಪೇಜ್ ಇಲ್ಲ, ಪಾರ್ಟ್ 2 ಕೊಟ್ಟಿದ್ದಾರಾ? ಇದು ಪಾರ್ಟ್ 1 ಇದೆ, ಸರ್ಚ್. ಡಿಕೂಸ್ ಅಂದರೆ ಏನೋ ಟರ್ಮ್ ಕೇಳಿದ್ದಾರೆ ಅದನ್ನು. ಡಿಕೂಸ್ ಟ್ರೈಬಲ್ಸ್ ಯೂಸ್ ಮಾಡ್ತಾ ಇದ್ರು, ಹೊರಗಡೆಯಿಂದ ಏನು ಬರ್ತಾರಲ್ಲ ಜನ ಔಟ್ಸೈಡರ್ಸ್ಗೆ ಡಿಕೂಸ್ ಅಂತ ಕರಿತಾ ಇದ್ರು. ಎನ್ಸಿಯಂಟ್ ಎಲ್ಲಿಂದ ಸ್ಟಡಿ ಮಾಡ್ತೀವಿ ನಾವು ಎನ್ಸಿಯಂಟ್ ಹಿಸ್ಟ್ರಿನ? ಸ್ಟೋನ್ ಏಜಿಂದ ಹಿಡಿದು ಬಾದಾಮಿ ಚಾಲುಕ್ಯಾಸ್ ಏನೇ ಸ್ಟಡಿ ಮಾಡ್ತೀವಲ್ಲಿ ಸ್ಟೋನ್ ಏಜ್. ಅದಾದ ನಂತರ ಸ್ಟೋನ್ ಏಜಲ್ಲಿ 3 ಬರುತ್ತೆ, ಪ್ಯಾಲಿಯೋಲಿಥಿಕ್, ಮೀಸೋಲಿಥಿಕ್, ನಿಯೋಲಿಥಿಕ್. ಹೌದಾ? ಪ್ರಾಚೀನ ಶಿಲಾಯುಗ, ಮಧ್ಯಶಿಲಾಯುಗ, ನವಶಿಲಾಯುಗ. ಅದಾದ ನಂತರ ಇಂಡಸ್ ವ್ಯಾಲಿ ಸಿವಿಲೈಸೇಷನ್, ಸಿಂಧೂ ಕಣಿವೆ ನಾಗರಿಕತೆ. ಅದಾದ ನಂತರ ವೇದಿಕ್ ಪೀರಿಯಡ್, ವೇದಿಕಲ್ಲೂ 2 ಬರುತ್ತೆ, ಅರ್ಲಿ ವೇದಿಕ್, ಲೇಟರ್ ವೇದಿಕ್. ವೇದಿಕ್ ಟೈಮ್ ಪೀರಿಯಡ್ ಏನು? 1500 BC ಟು 500 BC. 1500 BC ಟು 500 BC. 1500 ಇಂದ ಹಿಡಿದು 1000ವರೆಗೂ ಇದು ಯಾವ ಪೀರಿಯಡ್? ಅರ್ಲಿ ವೇದಿಕ್. 1000 to 500 ಲೇಟರ್ ವೇದಿಕ್. ವೇದಿಕ್ ಆದಮೇಲೆ ಮಹಾಜನಪದಾಸ್ ಎಷ್ಟಿದಾವೆ? 16 ಮಹಾಜನಪದಾಸ್. ವಿಚ್ ವಾಸ್ ದ ಓನ್ಲಿ ಮಹಾಜನಪದ ದ್ಯಾಟ್ ಎಕ್ಸಿಸ್ಟ್ ಸೌತ್ ಆಫ್ ದ ವಿಂಧ್ಯನ್ ರೇಂಜ್? ಅಸ್ವಾಕ ಆರ್ ಅಸ್ಮಾಕ. ಫಸ್ಟ್ ಫೇಸ್ ಆಫ್ ಅರ್ಬನೈಸೇಷನ್ ಯಾವುದು? ಫಸ್ಟ್ ಫೇಸ್ ಆಫ್ ಅರ್ಬನೈಸೇಷನ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಸೆಕೆಂಡ್ ಫೇಸ್ ಆಫ್ ಅರ್ಬನೈಸೇಷನ್ ಮಹಾಜನಪದಾಸ್. ಮಹಾಜನಪದ ಆದಮೇಲೆ ಜೈನಿಸಮ್, ಬುದ್ಧಿಸಮ್ ಇರ್ಬೋದು. ಅದಾದಮೇಲೆ ವೇರಿಯಸ್ ಕಿಂಗ್ಡಮ್ಸ್, ಹರಿಯಾಂಕ, ನಂದಾಜ್, ಮೌರ್ಯನ್ಸ್, ಶಿಶುನಾಗ, ಇವರೆಲ್ಲ ಇದ್ದಿದ್ದೆ ಅಲ್ಲಿ ಮಗಧ. ಹೌದೋ ಇಲ್ಲೋ? ಮೊದಲನೇ ಕ್ಯಾಪಿಟಲ್ ಯಾವುದು? ಮಗಧ. ಅದು ರಾಜಗೃಹ ಅಥವಾ ಗಿರಿರೋಜ. ಸೆಕೆಂಡ್ ಕ್ಯಾಪಿಟಲ್ ಪಾಟಲಿಪುತ್ರ. ಮೌರ್ಯನ್ಸ್ ಆದಮೇಲೆ ಏನು ಓದ್ತೀವಿ ಮತ್ತೆ ನಾವು? ಗುಪ್ತಾಜು, ಪುಷ್ಯಭೂತೀಸು, ಬಾದಾಮಿ ಚಾಲುಕ್ಯ. ಅದೇ ರೀತಿ ಮೆಡಿವಲಲ್ಲಿ ಟ್ರೈಪಾರ್ಟರ್ ಸ್ಟ್ರಗಲ್, ಪಾಲಾಸ್, ಪ್ರತಿಹಾರಾಸ್, ರಾಷ್ಟ್ರಕೂಟಸ್. ಅದಾದಮೇಲೆ ಏಜ್ ಆಫ್ ಕಾನ್ಫ್ಲಿಕ್ಟ್, ಅಡ್ವೆಂಟ್ ಆಫ್ ಗಜನಿ ಆ್ಯಂಡ್ ಗೋರಿ. ಅದಾದಮೇಲೆ ಡೆಲ್ಲಿ ಸುಲ್ತಾನೇಟಲ್ಲಿ 5 ಫ್ಯಾಮಿಲೀಸ್, ಸ್ಲೇವ್ಸ್, ಖಿಲ್ಜಿ, ತುಘಲಕ್, ಸಯೀದ್ಸ್ ಆ್ಯಂಡ್ ಲೋದೀಸ್. ದ ಲಾಸ್ಟ್ ಒನ್ ವಾಸ್ ದ ಮುಗಲ್ಸ್. ಮುಗಲ್ಸ್ ಆದಮೇಲೆ ಮರಾಠಾಸ್. ಅದಾದಮೇಲೆ ಭಕ್ತಿ ಮೂಮೆಂಟ್, ಸೂಫಿ. ಸೊ ಈ ಥರ ನಿಮ್ಮದೇನು ಸಿಲೆಬಸ್ಸು ತಲೆಯಲ್ಲಿರ್ಬೋದು. ಹೌ, ವೆನ್, ವೇರ್ ಮತ್ತದೇ. ಸೊ ನಾನು ನಿಮ್ಗೆ ಹೇಳಿದ್ದಿಲ್ಲ ಏನು, ಎಲ್ಲಿವರೆಗೂ ನೀವು ಯಾವುದೇ ಒಂದು ಕನ್ಸೆಪ್ಟ್ಗೆ WH ಕ್ವಶನ್ಸ್ ಅಪ್ಲೈ ಮಾಡ್ತಿರಲ್ಲ ಅವಾಗ ಏನಾಗುತ್ತೆ,
ಕನ್ಸೆಪ್ಚುವಲ್ ಕ್ಲಾರಿಟಿ ಬರುತ್ತೆ. ಎನ್ ಸಿ ಆರ್ ಟಿ ಸ್ಟಾರ್ಟ್ ಆಗೋದು ಅದರಿಂದನೇ. ಹೌ, ವೆನ್, ವೇರ್, ವೈ ಅಪ್ಲೈ ಮಾಡಿ. ಏನಿದೆ ಫಸ್ಟ್, ಹೌ ಇಂಪಾರ್ಟೆಂಟ್ ಆರ್ ಡೇಟ್ಸ್. ಹೌ ಇಂಪಾರ್ಟೆಂಟ್ ಆರ್ ಡೇಟ್ಸ್. ಒಂದು ಕ್ವಶನ್ ಇಲ್ಲಿ ಇದು ಮಾಡಿದ್ದಾರೆ ನೋಡಿ, ಇಲ್ಲಿ ಸ್ಟೇಟ್ಮೆಂಟ್ ಇದೆ. ಯು ಮೇ ಹ್ಯಾವ್ heard people say, I find history boring because it is all about memorizing dates. Is such a conception true? ಹಿಸ್ಟ್ರಿ ಅಂದರೆ ಏನಾಗಿದೆ ಇವಾಗ? ಆ ರಾಜ ಬಂದ, ಈ ರಾಜ ಬಂದ, ಅವಾಗ ಬಂದ, ಇವಾಗ ಬಂದ, ಇದೇ ಆಗಿದೆ. ಹೌದಾ? ಅದಕ್ಕೆ ಏನಾಗಿದೆ, ಇದು ಬೋರಿಂಗ್ ಅನಿಸ್ತಾ ಇದೆ. ಬೋರಿಂಗ್ ಅನಿಸುತ್ತಾ? ಅನಿಸ್ಲೇಬೇಕು. ನಾವು ಪ್ರಿಪ್ರೇಷನ್ ಮಾಡಿದಾಗ ಅನಿಸ್ತಾ ಇತ್ತು. ಮಾಡೋದು, ಕೊಂಡು ಹಿಂಗಾಗೋದು ಸ್ಟಾರ್ಟ್ ಆಗುತ್ತೆ ಅದು. ಆದರೆ ನಾನು ನಿಮ್ಗೇನು ಹೇಳಿದ್ದೆ, ಹಿಸ್ಟ್ರಿ ಅಂತ ಬಂದ ತಕ್ಷಣ ಫ್ಯಾಕ್ಟ್ಸ್ ಮೇಲೆ ಫೋಕಸ್ ಮಾಡಬಾರ್ದು. ಎದ್ರ ಮೇಲೆ ಫೋಕಸ್ ಮಾಡಬೇಕು? ಇವೆಂಟ್ಸ್ ಮೇಲೆ. ಘಟನೆಗಳಾಗಿರುತ್ತೋ ಹೌದೋ ಇಲ್ಲೋ, ಆ ಘಟನೆಗಳ ಮೇಲೆ ಫೋಕಸ್ ಮಾಡಿದಾಗ ಮಾತ್ರ ಏನಾಗುತ್ತೆ ನಿಮಗೆ. ಹಿಸ್ಟ್ರಿಯಲ್ಲಿದ್ದಂಥ ಲವ್ ಸ್ಟೋರೀಸ್ ನಿಮ್ಗೆ ಎಲ್ಲಿ ಯಾವ ಸಬ್ಜೆಕ್ಟಲ್ಲಿ ಸಿಗುತ್ತೆ? ಬಾಜಿರಾವ್ ಮಸ್ತಾನಿ ಮೂವಿ ನೋಡಿದ್ದಾರೆ, ಜೋಧಾ ಅಕ್ಬರ್, ಅಲಾವುದ್ದೀನ್ ಖಿಲ್ಜಿ. ಏನು ಹೇಳ್ತಾನೆ ಮಲಿಕ್ ಮೊಹಮ್ಮದ್ ಜೈಸಿ ಪದ್ಮಿನಿ ಪದ್ಮಾವತ್ ಬುಕ್ಕಲ್ಲಿ ಏನು ಹೇಳ್ತಾನೆ? ಹಿ ವೆಂಟ್ ಬಿಹೈಂಡ್ ದ ರಾಣಿ ಪದ್ಮಿನಿ, ಹಿ ವಾಸ್ ಮೆಸ್ಮರೈಸ್ಡ್ ಬೈ ದ ಬ್ಯೂಟಿ ಆಫ್ ರಾಣಿ ಪದ್ಮಿನಿ. ಹೋಗಿದ್ದ ಬಿಟ್ಟಿದ್ದ ಸೆಕೆಂಡರಿ, ಹೌದು ತಾನೆ? ಸೊ ಇವೆಂಟ್ಸ್ ಮೇಲೆ ಮಾತ್ರ ಏನು ಮಾಡಿ, ಫೋಕಸ್ ಮಾಡಿ. ಹಿಸ್ಟ್ರಿ ಸಡನ್ಲಿ ಅಬೌಟ್ ಚೇಂಜಸ್ ದ್ಯಾಟ್ ಅಕರ್ ಓವರ್ ಟೈಮ್. ಇಟ್ ಈಸ್ ಫೈಂಡಿಂಗ್ ಔಟ್ ಹೌ ಥಿಂಗ್ಸ್ ವರ್ ಇನ್ ದ ಪಾಸ್ಟ್ ಆ್ಯಂಡ್ ಹೌ ಥಿಂಗ್ಸ್ ಹ್ಯಾವ್ ಚೇಂಜ್. ಸೊ ಹಿಸ್ಟ್ರಿ ಅಂದ ತಕ್ಷಣ ಬರೀ ಏನು ಇವೆಂಟ್ಸ್, ಇದು ಸಾರಿ ಡೇಟ್ಸ್ ಅಲ್ಲ, ಏನಿದೆ ಅದು ಏನು ಹೇಳುತ್ತೆ ಇಲ್ಲಿ? ಹೌ ಥಿಂಗ್ಸ್ ವರ್ ಇನ್ ದ ಪಾಸ್ಟ್ ಆ್ಯಂಡ್ ಹೌ ಥಿಂಗ್ಸ್ ಹ್ಯಾವ್ ಚೇಂಜ್. ಪ್ಯಾಲಿಯೋಲಿಥಿಕ್ಕಿಂದ ಮೀಸೋಲಿಥಿಕ್ ಆಗಬೇಕಾದ್ರೆ ಕೆಲವೊಂದು ಚೇಂಜಸ್ ಆಗುತ್ತೆ. ಟೂಲ್ಸಲ್ಲಿ ಏನಾಯಿತು? ಸೈಜ್ ರೆಡ್ಯೂಸ್ ಆಗುತ್ತೆ. ಯಾಕೆ? ಪ್ಯಾಲಿಯೋಲಿಥಿಕಲ್ಲಿ ಜೀವನ ಹೇಗೆ ನಡೆಸ್ತಾ ಇದ್ರು ಜನ? ಅಲೆಮಾರಿ ಜೀವನ ತಾನೆ. ದೇ ವರ್ ಲೀಡಿಂಗ್ ನೊಮ್ಯಾಡಿಕ್ ಲೈಫ್. ದ್ಯಾಟ್ಸ್ ವೈ ದೇ ಯೂಸ್ ಟು ಕ್ಯಾರಿ ಆಲ್ ದೇರ್ ಟೂಲ್ಸ್ ಆ್ಯಂಡ್ ಇಂಪ್ಲಿಮೆಂಟ್ಸ್. ಭಾರವಾಗಿದ್ದು ಟೂಲ್ಸ್ನ ನೀವು ಹೇಗೆ ಹೊತ್ಕೊಂಡು ಹೋಗ್ಲಿಕ್ಕೆ ಚಾನ್ಸ್ ಇದೆ ಹೇಳಿ? ಅದಕ್ಕೆ ಅವ್ರು ಏನು ಮಾಡಿದ್ರು, ಸೈಜ್ನ ಕಡಿಮೆ ಮಾಡ್ತಾರೆ. ಸೈಜ್ ಕಡಿಮೆ ಮಾಡೋದು ಏನಾಯ್ತು ಇವಾಗ? ಭಾರನೂ ಕಡಿಮೆ ಆಗುತ್ತೋ ಇಲ್ಲೋ? ಸೊ ಮುಂಚೆ ಏನಿತ್ತು ಬೇರೆ ಥರ ಇತ್ತು, ಇವತ್ತು ಮತ್ತೇನಾಯಿತು? ಚೇಂಜ್ ಆಯಿತು. ನೆಸೆಸಿಟಿ ಈಸ್ ದ ಮದರ್ ಆಫ್ ಇನ್ವೆನ್ಷನ್. ಹೌದಾ ಇಲ್ವೋ? ನಮ್ಮ ಅವಶ್ಯಕತೆ ಹೇಗಿರುತ್ತೆ ಅದರ ಆಧಾರ ಮೇಲೆ ನಾವೇನು ಮಾಡ್ತೇವೆ? 400 ಕೋಟಿ 500 ಕೋಟಿದಲ್ಲಿ ಮಾರ್ಸ್ ಮಿಷನ್ ಮಾಡಿಬಿಟ್ರು ಇಂಡಿಯಾದವರು. ಒಂದು ಮೂವಿ ಪ್ರೊಡ್ಯೂಸ್ ಆಗೋದಿಲ್ಲ ಈ ಟೈಮ್ ಪೀರಿಯಡ್ದಲ್ಲಿ. ಯಾಕೆ? ಇಂಡಿಯನ್ಸ್ ಅದಕ್ಕೆ ಅಂತ ಏನಂತ ಕರೀತಾರೆ? ಜುಗಾಡೂಸ್ ಅಂತ ಕರೀತಾರೆ. ಏನಾದರೂ ಒಂದು ಮಾಡ್ತಾ ಇರ್ತೀವಿ, ಆದರೆ ನಮಗೆ ಆ ಟೈಮ್ದಲ್ಲಿ ಅದರ ಅವಶ್ಯಕತೆ ಇರಬೇಕು. ಜಪನೀಸ್ ಅಷ್ಟೊಂದು ಯಾಕೆ ಅವ್ರು ಇನೋವೇಟಿವ್ ಆದರು? ಅನುಭವಿಸಿದ್ರು ಅವರು. ಸೆಕೆಂಡ್ ವರ್ಲ್ಡ್ ವಾರ್ದಲ್ಲಿ ಪರಿಸ್ಥಿತಿ ಏನಾಗಿತ್ತು ಅವ್ರದ್ದು? ಹೌದಾ? ಅದ್ರ ಜೊತೆಗೆ ಸ್ಟೇಬಲ್ ಇದೆನಾ ಲ್ಯಾಂಡ್ ಅದು ಜಪಾನು? ಯಾವಾಗಲೂ ಅರ್ತ್ ಕ್ವಿಕ್ಕು, ಸುನಾಮಿ. ಸೊ ಅದಕ್ಕೆ ಅವ್ರು ಏನು ಮಾಡಿದ್ರು? ಅದಕ್ಕೊಂದು ಏನಾದರೂ ಇನೋವೇಷನ್ಸ್ ಆಗಬೇಕು ತಾನೆ. ಮನೆಗಳನ್ನು ಅದೇ ಥರ ಕಟ್ಟಬೇಕು ತಾನೆ. ಇವಾಗ ಅಲಾರಾಮ್ ಸಿಸ್ಟಮ್ಸ್ ಅದೇ ಥರ ಇರಬೇಕು ಅವರಿಗೆ. ಸೊ ಅದಕ್ಕೆ ಏನಾಗುತ್ತೆ, ಮುಂಚೆ ಹೇಗಿತ್ತು ಸಮಾಜ, ಹಿಸ್ಟ್ರಿ ಪಾಯಿಂಟ್ ಆಫ್ ವ್ಯೂವೇ ತಗೊಳ್ಳಿ. ಸತಿ ಪದ್ಧತಿ ವರ್ಸ್ಟ್ ಸೋಷಿಯಲ್ ಲಿವಿಲ್ ಅಂತ ನಮ್ಗೆ ಗೊತ್ತಾಯ್ತು ತಾನೆ. ಆದರೆ ಇವಾಗ ಇದೇನಾ ಅದು? ಬ್ಯಾನ್ ಮಾಡಿದ್ರೆ ತಾನೆ ಅದನ್ನು. ಚೈಲ್ಡ್ ಲೇಬರ್ ಕೆಟ್ಟದ್ದು ಅಂತ ಗೊತ್ತಾಯ್ತು ನಮಗೆ. ಸೊ ಅದಕ್ಕೇನು ಮಾಡಿದ್ರು ಗೌರ್ಮೆಂಟ್? ಚೈಲ್ಡ್ ಲೇಬರ್ ಬ್ಯಾನ್ ಮಾಡಿದ್ರು ಇಲ್ವ? 14 ಏಜ್ವರೆಗೂ ಚೈಲ್ಡ್ ಲೇಬರ್ ಬ್ಯಾನ್ ಮಾಡೋದ್ರ ಜೊತೆಗೆ ಅವ್ರಿಗೆ ಎಜುಕೇಷನ್ ಸಿಗಬೇಕು. ಇವಾಗ ಅದು ಗೌರ್ನಮೆಂಟ್ ಏನು ಮಾಡಿತು? ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ತೊಗೊಂಬಂದ್ರು ತಾನೆ. ಸೊ ಮುಂಚೆ ಸೊಸೈಟಿ ಹೇಗಿತ್ತು, ಇವಾಗ ಹೇಗೆ ಚೇಂಜ್ ಆಗ್ತಾ ಇತ್ತು. ಸೊ ಡೇಟ್ಸ್ ಮಾತ್ರ ಇಂಪಾರ್ಟೆಂಟ್ ಅಲ್ಲ. ಸೊಸೈಟಿ ಏನು? ಇಟ್ ಈಸ್ ಅ ಲ್ಯಾಬ್ರೋಟ್ರಿ. ಹಿಸ್ಟ್ರಿ ಈಸ್ ಅ ಲ್ಯಾಬ್ರೋಟ್ರಿ ಫಾರ್ ದ ಸೊಸೈಟಿ ಅಂತ ಹೇಳಿದ್ದೆ ನಿಮಗೆ. ಸಮಾಜದಲ್ಲಿ ಏನು ತಪ್ಪುಗಳು ನಡ್ತಾ ಇದ್ದಾವಲ್ಲ ಅದ್ರ ಬಗ್ಗೆ ನಮ್ಗೆ ತಿಳ್ಕೊಳ್ಳೋದು ಯಾವಾಗ? ಹಿಸ್ಟ್ರಿ ಓದೋದಿಲ್ಲ. ಸೊ ಡೇಟ್ಸ್ ಒಂದೇ ಇಂಪಾರ್ಟೆಂಟ್ ಅಲ್ಲ. ಓಕೆ, ಇಲ್ಲೊಂದು ಸ್ಟೇಟ್ಮೆಂಟ್ ಇದೆ ನೋಡಿ ಇಲ್ಲಿ. ವೆನ್ ವರ್ ರೈಲ್ವೇಸ್ ಬಿಲ್ಟ್, ಅಂಡರ್ಲೈನ್ ಮಾಡಿ ಅದನ್ನು ಅಂಡರ್ಲೈನ್ ಮಾಡಿ. ವೆನ್ ವೇರ್ ರೈಲ್ವೇಸ್ ಬಿಲ್ಟ್, ಇದು ಯಾಕೆ ಇಂಪಾರ್ಟೆಂಟ್ ಆಯ್ತು ಇವಾಗ? ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಬಂದಾಗ ವೆನ್ ವೇಸ್ ರೈಲ್ವೇಸ್ ಬಿಲ್ಟ್ ಅಂದಾಗ ಇದು ಯಾಕೆ ಇಂಪಾರ್ಟೆಂಟ್ ಆಯಿತು?
ಫಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಹೇಗೆ ಇಂಪಾರ್ಟೆಂಟ್ ಆಗುತ್ತೆ ಹೇಳಿದ್ದು? ಫಸ್ಟ್ ರೈಲ್ವೆ ಲೈನ್ ಇಂಡಿಯಾದಲ್ಲಿ ಎಲ್ಲಿದೆ? ಮುಂಬೈ ಟು ಥಾಣೆ. ಯಾವಾಗ? 1853. ಹೂ ವಾಸ್ ದ ಗವರ್ನರ್ ಜನರಲ್? ತೂರ್ದಾಲ್. Who was the Governor General? ಡಾಲ್ಹೌಸಿ. 1853. ಅಂಡರ್ಲೈನ್ ಮಾಡಿ, ಅಲ್ಲೇ ಕ್ವಶನ್ ಮಾಡ್ಕೊಂಡ್ಬಿಡೋದು. ಹೌದು ತಾನೆ? ಇಂಪಾರ್ಟೆಂಟ್ ಇದೆ ಅಂತಾನೆ. ಸೊ ಇದಕ್ಕೆ ಏನಂತ ಕರಿತೀವಿ ನಾವು? ಬಿಟ್ವೀನ್ ದ ಲೈನ್ಸ್, ಬಿಟ್ವೀನ್ ದ ವರ್ಡ್ಸ್ ಓದೋದು. ಯಾಕೆ ಇಂಟ್ರೊಡ್ಯೂಸ್ ಮಾಡ್ತಾರೆ ರೈಲ್ವೇಸ್ನ ಬ್ರಿಟಿಷ್ ಇಂಡಿಯಾದಲ್ಲಿ? ಜನರಿಗೆ ಒಂದು ಹೆಲ್ಪ್ ಆಗಲಿ, ಕಮ್ಯುನಿಕೇಷನ್ ಹೆಲ್ಪ್ ಆಗಲಿ ಅಥವಾ ಏನಾದರೂ ಮಾಡಿರ್ತಾರೆ. ಎರಡು ಆಬ್ಜೆಕ್ಟಿವ್ ಇರುತ್ತೆ ರೈಲ್ವೇಸ್ನವ್ರು ಇಂಟ್ರೊಡ್ಯೂಸ್ ಮಾಡಲಿಕ್ಕೆ. ಒಂದು, ಟು ಕಲೆಕ್ಟ್ ದ ರಾ ಮಟೀರಿಯಲ್ಸ್ ಫ್ರಮ್ ದ ಹಿಂಟರ್ಲ್ಯಾಂಡ್. ಅಲ್ಲಿಂದ ಇಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ ಅವ್ರಿಗೆ ಬೆಂಗಳೂರಿಂದ ಕಲೆಕ್ಟ್ ಮಾಡ್ಬೇಕಂತ ಇಟ್ಕೊಳ್ಳಿ ಕಾಟನ್ನ. ಮೈಸೂರು ಮತ್ತು ಬೆಂಗಳೂರಿನಿಂದ ಕಾಟನ್ ಮತ್ತು ಸಿಲ್ಕ್ ಫೇಮಸ್ಸು. ಸಿಲ್ಕ್ ಮತ್ತು ಕಾಟನ್ನ ರಾ ಮಟೀರಿಯಲ್ ಇಲ್ಲಿಂದ ಕಲೆಕ್ಟ್ ಮಾಡಿ ಗೋವಾ ಅಥವಾ ಮುಂಬೈ ಪೋರ್ಟಿಗೆ ಅದನ್ನ ಏನು ಮಾಡಬೇಕು? ಇವಾಗ ಟ್ರಾನ್ಸ್ಪೋರ್ಟ್ ಮಾಡಬೇಕು. ರಾ ಮಟೀರಿಯಲ್ನ ಹಿಂಟರ್ಲ್ಯಾಂಡಿಂದ ಕಲೆಕ್ಟ್ ಮಾಡಿ ಪೋರ್ಟ್ಸ್ಗೆ ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ಅವ್ರು ಏನು ಮಾಡಿದ್ರು? ರೈಲ್ವೇಸ್ ಕನ್ಸ್ಟ್ರಕ್ಟ್ ಮಾಡಿದ್ರು. ಅದರ ಜೊತೆಗೆ 1857 ರಿವೋಲ್ಟ್ ಅಂತ ಆಗುತ್ತೆ ಒಂದು. ಅದು ಫಸ್ಟ್ ಮೇಜರ್ ರಿವೋಲ್ಟ್ ತಾನೆ. ಆದರೆ ಅದಕ್ಕಿಂತ ಮುಂಚೆ ಏನಾದರೂ ರಿವೋಲ್ಟ್ಸ್ ಆಗ್ತಾ ಇತ್ತಾ? ಕಂಟಿನ್ಯೂಸ್ ಆಗಿದೆ. ನಮಗೆ ಕಾಣಿಸೋದು ಅದು ಒಂದೇ, ಯಾಕಂದ್ರೆ ದೊಡ್ಡದಿದೆ, ಪ್ಯಾನ್ ಇಂಡಿಯಾ ಇದೆ. 1757 ಹಿಡಿದು 1857 ಆ 100 ಇಯರ್ಸಲ್ಲಿ ಥೌಸಂಡ್ಸ್ ಆಫ್ ರಿವೋಲ್ಟ್ಸ್ ಆಗುತ್ತೆ. ಅದೇ ಚಿಕ್ಕ ಪುಟ್ಟ ರಿವೋಲ್ಟ್ಸ್ ಇರುತ್ತೆ. ಪೆಸೆಂಟ್ ರಿವೋಲ್ಟ್ಸ್ ಇದೆ, ಟ್ರೈಬಲ್ ರಿವೋಲ್ಟ್ಸ್ ಅಂತ ಆಗುತ್ತೆ. ಆ ರಿವೋಲ್ಟ್ ಆದಾಗ ಇಮಿಡಿಯೇಟ್ಲಿ ನೀವು ಇವಾಗ ಏನು ಮಾಡಬೇಕು? ಟ್ರೂಪ್ಸ್ ಆರ್ಮಿನ ಮೂವ್ ಮಾಡಬೇಕು. ಯಾಕಂದರೆ ಆ ರಿವೋಲ್ಟ್ನ ನೀವೇನು ಮಾಡಬೇಕು? ಸಪ್ರೆಸ್ ಮಾಡಲಿಕ್ಕೆ ಆರ್ಮಿನ ಮೂವ್ ಮಾಡಬೇಕು. ಮುಂಚಿನ ಥರ ಇವಾಗಿನ ಥರ ಏನಾದರೂ ಅವಾಗ ಫ್ಲೈಟ್ಸ್ ಏನಾದರೂ ಇರುತ್ತೆ? ಸೊ ಬೈ ರೋಡ್ ಮುಕ್ತ ಏನು ಮಾಡ್ಬೋದು ನೀವು? ರೈಲ್ವೇಸ್ ಮುಖಾಂತರ, ಟ್ರೈನ್ ಮುಖಾಂತರ ಏನು ಮಾಡ್ಬೋದು ನೀವು? ಮೂವ್ ಮಾಡಿ. ಸೊ ಆರ್ಮಿನ ಅಥವಾ ಟ್ರೂಪ್ಸ್ನ ಮೂವ್ ಮಾಡಲಿಕ್ಕೆ ಮತ್ತು ರಾ ಮಟೀರಿಯಲ್ಸ್ನ ಕಲೆಕ್ಟ್ ಮಾಡಲಿಕ್ಕೆ ಅವ್ರು ಏನು ಮಾಡ್ತಾರೆ? ರೈಲ್ವೇಸ್ನ ಇಂಟ್ರೊಡ್ಯೂಸ್ ಮಾಡೋದು. ಸೊ ಅಲ್ಲೇ ಪ್ರಶ್ನೆ ಮಾಡ್ಕೊಳ್ಳಿ, ನೀವು ಓದಬೇಕಾದ್ರೇ ಪ್ರಶ್ನೆ ಮಾಡ್ಕೊಂಡ್ಬಿಡೋದು. ವೈ ದೇ ವೆಂಟ್ ಆನ್ ಟು ಕನ್ಸ್ಟ್ರಕ್ಟ್ ರೈಲ್ವೇಸ್ ಇನ್ ಇಂಡಿಯಾ? ಫಸ್ಟ್ ಕರ್ನಾಟಕ ಲೈನ್, ಸಾರಿ ರೈಲ್ವೆ ಲೈನ್ ಇನ್ ಕರ್ನಾಟಕ ಎಲ್ಲಿಂದ ಎಲ್ಲಿವರೆಗೂ? ಫಸ್ಟ್ ರೈಲ್ವೆ ಲೈನ್ ಇನ್ ಕರ್ನಾಟಕ ಬ್ಯಾಂಗ್ಳೂರ್ ಟು ಜೋಲಾರ್ಪೇಟ್, ಪ್ರೆಸೆಂಟ್ ಡೇ ತಮಿಳ್ನಾಡು, ಜೋಲಾರ್ಪೇಟ್. ಕಮಿಷನರ್ಸ್ ಅಂತ ಬರ್ತಾರೆ ಇಬ್ಬರು, ಬೌರಿಂಗು ಬೆಂತೆ. ಕಬ್ಬನ್ ಗೊತ್ತು ತಾನೆ? ಪಾರ್ಕ್ ಅವನ ಹೆಸರು. 1831 ಸ್ಟಾರ್ಟ್ ಆಗುತ್ತೆ ಕಮಿಷನರ್ ರೂಲ್ ಕರ್ನಾಟಕದಲ್ಲಿ. ಅರೌಂಡ್ 50 ಇಯರ್ಸ್ ಆ ಟೈಮಲ್ಲಿ ಕನ್ಸ್ಟ್ರಕ್ಟ್ ಆಗಿರೋದು ಇದು. ಬ್ಯಾಂಗ್ಳೂರ್ ಟು ಜೋಲಾರ್ಪೇಟ್, ಫಸ್ಟ್ ರೈಲ್ವೆ ಲೈನ್ ಇನ್ ಕರ್ನಾಟಕ, ನೆನ್ಪಿಡಿ. ವಿಚ್ ಡೇಟ್ಸ್? ನೆಕ್ಸ್ಟ್ ನೋಡಿ, ವಿಚ್ ಡೇಟ್ಸ್? ಕೆಲವೊಂದು ಡೇಟ್ಸ್ ಬರುತ್ತೆ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್, ಫಸ್ಟ್ ಗವರ್ನರ್ ಜನರಲ್ ಯಾರಂತ ಕೇಳ್ತಾರೆ. ಸ್ಟೇಟ್ಮೆಂಟ್ ವೈಸಲ್ಲಿ ಕೇಳಿರ್ತಾರೆ, ಯಾಕಂದರೆ ಗವರ್ನರ್ ಆಫ್ ಬೆಂಗಾಲ್ ಇರುತ್ತೆ, ಆಮೇಲೆ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಆಗುತ್ತೆ, ಆಮೇಲೆ ಗವರ್ನರ್ ಜನರಲ್ ಆಫ್ ಇಂಡಿಯಾ ಆಗುತ್ತೆ. ಪ್ರತಿಯೊಂದು ಆ್ಯಕ್ಟಿಂದ ಅವ್ರು ಏನು ಮಾಡಿದ್ದಾರೆ? ಗವರ್ನರ್ ಜನರಲ್ದು ಡೆಸಿಗ್ನೇಷನ್ ಚೇಂಜ್ ಮಾಡಿದ್ದಾರೆ. 1857 ಆದಮೇಲೆ ಏನಾಗುತ್ತೆ? ಗವರ್ನರ್ ಜನರಲ್ ಆಫ್ ಇಂಡಿಯಾ ಇದ್ದು ವೈಸ್ ರಾಯ್ ಚೇಂಜ್ ಆಗುತ್ತೆ. ಯಾಕೆ ವೈಸ್ ರಾಯ್ ಅಂತ ಯಾಕೆ ಕರೀತಾರೆ? ಡೈರೆಕ್ಟ್ಲಿ ಅಪಾಯಿಂಟೆಡ್ ಬೈ ದ ಕ್ರೌನ್. ಹಿ ವಾಸ್ ದ ರೆಪ್ರೆಸೆಂಟೇಟಿವ್ ಆಫ್ ದ ಬ್ರಿಟಿಷ್ ಕ್ರೌನ್, ಅದಕ್ಕೆ ವೈಸ್ ರಾಯ್ ಅಂತ ಚೇಂಜ್ ಆಗುತ್ತೆ. ಸೊ ಈ ಥರ ಫಸ್ಟ್ ಅಂತ ಏನು ಬರ್ತಲ್ಲ, ತುಂಬ ಇಂಪಾರ್ಟೆಂಟ್. ಇಲ್ಲೇ ಸ್ಟೇಟ್ಮೆಂಟ್ ಇದೆ ನೋಡಿ, ಏನಂತ? ಫಸ್ಟ್ ಗವರ್ನರ್ ಜನರಲ್ ವಾರನ್ ಹೇಸ್ಟಿಂಗ್ಸ್. ಫಸ್ಟ್ ಗವರ್ನರ್ ಜನರಲ್. ಮುಂಚೆ ಏನಿತ್ತು? ಬೆಂಗಾಲ್ ಅಂತ ಇರುತ್ತೆ. ವಾರನ್ ಹೇಸ್ಟಿಂಗ್ಸ್ ಏನಾಗ್ತಾನೆ? ಫಸ್ಟ್ ಗವರ್ನರ್ ಆಫ್ ಬೆಂಗಾಲ್. ಯಾರು ಫಸ್ಟ್ ಗವರ್ನರ್ ಆಫ್ ಬೆಂಗಾಲ್? 1764 ಬಕ್ಸರ್ ಬ್ಯಾಟಲ್ ಆದಾಗ ಗವರ್ನರ್ ಜನರಲ್ ಯಾರು ಇರ್ತಾರೆ?
ರಾಬರ್ಟ್ ಕ್ಲೈವ್. ಸೊ ಈ ಥರ ಫಸ್ಟ್ ಅಂತ ಬಂದಿದ್ದು ನೆನ್ಪಿಡಿ. ಸೊ ಈ ಥರ ಡೇಟ್ಸ್ ಬರುತ್ತೆ ಇವಾಗ ಇಂಪಾರ್ಟೆಂಟ್. 1757, 1764 ಬ್ಯಾಟಲ್ ಆಫ್ ಬಕ್ಸಾರ್, ಬ್ಯಾಟಲ್ ಆಫ್ ಪ್ಲಾಸಿ. ಹೇಸ್ಟಿಂಗ್ಸ್, ವೆಲ್ಲೆಸ್ಲಿ, ಬೆಂಟಿಕ್, ಡಾಲೌಸಿ, ರಿಪ್ಪನ್, ಲಿಟ್ಟನ್, ಕರ್ಜನ್, ಹಾರ್ಡಿಂಗ್, ಇರ್ವಿನ್, ಇವ್ರದ್ದು ಎಲ್ಲರದು ಪ್ರತಿಯೊಂದು ಗವರ್ನರ್ ಜನರಲ್ಸ್ ಯಾವಾಗ ಬಂದರು ಅಂದರೆ ಪ್ರತಿಯೊಂದನ್ನು ಯಾರು ಇಂಪಾರ್ಟೆಂಟ್ ಇದಾರಲ್ಲ ಯಾವಾಗ ಬಂದರು ಅವ್ರ ಟೈಮ್ ಪೀರಿಯಡ್ದಲ್ಲಿ ಏನೇನು ಡೆವಲಪ್ಮೆಂಟ್ಸ್ ಆಗಿದೆ. ಫಾರ್ ಎಕ್ಸಾಂಪಲ್ ವಿಲಿಯಂ ಬೆಂಟಿಕ್ ಅಂತ ಬರ್ತಾನೆ. ಅವನ ಟೈಮ್ ಪೀರಿಯಡ್ದಲ್ಲಿ ಏನಾಗುತ್ತೆ, ಸೋಷಿಯೋ ರಿಲಿಜಿಯಸ್ ರಿಫಾರ್ಮ್ಸ್ ಜಾಸ್ತಿ ಆಗುತ್ತೆ, ಎಸ್ಪೆಷಲಿ ಸೊಸೈಟಿ ರಿಲೇಟೆಡ್. ಆ್ಯಂಡ್ ಹಿ ವಾಸ್ ದ ಫಸ್ಟ್ ಗವರ್ನರ್ ಜನರಲ್ ಹೂ ವಾಸ್ ಬೆನೆವಲೆಂಟ್ ಟುವರ್ಡ್ಸ್ ಇಂಡಿಯನ್ಸ್. ಬೆನೆವಲೆಂಟ್ ಏನು, ಸ್ವಲ್ಪ ಏನದು ಮೃದು ಸ್ವಭಾವಿ. ಇಂಡಿಯನ್ಸ್ಗೆ ನಾನು ಏನಾದರೂ ಒಂದು ಸ್ವಲ್ಪ ಡೆವಲಪ್ಮೆಂಟ್ ಮಾಡಬೇಕು ಅಂತ ಕಿಂಚಿತ್ತು ಅಂತ ಇದ್ದವನೇ ಅಂದರೆ ವಿಲಿಯಂ ಬೆಂಟಿಕ್. ಅದಕ್ಕೆ ಅವನೇನು ಮಾಡ್ದ, ಸತಿ ಪದ್ಧತಿನ ಬ್ಯಾನ್ ಮಾಡ್ತಾನೆ, ಎಜುಕೇಷನ್ನ ಪ್ರಮೋಟ್ ಮಾಡ್ತಾ ಬರ್ತಾನೆ, ಎಸ್ಪೆಷಲಿ ಇಂಗ್ಲೀಷ್ ಎಜುಕೇಷನ್ನ ಪ್ರಮೋಟ್ ಮಾಡ್ತಾನೆ, ಸ್ಕೂಲ್ಸು ಕಾಲೇಜ್ನ ಎಸ್ಟಾಬ್ಲಿಷ್ ಮಾಡ್ತಾ ಬರ್ತಾನೆ. ಆದರೆ ಡಾಲ್ಹೌಸಿ ಬಂದಾಗ ಏನಾಗುತ್ತೆ, ಅಡ್ಮಿನಿಸ್ಟ್ರೇಟಿವ್ ಡೆವಲಪ್ಮೆಂಟ್ಸ್ ಜಾಸ್ತಿ ಆಗುತ್ತೆ, ರೈಲ್ವೇಸ್ ಬಂತು, ಟೆಲಿಗ್ರಾಫ್ ಲೈನ್ಸ್ ಬರುತ್ತೆ. ಸೊ ಒಬ್ಬೊಬ್ಬರು ಟೈಮ್ ಪೀರಿಯಡ್ದಲ್ಲಿ ಏನೇನು ಡೆವಲಪ್ಮೆಂಟ್ಸ್ ಆಗಿದೆ ಅನ್ನೋದು ಸಪ್ರೇಟ್ ಮಾಡಿ 1757 ಹಿಡಿದು 1857ವರೆಗೂ ಯಾರು ಬರ್ತಾರೆ. ಅದಾದ ನಂತರ 1857 ಹಿಡಿದು 1947ವರೆಗೂ ಯಾರು ಬರ್ತಾರೆ. ಪ್ರತಿಯೊಬ್ಬರು ಟೈಮ್ ಪೀರಿಯಡ್ದಲ್ಲಿ ಏನೇನು ಡೆವಲಪ್ಮೆಂಟ್ಸ್ ಆಗಿದೆ, ಯಾವ್ಯಾವ್ದು ಆ್ಯಕ್ಟ್ಸ್ ಬಂದಿದೆ, ಆ ಆ್ಯಕ್ಟ್ಸಲ್ಲಿ ಏನೇನು ಪ್ರಾವಿಷನ್ಸಸ್ ಇದೆ. ಫಾರ್ ಎಕ್ಸಾಂಪಲ್ ಚಾರ್ಟರ್ ಆ್ಯಕ್ಟ್ ಆಫ್ 1813, ಚಾರ್ಟರ್ ಆ್ಯಕ್ಟ್ ಆಫ್ 1833, ಚಾರ್ಟರ್ ಆ್ಯಕ್ಟ್ ಆಫ್ 1853. ಪ್ರತಿಯೊಂದರಲ್ಲೂ ಕ್ವಶನ್ಸ್ ಕೇಳಿದ್ದಾರೆ. ಪಾಲಿಟಿದಲ್ಲೂ ಬರುತ್ತೆ ನಿಮಗೆ ಅದು. ಕಾನ್ಸ್ಟಿಟ್ಯೂಷನಲ್ ಡೆವಲಪ್ಮೆಂಟ್ ಅಂತ ಓದ್ತೀರ ಇಂಡಿಯನ್ ಪಾಲಿಟಿದಲ್ಲಿ, ಇಲ್ಲಿ ಹಿಸ್ಟ್ರಿದಲ್ಲೂ ಬರುತ್ತೆ. ಫಾರ್ ಎಕ್ಸಾಂಪಲ್ ಇರ್ವಿನ್ ಅಂತ ಇದೆ, ಗಾಂಧೀಜಿ ಇರ್ವಿನ್ಗೆ ತುಂಬ ಸಂಬಂಧ ಇದೆ. ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್, ಗಾಂಧೀಜಿ ಏನು ಮಾಡಿರ್ತಾರೆ, ಒಂದು ಲಿಸ್ಟ್ ಕೊಡ್ತಾರೆ, 11 ಡಿಮಾಂಡ್ಸ್. ಇರ್ವಿನ್ ಹತ್ರ ಹೋಗಿ ಒಂದು ಲಿಸ್ಟ್ ಕೊಡ್ತಾರೆ, ಈ ಡಿಮಾಂಡ್ಸ್ನ ನೀನೇನಾದರೂ ಸ್ಯಾಟಿಸ್ಫೈ ಮಾಡಿದರೆ ನಾನು ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್ನ ಸ್ಟಾರ್ಟ್ ಮಾಡೋದಿಲ್ಲ ಅಂತ ಹೇಳ್ತಾರೆ ಗಾಂಧೀಜಿ. ಆದರೆ ಇರ್ವಿನ್ ಏನು ಮಾಡ್ತಾನೆ, ಹೀ ಟರ್ನ್ ಡೆಫ್ ಟುವರ್ಡ್ಸ್ ದ ಡಿಮಾಂಡ್ಸ್ ಆಫ್ ದ ಗಾಂಧೀಜಿ. ವಾಪಸ್ ಏನು ರಿಪ್ಲೈ ಮಾಡೋದಿಲ್ಲ ಅವನು. ಸೊ ಅದು ಗಾಂಧೀಜಿ ಏನು ಮಾಡ್ತಾರೆ ಇವಾಗ, ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್ ಆಲ್ಸೋ ಕಾಲ್ಡ್ ಎಸ್ ದಂಡಿ ಮಾರ್ಚ್. ಎಲ್ಲಿಂದ ಎಲ್ಲಿವರೆಗೂ, ಸಾಬರ್ಮತಿ ಆಶ್ರಮದಿಂದ ಹಿಡಿದು ದಂಡಿವರೆಗೂ ಬರ್ತಾರೆ. ಅದರಲ್ಲಿ ಕರ್ನಾಟಕದಲ್ಲಿ ಯಾರಾದ್ರು ಭಾಗವಹಿಸಿದ್ರ, ಮೈಲಾರ್ ಮಹಾದೇವಪ್ಪ. ಅರೌಂಡ್ 78 ಡೆಲಿಗೇಟ್ಸ್ ಇರ್ತಾರೆ, ಅದರಲ್ಲಿ ಮೈಲಾರ್ ಮಹಾದೇವನಪ್ಪರು ಒಬ್ಬರು. ಅದರ ಸೇಮ್ ಮಾಡಲ್ ಕರ್ನಾಟಕದಲ್ಲಿ ಅವ್ರು ಏನು ಮಾಡ್ತಾರೆ, ಅಂಕೋಲಾ ಸಾಲ್ಟ್ ಸತ್ಯಾಗ್ರಹ ಅಂತ ಸ್ಟಾರ್ಟ್ ಮಾಡ್ತಾರೆ. ಅದರ ಜೊತೆಗೆ ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲಿ ಮೈಲಾರ ಮಹಾದೇವಪ್ಪ ಇನ್ವಾಲ್ವ್ ಆಗಿರ್ತಾರೆ, ಭಾಗವಹಿಸ್ತಾರೆ, ಕರ್ನಾಟಕನ ರೆಪ್ರೆಸೆಂಟ್ ಮಾಡಿರ್ತಾರೆ ಅವರು. ಸೊ ಈ ಥರ ಪ್ರತಿಯೊಂದಕ್ಕೂ ಏನು ಮಾಡಿ ರಿಲೇಟ್ ಮಾಡಿ. ಇವ್ರ ಮೇಲಂತೂ ಕ್ವಶನ್ಸ್ ಕೇಳಿದ್ದಾರೆ. ವಾರನ್ ಹೇಸ್ಟಿಂಗ್ಸು, ವೆಲ್ಲೆಸ್ಲಿ, ಬೆಂಟಿಕ್ಕು, ಡಾಲ್ಹೌಸಿ, ರಿಪ್ಪನ್, ಇರ್ವಿನ್, ಆಮೇಲೆ ಕರ್ಜನ್ ಮೇಲೆ ಕ್ವಶನ್ ಕೇಳಿದ್ದಾರೆ. ಫಾರ್ ಎಕ್ಸಾಂಪಲ್ ರಿಪ್ಪನ್, ಹಿ ಈಸ್ ಕಾಲ್ಡ್ ಆಸ್ ಅ ಫಾದರ್ ಆಫ್ ಲೋಕಲ್ ಸೆಲ್ಫ್ ಗವರ್ನಮೆಂಟ್ ಇನ್ ಇಂಡಿಯಾ. ಯಾಕೆ ಫಾದರ್ ಅಂತ ಯಾಕೆ ಕರೀತಾನೆ ಅವನಿಗೆ? ವೈ ರಿಪ್ಪನ್ ಈಸ್ ಕಾಲ್ಡ್ ಆಸ್ ಅ ಫಾದರ್ ಆಫ್ ಲೋಕಲ್ ಸೆಲ್ಫ್ ಗವರ್ನಮೆಂಟ್ ಇನ್ ಇಂಡಿಯಾ? ಯಾಕಂದ್ರೆ ಅವನು ಏನು ಮಾಡ್ತಾನೆ, ಫಿನಾನ್ಷಿಯಲ್ ಡಿಸೆಂಟ್ರಲೈಸೇಷನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಂದರೆ ಪಂಚಾಯತ್ಸ್ ಅಂತ ಏನಿದ್ವಲ್ಲ ಅವ್ರಿಗೆ ಏನು ಮಾಡ್ತಾನೆ, ರೈಟ್ಸ್ ಕೊಡ್ತಾನೆ. ಏನಂತ, ನೀವು ಟ್ಯಾಕ್ಸಸ್ನ ಕಲೆಕ್ಟ್ ಮಾಡ್ಬೋದು, ನಿಮ್ಮ ಬಜೆಟ್ನ ನೀವೇನು ಮಾಡ್ಬೋದು, ನಿಮ್ಮ ಮೇಲೆ ರೆಡಿ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಒಂದು ಅವರಿಗೆ ರೈಟ್ಸ್ ಕೊಡ್ತಾನೆ. ದ್ಯಾಟ್ಸ್ ವೈ ರಿಪ್ಪನ್ ಈಸ್ ಕಾಲ್ಡ್ ಆಸ್ ಫಾದರ್ ಆಫ್ ಲೋಕಲ್ ಸೆಲ್ಫ್ ಗವರ್ನಮೆಂಟ್ ಇನ್. ಸೊ ಈ ಥರ ಕ್ವಶನ್ಸ್ ಕೇಳಿದ್ದಾರೆ. ನೆಕ್ಸ್ಟ್ ನೋಡಿ, ಹೌ ಡು ವಿ ಪೀರಿಯಡೈಸ್ 1817 ಜೇಮ್ಸ್ ಮಿಲ್ ಅ ಹಿಸ್ಟ್ರಿ ಆಫ್ ಬ್ರಿಟಿಷ್ ಇಂಡಿಯಾ. ಅಂಡರ್ಲೈನ್ ಮಾಡಿ ಅದನ್ನು. ಜೇಮ್ಸ್ ಮಿಲ್ ಅ ಹಿಸ್ಟ್ರಿ ಆಫ್ ಬ್ರಿಟಿಷ್ ಇಂಡಿಯಾ. ಯಾರು ಬುಕ್ಸ್ ಬರೆದಿದ್ದಾರೆ, ಯಾವ ಬುಕ್ಸ್ ಬರೆದಿದ್ದಾರೆ ಅಂತ ಕ್ವಶನ್ಸ್ ಕೇಳ್ತಾರೆ. ಒಂದು ಮ್ಯಾಥ್ಸ್ ಆಫ್ ಫಾಲೋಯಿಂಗಲ್ಲಿ ಕೇಳ್ತಾರೆ, ಇಲ್ಲ ಪೇರ್ಸಲ್ಲಿ ಕೇಳ್ತಾರೆ. ನೆಕ್ಸ್ಟ್ ಚಾಪ್ಟರ್ ನೋಡಿ, ಫ್ರಾಮ್ ಟ್ರೇಡ್ ಟು ಟೆರಿಟರಿ. ಫ್ರಾಮ್ ಟ್ರೇಡ್ ಟು ಟೆರಿಟರಿ, ಸೆಕೆಂಡ್ ಚಾಪ್ಟರ್. ಫಸ್ಟ್ ಬರೋದು ಯಾರು ಇಂಡಿಯಾಗೆ? ಯುರೋಪಿಯನ್ಸಲ್ಲಿ ಪೋರ್ಚುಗೀಸ್, ಅದಾದಮೇಲೆ ಡಚ್, ಅದಾದಮೇಲೆ ಬ್ರಿಟಿಷ್, ಅದಾದಮೇಲೆ ಫ್ರೆಂಚ್. ಇನ್ನೊಂದು ನೆನ್ಪಿಡಿ, ಪೋರ್ಚುಗೀಸ್ ವರ್ ದ ಫಸ್ಟ್ ಟು ಕಮ್ ಟು ಇಂಡಿಯಾ ಆ್ಯಂಡ್ ದೇ ವರ್ ದ ಲಾಸ್ಟ್ ಟು ಗೋ ಫ್ರಮ್ ದ ಇಂಡಿಯಾ.
ಯಾಕಂದರೆ 1960ವರೆಗೂ ಏನಿತ್ತು ಗೋವಾ ಅವ್ರ ಅಂಡರ್ದಲ್ಲಿರುತ್ತೆ, ಅದಾದಮೇಲೆ ಗೋವಾ ನಮ್ಗೆ ಬಂದಿರೋದು. ಸೊ ದೇ ವರ್ ದ ಅರ್ಲಿಯಸ್ಟ್ ಟು ಅರೈವ್ ಆ್ಯಂಡ್ ಲಾಸ್ಟ್ ಟು ಲೀವ್ ಇಂಡಿಯಾ. ಯಾಕೆ ಬರ್ತಾರೆ ಇವರೆಲ್ಲ ಇಂಡಿಯಾಗೆ? ಟ್ರೇಡ್, ಹೌದಾ, ವ್ಯಾಪಾರಕ್ಕೋಸ್ಕರ. ಆದರೆ ಲ್ಯಾಂಡ್ ರೂಟಿಂದ ಬರ್ಬೋದಿತ್ತು ಅವರು, ಸಿ ರೂಟಿಂದ ಯಾಕೆ ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ? ಹಿಮಾಲಯಸ್ ಬೋಲನ್ ಪಾಸ್, ಖೈಬರ್ ಪಾಸ್ ಎಲ್ಲರಿಗೂ ಓಪನ್ ಆಗಿತ್ತು ಇವಾಗ, ಹೌದು ತಾನೆ? ವೈ ದೇ ಸ್ಟಾರ್ಟೆಡ್ ಇನ್ವೆಂಟಿಂಗ್ ಸಿ ರೂಟ್ ಟು ಇಂಡಿಯಾ? ಇನ್ ದ ಇಯರ್ 1453, Ottoman Turks captured Constantinople, present day ಟರ್ಕಿ. ಕ್ಯಾಪ್ಚರ್ ಮಾಡ್ತಾರೆ. ಸಿಲ್ಕ್ ರೂಟ್ ಇತ್ತಲ್ಲಿ, ಸಿಲ್ಕ್ ರೂಟ್ ಬಂದ್ ಮಾಡಿಬಿಟ್ರು ಅವರು. ಸಿಲ್ಕ್ ರೂಟ್ ಬಂದ್ ಮಾಡಿದ ಮೇಲೆ ನಿಮ್ಗೇನಾದ್ರು ಇವಾಗ ಅಲ್ಟರ್ನೇಟಿವ್ ಬೇಕು ತಾನೆ, ಅದಕ್ಕೆ ಪೋರ್ಚುಗೀಸ್ ಸ್ಟಾರ್ಟೆಡ್ ಇನ್ವೆಂಟಿಂಗ್ ದ ನ್ಯೂ ಸಿ ರೂಟ್ ಟು ಇಂಡಿಯಾ. ಫಸ್ಟ್ ಬರೋನು ಯಾರು? ಕ್ರಿಸ್ತಫರ್ ಕೊಲಂಬಸ್ ಬಂದಿರ್ತಾನೆ. ಅವನು ಕೇಪ್ ಆಫ್ ಗುಡ್ ಹೋಪ್ವರೆಗೂ ಬರ್ತಾನೆ. ಬಂದು ಏನು ಮಾಡ್ತಾನೆ, ದಾರಿ ತಪ್ಪಿ ಅಮೇರಿಕಾಗೆ ಹೋಗ್ತಾನೆ. ಹೋಗ್ಬಿಟ್ಟು ಅದನ್ನೇ ಇಂಡಿಯಾ ಅಂತ ತಿಳ್ಕೊಂಡು ಅದಕ್ಕೇನು ಮಾಡ್ತಾನೆ, ನೇಟಿವ್ ಇಂಡಿಯನ್ಸ್ ಅಂತ ಕರೀತಾರೆ ಅವರಿಗೆ, ಕೆಲವೊಬ್ಬರಿಗೆಲ್ಲಿ. ಹೀ ಕಾಲ್ಡ್ ಅಮೇರಿಕಾ ಆಸ್ ಇಂಡಿಯಾ. ಅದಾದಮೇಲೆ ಯಾರು ಬರ್ತಾರೆ? ಪೋರ್ಚುಗೀಸು, ವಾಸ್ಕೋ ಡ ಗಾಮ. ಇನ್ ದ ಇಯರ್ 1498 ಸೇಮ್ ರೂಟ್ ಕೇಪ್ ಆಫ್ ಗುಡ್ ಹೋಪ್ ಇಂದ ಬಂದು ನೆಕ್ಸ್ಟ್ ಇಂಡಿಯಾಗೆ ಬರೋದು. ಎಲ್ಲಿ ಬರ್ತಾನೆ ಇಲ್ಲಿ ಇಂಡಿಯಾದಲ್ಲಿ ಫಸ್ಟ್ ಟೈಮ್? ಕ್ಯಾಲಿಕಟ್. ಯಾರು ವೆಲ್ಕಮ್ ಮಾಡ್ತಾರೆ? ಕಿಂಗ್ ಯಾರು ಇರ್ತಾನೆ ಅಲ್ಲಿ ಕ್ಯಾಲಿಕಟ್? He was welcomed by the king called as Zamorin. Abdul Majid, ಯಾರು ಇವನು? He was the one who guided Vasco da Gama to India. ಬೋಟ್ ಏನು ಪೈಲಟ್ ಅಂತ ಇರ್ತಾನಲ್ಲ, ಯಾರು? ಅಬ್ದುಲ್ ಮಾಜಿದ್. ಇವನ್ ಗೈಡ್ ಮಾಡಿರ್ತಾನೆ ಯಾರಿಗೆ? ವಾಸ್ಕೋ ಡಿ ಗಾಮ. ಬಂದ ನಂತರ ವಾಸ್ಕೋ ಡಿ ಗಾಮ ಏನು ಬರ್ತಾನಲ್ಲ, ಇಲ್ಲೇನು ಸ್ಪೈಸಸ್ ಕಲೆಕ್ಟ್ ಮಾಡಿಕೊಂಡು ವಾಪಸ್ ಪೋರ್ಚುಗಲ್ಗೆ ತೊಗೊಂಡು ಹೋಗ್ತಾನಲ್ಲ, ತೊಗೊಂಡು ಹೋದ ನಂತರ ಇಲ್ಲಿ ₹1 ಕಲೆಕ್ಟ್ ಮಾಡಿದ್ದು 60 ಟೈಮ್ಸ್ ಹೈಯರ್ ಪ್ರೈಸಿಗೆ ಮಾರಾಟ ಮಾಡ್ತಾರೆ. ಎಲ್ಲಿ? ಪೋರ್ಚುಗಲಲ್ಲಿ. ಅಂದರೆ ಅಷ್ಟೊಂದೇನಿತ್ತು, ಸ್ಪೈಸಸ್ಗೆ ವ್ಯಾಲ್ಯೂ ಇರುತ್ತೆ. ಸೊ ಅದಕ್ಕೆ ಅವನು ಏನು ಮಾಡ್ದ, 1498ದಲ್ಲಿ ಬಂದವನು 1500 ಮತ್ತೆ ವಾಪಸ್ ಬರ್ತಾನೆ. ಬಂದ ನಂತರ ಅವ್ರು ಏನು ಮಾಡ್ತಾರೆ, ದೇ ಸ್ಟಾರ್ಟೆಡ್ ಕನ್ಸ್ಟ್ರಕ್ಟಿಂಗ್ ಫ್ಯಾಕ್ಟರೀಸ್ ಇನ್. ಸೊ ಫಸ್ಟಿಗೆ ಏನು ಬಂದ್ರು ಅವರು? ಯುರೋಪಿಯನ್ ಕಂಪನೀಸ್. ದೇ ಕೇಮ್ ಫಾರ್ ದ ಟ್ರೇಡ್, ಫ್ರಮ್ ಟ್ರೇಡ್ ಟು ಟೆರಿಟರಿ ಅಂತ ಇದೆ. ಅಂದರೆ ಏನಾಯ್ತು, ಬ್ರಿಟಿಷ್ ವೆಂಟ್ ಆನ್ ಟು ರೂಲ್ ಇಂಡಿಯಾ, ಹೌದು ಇಲ್ವಾ? ಸೊ ಅದಕ್ಕೆ ಅವ್ರೇನು ಮುಂಚೆ ವ್ಯಾಪಾರಸ್ಥರಾಗಿ ಬಂದರು. ಆದರೆ ಗ್ರ್ಯಾಜುವಲ್ ಏನು ಮಾಡಿದ್ರು, ದೇ ಸ್ಟಾರ್ಟೆಡ್ ಕ್ಯಾಪ್ಚರಿಂಗ್ ಇಂಡಿಯಾ. ಕ್ವಶನ್ಸ್ ಕೇಳಿದರೆ ಯಾರು ಕೋಟಿಗೆ ಯಾರು ಬಂದರು ಏನು? ಈಸ್ಟ್ ಇಂಡಿಯಾ ಕಂಪನಿ ಯಾವಾಗ ಎಸ್ಟಾಬ್ಲಿಷ್ ಆಗಿದೆ? 1600. ಕ್ವಶನ್ಸ್ ಕೇಳಿದ್ದಾರೆ, ಯಾವಾಗ ಯಾರು ಎಸ್ಟಾಬ್ಲಿಷ್ ಮಾಡಿದ್ದಾರೆ, ಎಲ್ಲಿ ಅವ್ರ ಫಸ್ಟ್ ಫ್ಯಾಕ್ಟ್ರಿ ಎಲ್ಲಿದೆ? ಇಲ್ಲ ಯಾಕಂದರೆ ಈಸ್ಟ್ ಇಂಡಿಯಾ ಕಂಪ್ನಿ 1600 ಇಂಡಿಯಾಗೆ ಬರುತ್ತೆ. ಬಂದಾಗ ಮೊಘಲ್ಸ್ ಇನ್ನೂ ಪವರ್ಫುಲ್ ಇರ್ತಾರೆ. ಜಹಾಂಗೀರ್ ಇರ್ತಾನೆ ಆ ಟೈಮ್ ಪೀರಿಯಡಲ್ಲಿ, ಹೌದಾ? ಪರ್ಮಿಷನ್ ಕೇಳಲಿಕ್ಕೆ ಹೋಗ್ಬೇಕು. ಇವಾಗ ಇಬ್ಬರು ಹೋಗ್ತಾರೆ, ಕ್ಯಾಪ್ಟನ್ ಹಾಕಿನ್ಸ್ ಮತ್ತು ಥಾಮಸ್ ರೋ. ಕ್ವಶನ್ಸ್ ಕೇಳಿದ್ದಾರೆ, ಫಸ್ಟಿಗೆ ಹೋಗೋನು ಯಾರು, ಸೆಕೆಂಡಿಗೆ ಹೋಗೋನು ಯಾರು ಅಂತ ಕ್ವಶನ್ಸ್ ಕೇಳಿದ್ದಾರೆ. ಕ್ಯಾಪ್ಟನ್ ಹಾಕಿನ್ಸ್ ಮತ್ತು ಥಾಮಸ್ ರೋ ವಿಸಿಟೆಡ್ ದ ಕೋರ್ಟ್ ಆಫ್ ಜಹಾಂಗೀರ್ ಟು ಸೀಕ್ ದ ಪರ್ಮಿಷನ್ ಟು ಕನ್ಸ್ಟ್ರಕ್ಟ್ ಫ್ಯಾಕ್ಟರೀಸ್ ಇನ್ ಇಂಡಿಯಾ. ಫಸ್ಟ್ ಫ್ಯಾಕ್ಟ್ರಿಯಲ್ಲಿ ಕನ್ಸ್ಟ್ರಕ್ಟ್ ಮಾಡ್ತಾರೆ ಅವರು. ಫಸ್ಟ್ ಫ್ಯಾಕ್ಟ್ರಿ ಎಸ್ಟಾಬ್ಲಿಷ್ಡ್ ಬೈ ದ ಬ್ರಿಟಿಷ್ ಇನ್ ಇಂಡಿಯಾ. ಕರೆಕ್ಟ್, 1608. ಹೌದಾ ಇಲ್ವ? ಅದಾದಮೇಲೆ 1611 ದೇರ್ ಫಸ್ಟ್ ಫ್ಯಾಕ್ಟ್ರಿ ಇನ್ ಸದರ್ನ್ ಪಾರ್ಟ್ ಆಫ್ ಇಂಡಿಯಾ. ಮಚಿಲಿಪಟ್ಟಣಂ. ಫಸ್ಟ್ ಫ್ಯಾಕ್ಟ್ರಿ ಇನ್
ಸದರ್ನ್ ಪಾರ್ಟ್ ಆಫ್ ಇಂಡಿಯಾ 1611 ಮಚಲಿಪಟ್ಟಣಂ. ಇನ್ನೊಂದು ಇವ್ರು ಏನೇನು ಫ್ಯಾಕ್ಟ್ರೀಸ್ ಏನು ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ರಲ್ಲ ಅವೆಲ್ಲ ಏನಿರ್ತಿತ್ತು ಕೋಸ್ಟಲ್ ಏರಿಯಾಸಲ್ಲಿ ಮಾತ್ರ ಇರ್ತಾ ಇತ್ತು. ಒಂದು ವೆಸ್ಟ್ ಕೋಸ್ಟು ಇಲ್ಲ ಈಸ್ಟ್ ಕೋಸ್ಟಲ್ಲಿ. ಯಾಕೆ? ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡ್ಕೊಳ್ಳೋಕ್ಕೆ ಕರೆಕ್ಟ್ ಆಗಿರುತ್ತೆ. ಕೆಲವೊಂದು ಅಂಡರ್ಲೈನ್ ಮಾಡಿ ಅಲ್ಲಿ. ವಾಸ್ಕೋ ಡಿ ಗಾಮಾ, ಅ ಪೋರ್ಚುಗೀಸ್ ಎಕ್ಸ್ಪ್ಲೋರರ್ ಹೂ ಹ್ಯಾಡ್ ಡಿಸ್ಕವರ್ಡ್ ದಿ ಸೀ ರೂಟ್ ಕಮ್ ಟು ಇಂಡಿಯಾ ಇನ್ ದ 1498. ವಾಸ್ಕೋ ಡಿ ಗಾಮಾ 1498 ಅಂತ ಅಂಡರ್ಲೈನ್ ಮಾಡಿ. ಅದಾದ ನಂತರ ಅಲ್ಲಿ ಏನೋ ಸ್ಪೇಸ್ ಇದ್ರೆ ನೋಟ್ ಮಾಡ್ಕೊಳ್ಳಿ. ಹಿ ವಾಸ್ ವೆಲ್ಕಮ್ಡ್ ಬೈ ದ ಲೋಕಲ್ ರೂಲರ್ ಝಮೋರಿನ್. And he was guided by a pilot called as Abdul Majid. ಒಂದು ನೆನಪಿಡಿ, 3 ಜನ ಎಸ್ಪೆಷಲಿ ಪೋರ್ಚುಗೀಸ್, ಬ್ರಿಟಿಷ್, ಫ್ರೆಂಚ್, ದೇ ವರ್ ಇಂಟ್ರೆಸ್ಟೆಡ್ ಇನ್ ದಟ್ ಎಸ್ಟಾಬ್ಲಿಷಿಂಗ್ ಟ್ರೇಡ್ ರಿಲೇಷನ್ಸ್ ವಿತ್ ಇಂಡಿಯಾ ಬಟ್ ನಾಟ್ ದ ಡಚ್. ಡಚ್ ನೆವರ್ ವಾಂಟೆಡ್ ಟು ಎಸ್ಟಾಬ್ಲಿಷ್ ದೇರ್ ಪ್ರೆಸೆನ್ಸ್ ಇನ್ ಇಂಡಿಯಾ ಬಿಕಾಸ್ ದೇ ವರ್ ಇಂಟ್ರೆಸ್ಟೆಡ್ ಇನ್ ಓನ್ಲಿ ಮಲಾಯನ್ ಆರ್ಕಿಪೆಲಾಗು. ಅಂದರೆ ಪ್ರೆಸೆಂಟ್ ಡೇ ಜಾವಾ, ಸುಮಾತ್ರ, ಇಂಡೋನೇಷ್ಯಾ ಅಲ್ಲಿ ಮಾತ್ರ ಇಂಟ್ರೆಸ್ಟ್ ಇದ್ದರು ಅವರು. ಯಾಕಂದರೆ ಸ್ಪೈಸಸ್ ಇತ್ತಲ್ಲಿ. ಸೊ ಅವರು ಕೂಡ ಏನು ಮಾಡ್ತಾರೆ, ಇವಾಗ ಅಲ್ಲಿ ಇಂಡೋನೇಷ್ಯಾದಿಂದ ಅಥವಾ ಜಾವಾ, ಸುಮಾತ್ರದಿಂದ ಕಲೆಕ್ಟ್ ಮಾಡಿ ಇವಾಗ ಯುರೋಪಿಯನ್ ಕಂಟ್ರೀಸ್ ಎಕ್ಸ್ಪೋರ್ಟ್ ಮಾಡಬೇಕು. ಅದಕ್ಕೆ ಇಂಡಿಯನ್ ಅವ್ರು ಏನು ಮಾಡ್ತಾರೆ, ಡಿಪೋ ಥರ ಮಾತ್ರ ಯೂಸ್ ಮಾಡ್ತಾ ಬರ್ತಾರೆ ಇವರು. 3 ಯುರೋಪಿಯನ್ ಪವರ್ಸ್, ಪೋರ್ಚುಗೀಸ್, ಬ್ರಿಟಿಷ್ ಆ್ಯಂಡ್ ಫ್ರೆಂಚ್ ವರ್ ಇಂಟ್ರೆಸ್ಟೆಡ್ ಇನ್ ಇಂಡಿಯಾ ಬಟ್ ನಾಟ್ ದ ಡಚ್. ಎಸ್ಪೆಷಲಿ ಸ್ಪೈಸಸ್, ಪೆಪ್ಪರ್, ಕ್ಲೋಸ್, ಕಾರ್ಡಮಮ್, ಸಿನನ್. ಅದಾದ ನಂತರ ದೇ ಕೇಮ್ ಟು ಬಿ ಇಂಟ್ರೆಸ್ಟೆಡ್ ಇನ್ ಕಾಟನ್ ಆ್ಯಂಡ್ ಸಿಲ್ಕ್. ಇಲ್ಲೊಂದು ಸ್ಟೇಟ್ಮೆಂಟ್ ಇದೆ ನೋಡಿ, ಕೇರ್ಫುಲ್ ಆಗಿರಿ. ಹೆಡ್ಡಿಂಗ್ ಏನಿದೆ, ಪೇಜ್ ನಂಬರ್ 11, ಈಸ್ಟ್ ಇಂಡಿಯಾ ಕಂಪ್ನಿ ಬಿಗಿನ್ಸ್ ದ ಟ್ರೇಡ್ ಇನ್ ಬೆಂಗಾಲ್. ಫಸ್ಟ್ ಫ್ಯಾಕ್ಟ್ರಿ ವಾಸ್ ಸೆಟ್ ಅಪ್ ಆನ್ ದ ಬ್ಯಾಂಕ್ಸ್ ಆಫ್ ದ ರಿವರ್ ಹುಗ್ಲಿ ಇನ್ 1651 ಅಂತ. ಇದೇನು ನಾವು ಓದ್ಬಿಡ್ತೀವಿ, ಹೌದಾ? ಏನಿದೆ ಅದು ಸ್ಟೇಟ್ಮೆಂಟು? ಫಸ್ಟ್ ಫ್ಯಾಕ್ಟ್ರಿ ವಾಸ್ ಸೆಟ್ ಅಪ್ ಆನ್ ದ ಬ್ಯಾಂಕ್ಸ್ ಆಫ್ ದ ರಿವರ್ ಹುಗ್ಲಿ ಇನ್ 1651 ಅಂತ ಮಾತ್ರ ಓದ್ತೀವಿ ನಾವು. UPSC ಏನು ಮಾಡುತ್ತೆ ಗೊತ್ತಾ? ಫಸ್ಟ್ ಫ್ಯಾಕ್ಟ್ರಿ ಎಸ್ಟಾಬ್ಲಿಷ್ಡ್ ಬೈ ದ ಬ್ರಿಟಿಷ್ ಇನ್ ದ ಇಂಡಿಯಾ ಅಂತ ಕೇಳ್ತಾರೆ. ನಾವಿಲ್ಲೇನು ಓದಿರ್ತೀವಿ, ಆನ್ ದ ಬ್ಯಾಂಕ್ಸ್ ಆಫ್ ದ ರಿವರ್ ಹುಗ್ಲಿ ಇನ್ 1650. ಫಸ್ಟ್ ಪಾಯಿಂಟ್ ಏನು ಕೊಡ್ತಾರೆ ಅವರು? ಹುಗ್ಲಿ ಅಂತ ಕೊಟ್ಟಿರ್ತಾರೆ. ಆದರೆ ಫಸ್ಟ್ ಫ್ಯಾಕ್ಟ್ರಿ ಎಲ್ಲಿದೆ ಅವ್ರದ್ದು? ಸೂರತ್. ನೀವಿಲ್ಲೇನು ಅರ್ಥ ಮಾಡ್ಕೋಬೇಕು, ಈ ಸ್ಟೇಟ್ಮೆಂಟಿಂದ ಏನು ಅರ್ಥ ಮಾಡ್ಕೋಬೇಕು ನೀವು? ದ ಫಸ್ಟ್ ಫ್ಯಾಕ್ಟ್ರಿ ವಾಸ್ ಸೆಟ್ ಅಪ್ ಆನ್ ದ ಬ್ಯಾಂಕ್ಸ್ ಆಫ್ ದ ರಿವರ್ ಹುಗ್ಲಿ ಇನ್ 1651 ಇನ್ ದ ಈಸ್ಟರ್ನ್ ಪಾರ್ಟ್ ಆಫ್ ಇಂಡಿಯಾ. ಭಾರತದ ಒಂದು ಯಾವುದು ಪೂರ್ವ ಭಾಗದಲ್ಲಿ ಅವ್ರ ಫಸ್ಟ್ ಫ್ಯಾಕ್ಟ್ರಿಯಲ್ಲಿದೆ, ಆನ್ ದ ಬ್ಯಾಂಕ್ಸ್ ಆಫ್ ರಿವರ್ ಹುಗ್ಲಿ 1651. ಅದನ್ನು ನೆನಪಿಡಿ. ನೆಕ್ಸ್ಟ್ ಸ್ಟೇಟ್ಮೆಂಟ್ ನೋಡಿ, ದಿಸ್ ವಾಸ್ ದ ಬೇಸ್ ಫ್ರಾಮ್ ವಿಚ್ ದ ಕಂಪ್ನಿ ಟ್ರೇಡರ್ಸ್ ನೋನ್ ಆಟ್ ದ ಟೈಮ್ ಆಸ್ ಫ್ಯಾಕ್ಟರ್ಸ್ ಆಪರೇಟೆಡ್. ಏನಿದೆ ಫ್ಯಾಕ್ಟರ್ಸ್ ಅಂದರೆ? ಫ್ಯಾಕ್ಟರ್ಸ್ ಅಂದರೆ ಏನು? ಇವಾಗ ಒಂದು ಕಂಪ್ನಿ ಎಸ್ಟಾಬ್ಲಿಷ್ ಮಾಡ್ತಾರೆ, ಫ್ಯಾಕ್ಟ್ರಿ ಅಂತ ಎಸ್ಟಾಬ್ಲಿಷ್ ಮಾಡಿದ್ರು. ಆ ಫ್ಯಾಕ್ಟ್ರಿನ ನೋಡ್ಕೊಳ್ತಾ ಇದ್ದ ಇನ್ಚಾರ್ಜ್ಗೆ ಏನಂತ ಕರಿತಾ ಇದ್ರು? ಫ್ಯಾಕ್ಟರ್. ಅಲ್ಲಿ ಬ್ರ್ಯಾಕೆಟಲ್ಲಿ ಬರ್ಕೊಳ್ಳಿ, ಆಫೀಸರ್ ಇನ್ಚಾರ್ಜ್ ಆಫ್ ದ ಫ್ಯಾಕ್ಟ್ರಿ ಈಸ್ ಕಾಲ್ಡ್ ಆಸ್ ಫ್ಯಾಕ್ಟರ್. ಮತ್ತು ಯಾವುದೋ ಒಂದು ಫ್ಯಾಕ್ಟರ್ ಅಂದ ತಕ್ಷಣ ನಾವು ಅಂಶಗಳಂತ ಇದು ಮಾಡ್ತೀವಿ, ಅದಲ್ಲ. ಅಲ್ಲೇ ಇದೆ ನೋಡಿ, ದಿಸ್ ವಾಸ್ ದ ಬೇಸ್ ಫ್ರಮ್ ವಿಚ್ ದ ಕಂಪ್ನೀಸ್ ಟ್ರೇಡರ್ಸ್ ನೋನ್ ಆಸ್ ಫ್ಯಾಕ್ಟರ್ಸ್ ಆಪರೇಟೆಡ್. ಮೀನ್ಸ್ ದ ಪರ್ಸನ್ ಹೂ ವಾಸ್ ಇನ್ ಚಾರ್ಜ್ ಆಫ್ ದ ಫ್ಯಾಕ್ಟ್ರಿ, means who looked after the activities of the factory was called as factor.
By 1696, they started building a fort around the settlement. ಅಂದರೆ ಅವ್ರು ಏನು ಫ್ಯಾಕ್ಟ್ರಿನ ಎಸ್ಟಾಬ್ಲಿಷ್ ಮಾಡಿದಾರಲ್ಲ ಅದ್ರ ವಿರುದ್ಧ ಅವ್ರು ಏನು ಮಾಡ್ತಾರೆ, ಸುತ್ತ ಫೋರ್ಟಿಫಿಕೇಶನ್, ಕೋಟೆಗಳನ್ನು ನಿರ್ಮಾಣ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕೆ? ವೈ ದೇ ಸ್ಟಾರ್ಟ್ ಕನ್ಸ್ಟ್ರಕ್ಟಿಂಗ್ ದ ಫೋರ್ಟ್ ಅರೌಂಡ್ ದ ಫ್ಯಾಕ್ಟ್ರೀಸ್? ಏನಿರ್ಬೋದು ಕಾರಣ? ಫಸ್ಟ್ ಆಫ್ ಆಲ್ ಬ್ರಿಟಿಷರ್ಸ್ ಏನು ಮಾಡಿದ್ರು, ಇಂಗ್ಲೆಂಡಿಂದ ಬಂದುಬಿಟ್ಟು ನೀವು ಎಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದೀರಾ ನಿಮ್ಮ ಕಂಪ್ನಿನ? ಬೇರೆ ಯಾವುದೋ ಪ್ರದೇಶದಲ್ಲಿ. ಅದರಿಂದ ನಿಮ್ಗೆ ಸೇಫ್ಟಿ ಫೀಲ್ ಆಗುತ್ತಾ? ಇಲ್ಲ ತಾನೆ. ಸೊ ಅದಕ್ಕೆ ಅವ್ರು ಏನು ಮಾಡಿದ್ರು, ದೇ ಆರ್ ಕನ್ಸ್ಟ್ರಕ್ಟಿಂಗ್ ದ ಫ್ಯಾಕ್ಟ್ರೀಸ್ ಇನ್ ದ ಹೋಸ್ಟೈಲ್ ರೀಜನ್ಸ್. ಬೇರೆ ಯಾವುದೋ ಒಂದು ಪ್ರದೇಶದಲ್ಲಿ ನೀವು ಫ್ಯಾಕ್ಟ್ರಿನ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದೀರಾ. ಸೊ ನಿಮ್ಗೇನಾಗುತ್ತೆ, ಇವಾಗ ಯಾವುದೇ ಥರದ ಸೇಫ್ಟಿ ಇರೋದಿಲ್ಲ. ಅದಕ್ಕೆ ನೀವೇನು ಮಾಡಿದ್ರೆ, ನಿಮ್ಮ ಫ್ಯಾಕ್ಟ್ರಿ ಸುತ್ತಮುತ್ತ ಕೋಟೆಗಳನ್ನ ನಿರ್ಮಾಣ ಮಾಡ್ತೀರ, ಫೋರ್ಟ್ಸ್ನ ಕನ್ಸ್ಟ್ರಕ್ಟ್ ಮಾಡ್ತೀರ. ಅದಾದ ನಂತರ ಡಿಫೆಂಡ್ ಮಾಡಲಿಕ್ಕೆ ನಿಮ್ಗೇನು ಮಾಡಬೇಕು, ಇವಾಗ ಆರ್ಮಿ ಬೇಕೋ ಬೇಡೋ? ಆರ್ಮಿನೂ ಕೂಡ ನೀವು ಅಲ್ಲಿ ಸ್ಟೇಷನ್ ಇಡ್ಬೋದೋ ಇಲ್ವೋ? ಸೊ ಅದಕ್ಕೆ ಅವ್ರು ಏನು ಮಾಡ್ತಾರೆ, ಇನ್ ಆರ್ಡರ್ ಟು ಏನು ಒಂದು ಡಿಫೆಂಡ್ ಮಾಡ್ಕೊಳ್ಳಿಕ್ಕೆ ನಿಮಗೆ ಕೋಟೆ ಬೇಕು, ಅದರ ಜೊತೆಗೆ ಅಲ್ಲಿ ನೀವು ಸೈನಿಕರನ್ನು ಕೂಡ ಇರಿಸ್ಬೋದು. ಸೊ ಇನ್ ಆರ್ಡರ್ ಟು ಸ್ಟೇಷನ್ ದ ಕಂಟಿಂಜೆಂಟ್ಸ್ ಅಟ್ ದ ಫ್ಯಾಕ್ಟ್ರಿ, ದೇ ಸ್ಟಾರ್ಟೆಡ್ ಬಿಲ್ಡಿಂಗ್ ಫೋರ್ಟಿಫಿಕೇಶನ್ಸ್ ಆರ್ ದ ಫೋರ್ಟ್ಸ್ ಅರೌಂಡ್ ದ ಫ್ಯಾಕ್ಟ್ರಿ. ನೆಕ್ಸ್ಟ್ ಸ್ಟೇಟ್ಮೆಂಟ್ ಇದೆ ನೋಡಿ. 2 years later, they bribed the Mughals into giving company zamindari rights over 3 villages. 3 villages. ಅಂಡರ್ಲೈನ್ ಮಾಡಿ ಅದನ್ನು. ಜಮೀನ್ದಾರಿ ರೈಟ್ಸ್ ಅಂದರೆ ಏನು? ವಾಟ್ ಯು ಮೀನ್ ಬೈ ಜಮೀನ್ದಾರಿ ರೈಟ್ಸ್? ರೈಟ್ ಟು ಕಲೆಕ್ಟ್ ರೆವಿನ್ಯೂ, ಜಮೀನ್ದಾರಿ ರೈಟ್ಸ್. ನೆನ್ಪಿಡಿ, ಜಮೀನ್ದಾರಿ ರೈಟ್ಸ್ ಅಂದರೆ, ಜಮೀನ್ದಾರಿ ರೈಟ್ಸ್ ಅಂದರೆ ಒಂದೇ, ದಿವಾನಿ ರೈಟ್ಸ್ ಅಂದ್ರೆ ಮುಂದೆ ಬರುತ್ತೆ, ಅದು ಎರಡು ಒಂದೇ. ಈ 3 villages ಅಂತ ಹೇಳಿದ್ದಾರೆ ಅಷ್ಟೇ ಅವರು. ಯಾವುದು 3 villages? ಅದ್ರ ಮೇಲೆ ನೀವು ವರ್ಕ್ ಮಾಡಬೇಕು. ಯಾವುದು 3 villages? ಮುಂದೆ ಸ್ಟೇಟ್ಮೆಂಟ್ ಇದೆ ನೋಡಿ. ಒನ್ ಆಫ್ ದೀಸ್ ವಾಸ್ ಕಲಿಕತ್ತಾ, ವಿಚ್ ಲೇಟರ್ ಗ್ರೀವ್ ಇನ್ ಟು ದ ಸಿಟಿ ಕಾಲ್ಡ್ ಆಸ್ ಕಲ್ಕತ್ತಾ ಆರ್ ಕೋಲ್ಕತ್ತಾ. ಯಾವ 3 villages ಅವು? ಆಲ್ರೆಡಿ ಒಂದೇ ಹೇಳಿದ್ದಾರೆ ಅವರು, ಕಲಿಕತ್ತಾ ಅಂತ ಹೇಳ್ಬಿಟ್ಟು. ಕಲಿಕತ್ತಾ, ಗೋವಿಂದಪುರ್, ಸುತಾನತಿ were the 3 villages. 3 villages. ಈ 3 ಹಳ್ಳಿಗಳದ ಜಮೀನ್ದಾರಿ ರೈಟ್ಸ್ ಅಂದರೆ ರೈಟ್ ಟು ಕಲೆಕ್ಟ್ ದ ಲ್ಯಾಂಡ್ ರೆವಿನ್ಯೂ. 3 ವಿಲೇಜ್. ಈ 3 ಹಳ್ಳಿಗಳ ಮುಂದೆ ಏನಾಗುತ್ತೆ, ಸೇರಿಬಿಟ್ಟು ಕಲ್ಕತ್ತಾ ಅಂತ ಆಗೋದು. ಪ್ರೆಸೆಂಟ್ ಡೇ ಕಲ್ಕತ್ತಾ ಇಸ್ ಮೇಡ್ ಅಪ್ ಆಫ್ 3 villages. ಕಲಿಕತ್ತಾ, ಗೋವಿಂದಪುರ್, ಸುತಾನತಿ. ನೆಕ್ಸ್ಟ್ ಔರಂಗಜೇಬ್ ಫರ್ಮಾನ್ ಇದೆ ನೋಡಿ ಅಲ್ಲಿ. ದೇ ಆಲ್ಸೋ ಪರ್ಸುವೇಡೆಡ್ ದ ಮೊಘಲ್ ಎಂಪರರ್ ಔರಂಗಜೇಬ್ ಇಶ್ಯೂ ಅ ಫರ್ಮಾನ್ ಗ್ರಾಂಟಿಂಗ್ ದ ಕಂಪ್ನಿ ರೈಟ್ ಟು ಟ್ರೇಡ್ ಡ್ಯೂಟಿ ಫ್ರೀ. ಡ್ಯೂಟಿ ಫ್ರೀ ಅಂದರೆ ಯಾವುದೇ ಟ್ಯಾಕ್ಸ್ ಪೇ ಮಾಡ್ದೇ ಟ್ರೇಡ್ ಮಾಡ್ಬೋದು ಅಂತ. ಫಾರ್ ಎಕ್ಸಾಂಪಲ್, ನೀವು ಇವಾಗ ಪ್ರೆಸೆಂಟ್ ಇಂಡಿಯನ್ ಗೌರ್ಮೆಂಟ್ ಎಕ್ಸ್ಪೋರ್ಟು ಇಂಪೋರ್ಟು ಮಾಡ್ತಾರೆ, ಅದಕ್ಕೆ ಎಕ್ಸೈಸ್ ಡ್ಯೂಟಿ ಮತ್ತು ಕಸ್ಟಮ್ಸ್ ಡ್ಯೂಟಿ ಅಂತ ಇರುತ್ತೆ, ಟ್ಯಾಕ್ಸಸ್ ಇರುತ್ತೆ. ಅದಕ್ಕೆ ಕಟ್ಟದೇ ನೀವೇನು ಮಾಡ್ಬೋದು, ನಮಗೆ ಟ್ರೇಡ್ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ ಏನು ಮಾಡ್ತಾರೆ ಅವರು, ಔರಂಗಜೇಬ್ ಕೇಳ್ತಾರೆ. ಆದರೆ ಔರಂಗಜೇಬ್ ಕೊಡೋದಿಲ್ಲ. ಅದನ್ನು ಕೊಡೋನು ಯಾರು? ಫಾರೂಕ್ಸಿಯಾರ್. ಈ ಹೆಸರು ನೆನ್ಪಿಟ್ಟಿರಿ, ಫಾರೂಕ್ಸಿಯಾರ್. ಹಿ ಗ್ರಾಂಟೆಡ್ ದ ಫರ್ಮಾನ್ ಇನ್ ದ ಇಯರ್ 1717. ಗೌರ್ಮೆಂಟ್ ಆರ್ಡರ್ ಕೊಡ್ತಾನೆ, ಏನಂತ? ದ ಬ್ರಿಟಿಷ್ ವಿಲ್ ಹ್ಯಾವ್ ದ ಪ್ರಿವಿಲೇಜ್ ಟು ಕ್ಯಾರಿ ಔಟ್ ದ ಡ್ಯೂಟಿ ಫ್ರೀ ಟ್ರೇಡ್ ಇನ್ ಬೆಂಗಾಲ್. UPSC ಕ್ವಶನ್ ಇತ್ತು ಇದ್ರ ಬಗ್ಗೆ. ಅವ್ರೇನು ಕೇಳಿದ್ರು, ಬೆಂಗಾಲ್ ಬಿಟ್ಟಿದ್ರು, ಎಂಟೈರ್ ಇಂಡಿಯಾ ಅಂತ ಮಾಡಿದ್ರು. ಬಟ್ ಫಾರೂಕ್ಸಿಯಾರ್ ಗೇವ್ ದ ಪರ್ಮಿಷನ್ ಟು ದ ಬ್ರಿಟಿಷ್ ಟು ಕ್ಯಾರಿ ಔಟ್ ಫ್ರೀ ಟ್ರೇಡ್ ಇನ್ ಬೆಂಗಾಲ್ ಓನ್ಲಿ, ನಾಟ್ ಇನ್ ದ ಎಂಟೈರ್ ಮುಘಲ್ ಎಂಪೈರ್. ಏನಿದು ಮತ್ತೇನು ಹೇಳ್ತಾನೆ ಇದರಲ್ಲಿ ಫರ್ಮಾನ್ದಲ್ಲಿ?
ಮತ್ತೆ ಡಿಸ್ಕಸ್ ಮಾಡೋಣ, ಸುಮ್ಮನೆ ನೆನ್ಪಿಡಿ ಇಲ್ಲಿ. ಮತ್ತೇನು ಹೇಳಿರ್ತಾನೆ ಅವನು? ಒಂದು ಡ್ಯೂಟಿ ಫ್ರೀ ಮಾಡ್ಬೋದು. ಇವಾಗ ಡ್ಯೂಟಿ ಫ್ರೀ ಮಾಡ್ಬೋದು ಅಂದರೆ ಇವಾಗ ಇಂಡಿಯನ್ ಗೌರ್ಮೆಂಟ್ ಗೂಡ್ ಹೋಗ್ತಾ ಇದೇನೋ ಬ್ರಿಟಿಷ್ ಇಂಡಿಯಾ ಕಂಪ್ನಿದು ಗೂಡ್ಸ್ ಹೋಗ್ತಾ ಇದೆ ಅಂತ ಹೇಗೆ ಡಿಸೈಡ್ ಮಾಡ್ತಾಯಿದ್ರು ಅವರು? ಫಾರ್ ಎಕ್ಸಾಂಪಲ್, ನೀವು ಬ್ರಿಟಿಷರ್ಸ್ ಅಂತ ಇಟ್ಕೊಳ್ಳಿ, ನೀವು ಏನು ಮಾಡ್ತಾಯಿದ್ದೀರಾ? ಸ್ಪೈಸ್ ಟ್ರೇಡ್ ಮಾಡ್ತಾಯಿದ್ದೀರಾ. ಏಲಕ್ಕಿನ ನೀವು ಎಕ್ಸ್ಪೋರ್ಟ್ ಮಾಡ್ತಾರೆ, ಏಲಕ್ಕಿ ಆ್ಯಸ್ ಅ ಬ್ರಿಟಿಷ್ ನಾನು ಎಕ್ಸ್ಪೋರ್ಟ್ ಮಾಡ್ತೀನಿ. ಇವಾಗ ಯಾವುದೋ ಒಂದು ಟ್ರಕ್ ಬರುತ್ತೆ. ಇವಾಗ ಆ ಟ್ರಕ್ನ ಹೇಗೆ ಡಿಸೈಡ್ ಮಾಡ್ತಾಯಿದ್ರು? ಇದು ಬ್ರಿಟಿಷರ್ಸ್ದು ಹೌದೋ ಅಲ್ಲೋ, ಇದು ಇಂಡಿಯನ್ಸ್ದು ಹೌದೋ ಅಲ್ಲೋ ಅಂತ. ಯಾಕಂದರೆ ಬ್ರಿಟಿಷರ್ಸ್ಗೆ ಮಾತ್ರ ಫ್ರೀ ಟ್ರೇಡಿಂಗ್ ಇದೆ, ಇಂಡಿಯನ್ಸ್ಗೆ ಇರಲಿಲ್ಲ. ಅದಕ್ಕೆ ಹೇಗೆ ಐಡೆಂಟಿಫೈ ಹೇಗೆ ಮಾಡ್ತಾಯಿದ್ರು? ದಸ್ತಕ್ಸ್, ಪಾಸಸ್. ಇದು ಆ ಪಾಸ್ ತೋರಿಸಿದ್ರೆ ಏನಾಗುತ್ತೆ? ಇದು ಯಾರ್ದು ಗೂಡು ಏನಂತ ಗೊತ್ತಾಗುತ್ತೆ. ಇದು ಏನಾಗುತ್ತೆ? ಗ್ರ್ಯಾಜುವಲಿ ಮಿಸ್ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಫಾರ್ ಎಕ್ಸಾಂಪಲ್, ಇವಾಗ ನೀವು ಬ್ರಿಟಿಷರ್ಸು, ನಾನು ಇಂಡಿಯಾ, ಇಬ್ಬರಿಗೊಂದು ಒಳ್ಳೆ ಏನಿರುತ್ತೆ ಸಂಬಂಧ ಇದೆ, ಫ್ರೆಂಡ್ಶಿಪ್ ಇದೆ. ನನ್ನ ಆ ಪಾಸ್ನ ಈಸ್ಕೊಳ್ಳೋದು, ಅದನ್ನು ತೋರಿಸೋದು. ಇದರಿಂದ ಲಾಸ್ ಯಾರಿಗಾಗುತ್ತೆ? ಅಲ್ಲಿನ ನವಾಬನಿಗಿರ್ಬೋದು, ಅಲ್ಲಿನ ಲೋಕಲ್ ರೂಲರ್ಸಿಗೆ ಲಾಸ್ ಆಗುತ್ತೆ ತಾನೇ ಅದು. ಇದೇ ಏನು ನೆಕ್ಸ್ಟ್ ದಾರಿ ಮಾಡಿಕೊಡೋದು ಯಾವುದು? ನೆಕ್ಸ್ಟ್ ಇದೆ ನೋಡಿ ಇಲ್ಲಿ, ಬ್ಯಾಟಲ್ ಆಫ್ ಪ್ಲಾಸಿ 1757. ಸೊ ಅದಕ್ಕೆ ನಿಮ್ಗೆ ಹೇಳೋದು 1757 ಅಂತ ನೆನಪಿಡ್ಲಿಕ್ಕೆ ಹೋಗಬೇಡಿ. ಆದರೆ ಬ್ಯಾಟಲ್ ಆಫ್ ಪ್ಲಾಸಿ ಆಗಲಿಕ್ಕೆ ಕಾರಣ ಏನು? ಫರೂಕ್ ಸಿಯಾರ್ ಇಶ್ಯೂ ಮಾಡಿದಂಥ ಫರ್ಮಾನ್. ಯಾರ ಮಧ್ಯೆ ಆಗುತ್ತೆ ಬ್ಯಾಟಲ್ ಆಫ್ ಪ್ಲಾಸಿ? ಸಿರಾಜುದ್ದೌಲಾ ಆ್ಯಂಡ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ. ಯಾರಿರ್ತಾರೆ? ಬ್ರಿಟಿಷ್ ಆರ್ಮಿನ ಯಾರು ಲೀಡ್ ಮಾಡ್ತಾಯಿದ್ರು? ಬ್ರಿಟಿಷ್ ಆರ್ಮಿನ ಯಾರು ಲೀಡ್ ಮಾಡ್ತಾಯಿದ್ರು? ಇಲ್ಲೇ ಇದೆ ನೋಡಿ, ರಾಬರ್ಟ್ ಕ್ಲೈವ್. ರಾಬರ್ಟ್ ಕ್ಲೈವ್, ಅಂಡರ್ಲೈನ್ ಮಾಡಿ ಅದನ್ನು. ಸಿರಾಜುದ್ದೌಲಾ ವಾಸ್ ಕಿಲ್ಡ್. ಸಿರಾಜುದ್ದೌಲಾ ಸೋತ್ಬಿಡ್ತಾನೆ. ಮೇನ್ಸಲ್ಲಿ ಕ್ವಶನ್ ಇದೆ ಅದು ಬ್ಯಾಟಲ್ ಆಫ್ ಪ್ಲಾಸಿ ಮೇಲೆ. ಬಿಕಾಸ್ ಏನಂತ ಕ್ವಶನ್ ಇತ್ತು ಅಂದರೆ, ಇಟ್ ವಾಸ್ ನಾಟ್ ಅ ಗ್ರೇಟ್ ಬ್ಯಾಟಲ್, ಇಟ್ ವಾಸ್ ಅ ಗ್ರೇಟ್ ಕಾನ್ಸ್ಪಿರಸಿ ಅಂತ ಇತ್ತು. ಯಾಕಂದರೆ ಡೈರೆಕ್ಟಾಗಿ ಅವನ ಮೇಲೆ ಯುದ್ಧ ಮಾಡೋದಿಲ್ಲ ಇವರು, ಯಾರು ಬ್ರಿಟಿಷರ್ಸ್ ಕಾನ್ಸ್ಪಿರಸಿ ಮಾಡಿರ್ತಾರೆ. ಅಂದರೆ ಸಿರಾಜುದ್ದೌಲಾ ಹತ್ರ ಏನು ಜನ ಇರ್ತಾರಲ್ಲ, ಅವ್ರಿಗೇನು ಮಾಡಿರ್ತಾರೆ, ಆಸೆ ತೋರಿಸಿರ್ತಾರೆ, ತೋರಿಸ್ಬಿಟ್ಟು ತಮ್ಮ ಕಡೆ ತೊಗೊಂಡಿರ್ತಾರೆ. ಬ್ಯಾಟಲ್ ಆಫ್ ಪ್ಲಾಸಿ ತುಂಬ ಇಂಪಾರ್ಟೆಂಟ್. ಬ್ಯಾಟಲ್ ಆಫ್ ಪ್ಲಾಸಿ 1757, ಬ್ಯಾಟಲ್ ಆಫ್ ಬಕ್ಸರ್ 1764. ಬೋತ್ battles are very much important because they changed the course of the Indian history. ಯಾಕಂದರೆ ಬ್ಯಾಟಲ್ ಆಫ್ ಬಕ್ಸಾರ್ 1764 ಇಂದ ಏನಾಯಿತು? ಬ್ರಿಟಿಷರ್ಸ್ ಇಲ್ಲಿವರೆಗೂ ಟ್ರೇಡರ್ಸ್ ಆಗಿದ್ದರು. ನಾವು ದೇ ಬಿಕಮ್ ದ ಪೊಲಿಟಿಕಲ್ ಮಾಸ್ಟರ್ಸ್ ಆಫ್ ಬೆಂಗಾಲ್. 1764 ಬ್ಯಾಟಲ್ ಆಫ್ ಬಕ್ಸಾರ್, ವಿತ್ ವಿಚ್ the British went on to become the political masters of Bengal. ಇಲ್ಲಿವರೆಗೂ ಏನಿತ್ತು ಅವ್ರಿಗೆ? ಕಲಿಕತಾ, ಗೋವಿಂದಪುರ್, ಸುತಾನಿದ್ದಿ ರೆವೆನ್ಯೂ ಕಲೆಕ್ಟ್ ಮಾಡುವಂಥ ರೈಟ್ಸ್ ಮಾತ್ರ ಇತ್ತು. 1764 ಇಂದ ದೇ ಗಾಟ್ ದ ಎಂಟೈರ್ ಬೆಂಗಾಲ್ ರೈಟ್ಸ್ ಟು ಕಲೆಕ್ಟ್ ದ ಲ್ಯಾಂಡ್ ರೆವೆನ್ಯೂ. ಇಲ್ಲಿವರೆಗೂ 3 ಹಳ್ಳಿಗಳದ್ದು ಮಾತ್ರ ಅವ್ರು ಏನು ಮಾಡ್ತಾಯಿದ್ರು? ಲ್ಯಾಂಡ್ ರೆವೆನ್ಯೂನ ಕಲೆಕ್ಟ್ ಮಾಡ್ತಾಯಿದ್ರು. 1764 ಇಂದ ಬ್ಯಾಟಲ್ ಆಫ್ ಬಕ್ಸಾರ್ ಆದಮೇಲೆ ದೇ ಗಾಟ್ ದ ದಿವಾನಿ ರೈಟ್ಸ್ ಆಫ್ ಎಂಟೈರ್ ಬೆಂಗಾಲ್. ಬೆಂಗಾಲ್ ರೆವೆನ್ಯೂನ ಕಲೆಕ್ಟ್ ಮಾಡುವಂಥ ರೈಟ್ ಸಿಕ್ಬಿಡುತ್ತೆ ಅವರಿಗೆ. ಆ ದುಡ್ಡು ಅವ್ರು ಏನು ಕಲೆಕ್ಟ್ ಮಾಡ್ತಾ ಇದ್ದಾರಲ್ಲ, ಅದನ್ನೆಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಇವಾಗ ಅವರು? ಇನ್ ಕ್ಯಾಪ್ಚರಿಂಗ್ ದ ಅದರ್ ಟೆರಿಟರೀಸ್. ಮೈಸೂರು, ಮರಾಠಾಸ್, ಹೈದರಾಬಾದ್, ಕರ್ನಾಟಿಕ್, ಇದನ್ನೆಲ್ಲ ಅವ್ರಿಗೆ ಕವರ್ ಮಾಡ್ತಾರೆ. ನೆನ್ಪಿಡಿ ಇದನ್ನು. ಬ್ಯಾಟಲ್ ಆಫ್ ಪ್ಲಾಸಿ. ಸಿರಾಜುದ್ದೌಲಾ, ಇಲ್ಲಿ ನೋಡಿ, ಇಲ್ಲಿ ಸಿರಾಜುದ್ದೌಲಾ ವಾಸ್ ಅಸಾಸಿನೇಟೆಡ್ ಆ್ಯಂಡ್ ಮೀರ್ ಜಾಫರ್ ವಾಸ್ ಮೇಡ್ ದ ನವಾಬ್. ಅಸಾಸಿನೇಟ್ ಅಂದರೆ ಏನು? ಕೊಲ್ಲೋದು ತಾನೆ. ಯಾರು ಕೊಂದರು ಅದು ಬೇಕಲ್ಲವ? ಇವಾಗ ಮೀರ್ ಜಾಫರ್ನ ಮಗ ಕೊಂದಿರ್ತಾನೆ. ಯಾಕಂದರೆ ಸಿರಾಜುದ್ದೌಲಾ ಏನು ಮಾಡ್ತಾನೆ? ಪ್ಲಾಸಿ ಅದೇನು ಬ್ಯಾಟಲ್ ನಡೀತಾ ಇತ್ತಲ್ಲ, ಸೋಲ್ದಿನ ಗೊತ್ತಾದ ತಕ್ಷಣ ತಪ್ಪಿಸ್ಕೊಂಡು ಓಡೋಗ್ಬಿಡ್ತಾನೆ ಅವ್ನು ಬ್ಯಾಟಲ್ ಫೀಲ್ಡಿಂದ. ಅವನು ಏನು ಮಾಡ್ತಾನೆ? ಮೀರ್ ಜಾಫರ್ನ ಮಗ ಮೀರನ್ ಚೇಸ್ ಮಾಡ್ತಾನೆ. ಚೇಸ್ ಮಾಡಿ ಹಿಡಿದು ಕೊಲ್ಲೋದು. ಸೊ ಈ ಥರ ವರ್ಕ್ ಮಾಡಿ. ಅಸಾಸಿನೇಟೆಡ್ ಅಂತ ಇದೆ ಇಲ್ಲಿ. ಹಿ ವಾಸ್ ನಾಟ್ ಕಿಲ್ಡ್ ಇನ್ ದ ಬ್ಯಾಟಲ್ ಫೀಲ್ಡ್, ಬಟ್ ಹಿ ವಾಸ್ ಕ್ಯಾಪ್ಚರ್ಡ್ ಆ್ಯಂಡ್ ಹಿ ವಾಸ್ ಮರ್ಡರ್ಡ್ ಬೈ ಅ ಪರ್ಸನ್ ಕಾಲ್ಡ್ ಆಸ್ ಮೀರನ್.
ಈ ಮೀರ್ ಜಾಫರ್ ಯಾರು? ಹಿ ವಾಸ್ ಅ ಮಿಲಿಟರಿ ಕಮಾಂಡರ್ ಆಫ್ ಸಿರಾಜ್ ಉದ್ದೌಲಾ. ಬ್ರಿಟಿಷ್ ಏನು ಮಾಡಿದ್ರು ಇವಾಗ? ಮೀರ್ ಜಾಫರ್ ಕರೆದಿರ್ತಾರೆ, ಏನಂತ, ನೀನೇನಾದ್ರೂ ನಮ್ಗೆ ಹೆಲ್ಪ್ ಮಾಡಿದರೆ ನಾನು ನಿಮ್ಗೆ ಏನು ಮಾಡ್ತೀನಿ, ನೆಕ್ಸ್ಟು ನವಾಬನನ್ನಾಗಿ ಮಾಡ್ತೀವಿ, ಬೆಂಗಾಲ್ ರೂಲರನ್ನಾಗಿ ಮಾಡ್ತೀವಿ, ನೀವು ನನಗೆ ಹೆಲ್ಪ್ ಮಾಡಂತ ಹೇಳ್ತಾರೆ. ಅದಕ್ಕೆ ಮೀರ್ ಜಾಫರು ಸಿರಾಜ್ ಉದ್ದೌಲನಿಗೆ ಮೋಸ ಮಾಡಿ ಬ್ರಿಟಿಷರ್ಸ್ಗೆ ಏನು ಮಾಡಿರ್ತಾನೆ, ಹೆಲ್ಪ್ ಮಾಡಿ. ಅದಕ್ಕೆ ಅದು ಬ್ಯಾಟಲ್ ಆಫ್ ಪ್ಲಾಸಿ ನಾವೇನಂತ ಕರಿತೀವಿ? ಇಟ್ ವಾಸ್ ನಾಟ್ ಅ ಗ್ರೇಟ್ ಬ್ಯಾಟಲ್ ಬಟ್ ಅ ಕನ್ಸ್ಪಿರಸಿ. ನೆಕ್ಸ್ಟ್ ಇಲ್ಲಿ ಅಂಡರ್ಲೈನ್ ಮಾಡಿದನು, ಬ್ಯಾಟಲ್ ಆಫ್ ಬಕ್ಸಾರ್ ಇದೆ ನೋಡಿ, ಪೇಜ್ ನಂಬರ್ 14. ಬ್ಯಾಟಲ್ ಆಫ್ ಬಕ್ಸಾರ್ 1764. 1764 ಅಗೇನ್ ರಾಬರ್ಟ್ ಕ್ಲೈವ್. ಅಲ್ಲೊಂದು ಸ್ಟೇಟ್ಮೆಂಟ್ ಬರ್ಕೊಳ್ಳಿ. ದ ಸೀಡ್ಸ್ ಸೋನ್ ಇನ್ ದ ಬ್ಯಾಟಲ್ ಆಫ್ ಪ್ಲಾಸಿ, ದ ಸೀಡ್ಸ್ ಸೋನ್ ಇನ್ ದ ಬ್ಯಾಟಲ್ ಆಫ್ ಪ್ಲಾಸಿ were harvested in the battle of Buxar. The seeds that were sown in the battle of Plassey were harvested in the battle of Buxar. ಏನು ಅರ್ಥ ಇದು? ಪ್ಲಾಸಿಯಲ್ಲಿ ಬಿತ್ತನೆ ಮಾಡಿದ್ರು ಅವರು, ಅದ್ರ ಕಟಾವ್ ಎಲ್ಲಿ ಮಾಡ್ತಾರೆ? ಕಟಾವ್ ಮಾಡಿ ಹಾರ್ವೆಸ್ಟ್ ಮಾಡೋದಲ್ಲಿ ಬಕ್ಸರ್ದಲ್ಲಿ. ಇನ್ನೊಂದು ಸ್ಟೇಟ್ಮೆಂಟ್ ಬರ್ಕೊಳ್ಳಿ ಅಲ್ಲಿ. The battle of Plassey is called as the night of eternal gloom. Battle of Plassey is called as night of eternal gloom. ಎಟರ್ನಲ್ ಅಂದರೆ ಏನು? ಶಾಶ್ವತ. ಗ್ಲೂಮ್ ಅಂದರೆ ಕಗ್ಗತ್ತಲು. ಭಾರತದ ಮೇಲೆ ಏನಾಯ್ತು ಇವಾಗ? ಶಾಶ್ವತವಾಗಿ ಕಗ್ಗಲತ್ತು. ಯಾಕೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಬ್ರಿಟಿಷ್ ರೂಲು, 1757 ಹಿಡಿದು. ಸೊ ನೆಕ್ಸ್ಟ್ 200 ಇಯರ್ಸ್, 1757 ಹಿಡಿದು 1947ವರೆಗೂ 200 ವರ್ಷಗಳ ನಮಗೇನಾಯ್ತು ಇವಾಗ? ಕಗ್ಗತ್ತಲು ಕವಿಯುತ್ತಂತೆ. ಬ್ಯಾಟಲ್ ಆಫ್ ಬಕ್ಸಾರ್. ಇಲ್ಲಿ ಮುಂಚೆ ನೋಡಿ ಮೀರ್ ಜಾಫರ್ ನವಾಬ್ ಆಗಿದ್ದ, ಇಲ್ಲೇನು ಬಂದಿದೆ ಹೆಸರು? ಮೀರ್ ಕಾಸಿಮ್ ಅಂತ ಬಂದಿದೆ. ಯಾಕೆ? ಬ್ರಿಟಿಷ್ ಏನು ಹೇಳಿದ್ರು? ಮೀರ್ ಜಾಫರ್ ಹೇಳಿರ್ತಾರೆ ಏನಂತ, ನೀನು ನನಗೆ ಸಹಾಯ ಮಾಡು, ನಾನು ನಿಮಗೇನು ಮಾಡ್ತೀನಿ, ನವಾಬನನ್ನು ಮಾಡ್ತೀನಿ. ಆದರೆ ಮೀರ್ ಜಾಫರ್ ಇರಬೇಕಿತ್ತು, ಆದರೆ ಇಲ್ಲಿ ಮೀರ್ ಕಾಸಿಮ್ ಬಂದಿದ್ದಾನಲ್ಲ, ಅಂದರೆ ವಿತಿನ್ 7 ಇಯರ್ಸ್ ಚೇಂಜ್ ಆಯಿತು. ಯಾಕೆ? ಬ್ರಿಟಿಷ್ ಏನು ಮಾಡಿರ್ತಾರೆ, ಮೀರ್ ಜಾಫರ್ ನವಾಬನನ್ನು ಮಾಡ್ತಾರೆ. ಜಾಫರ್ ಏನಿರ್ತಾನೆ, ನೀನು ನನಗೆ ನವಾಬ್ನನ್ನು ಮಾಡಿದ್ದೀರ, ಹಾಗಾಗಿ ವಾಪಸ್ ರಿಟರ್ನ್ ಏನಾದ್ರು ಕೊಡಬೇಕು ಅಂತ ಬ್ರಿಟಿಷರ್ಸ್ಗೆ ಇವಾಗ ಏನು ಕೊಡ್ತಾ ಇದ್ದ? ಇಷ್ಟು ದುಡ್ಡು ಕೊಡ್ತೀನಿ, ಇಷ್ಟು ಗಿಫ್ಟ್ಸ್ ಕೊಡ್ತೀನಿ ಅಂತ ಹೇಳ್ತಾನೆ. ಬ್ರಿಟಿಷ್ ಏನು ಮಾಡ್ತಾಯಿದ್ರು? ಪ್ರತಿ ಡೇ ಬೆಳಗ್ಗೆ ಬರೋದು, ನನಗೆ ಮರ್ಸಿಡೀಸ್ ಬೆಂಜ್ ಬೇಕು, ನನಗೆ 3 BHK ಫ್ಲ್ಯಾಟ್ ಬೇಕು, ಕಂಟಿನ್ಯೂಸ್ ಆಗಿ ಡಿಮ್ಯಾಂಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಆ ಡಿಮಾಂಡ್ನ ಫುಲ್ಫಿಲ್ ಮಾಡುವಂಥದ್ದು ನಿಮಗೆಲ್ಲ ಕೆಪಾಸಿಟಿ ಇರೋದಿಲ್ಲ. ಯಾಕಂದರೆ ರೆವಿನ್ಯೂ ಯಾರ ಅಂಡರ್ದಲ್ಲಿರುತ್ತೆ? ಬ್ರಿಟಿಷ್ ಅಂಡರ್ದಲ್ಲಿರುತ್ತೆ. ರೆವಿನ್ಯೂ ಜನ್ರೇಟೇ ಆಗ್ತಾ ಇಲ್ಲ. ರೆವಿನ್ಯೂನೇ ಜನ್ರೇಟ್ ಆಗ್ತಾ ಇಲ್ಲ ಅಂದಮೇಲೆ ಅವ್ರದ್ದು ಒಂದು ಡಿಮಾಂಡ್ಸ್ನ ನೀ ಹೇಗೆ ಫುಲ್ಫಿಲ್ ಮಾಡ್ತೀವಿ? ಸೊ ಮೀರ್ ಜಾಫರ್ ಫೇಲ್ ಟು ಫುಲ್ಫಿಲ್ ದ ಡಿಮಾಂಡ್ಸ್ ಆಫ್ ಬ್ರಿಟಿಷ್. ದ್ಯಾಟ್ಸ್ ವೈ ಮೀರ್ ಜಾಫರ್ ವಾಸ್ ಡಿಥ್ರೋನ್ಡ್ ಆ್ಯಂಡ್ ದೇ ವೆಂಟ್ ಆನ್, ಬ್ರಿಟಿಷ್ ವೆಂಟ್ ಆನ್ ಟು ಮೇಕ್ ಮೀರ್ ಕಾಸಿಮ್ ಆಸ್ ದ ನ್ಯೂ ನವಾಬ್. ಆದರೆ ಮೀರ್ ಜಾಫರಿಗೆ ಕಂಪೇರ್ ಮಾಡಿದ್ರೆ ಮೀರ್ ಕಾಸಿಮ್ ಇರ್ತಾನೆ, ಏಬಲ್ ಅಡ್ಮಿನಿಸ್ಟ್ರೇಟರ್ ಇರ್ತಾನೆ. ಅವರಿಬ್ಬರ ಮಧ್ಯೆ ಏನಾಗುತ್ತೆ ಇವಾಗ? ಕನ್ಫ್ಲಿಕ್ಟ್ ಆಗ್ತಾರೆ. ಅವಾಗ 3 ಜನ ಸೇರಿ ಏನು ಮಾಡ್ತಾರೆ? ಒಂದು ಅಲಯನ್ಸ್ ಮಾಡ್ತಾರೆ, ಒಕ್ಕೂಟವನ್ನು ಮಾಡ್ತಾರೆ. ಯಾರ್ಯಾರು? ಸುಜಾ ಉದ್ದೌಲಾ ಆಫ್ ಅವಧ್, ದೆನ್ ಮತ್ತೆ ಮೀರ್ ಕಾಸಿಮ್. 3 ಜನ ಸೇರಿ ಏನು ಮಾಡಿರ್ತಾರೆ ಅಂದ್ರೆ ಒಪ್ಪಂದ ಮಾಡ್ಕೊಂಡಿರ್ತಾರೆ. ಅದೇ ಬ್ಯಾಟಲ್ ಯಾವುದು? ಬ್ಯಾಟಲ್ ಆಫ್ ಬಕ್ಸಾರ್. ಬ್ಯಾಟಲ್ ಆಫ್ ಬಕ್ಸಾರ್ ಕೇಮ್ ಟು ಆನ್ ಎಂಡ್ ಬೈ ಸೈನಿಂಗ್ ದ ಟ್ರೀಟಿ ಕಾಲ್ಡ್ ಆಸ್ ಟ್ರೀಟಿ ಆಫ್ ಯಾವುದು? ಕೆಲವೊಂದು ವಾರ್ಸು ಕೆಲವೊಂದು ಟ್ರೀಟೀಸಿಂದ ಎಂಡ್ ಆಗುತ್ತೆ. ಅದು ಯಾವುದಂತ ಕ್ವಶನ್ಸ್ ಕೇಳಿದ್ದಾರೆ, ಅಲ್ಲೇ ಬರ್ಕೊಳ್ಳಿ. ಬ್ಯಾಟಲ್ ಆಫ್ ಬಕ್ಸರ್, ಟ್ರೀಟಿ ಆಫ್ ಅಲಹಾಬಾದ್.
ಎರಡು ಬರುತ್ತೆ ಟ್ರೀಟೀಸಲ್ಲಿ, ಒಂದು ಸುಜಾ ಉದ್ದೌಲನ್ ಜೊತೆ, ಇನ್ನೊಂದು ಮುಘಲ್ ಎಂಪ್ರರ್ ಜೊತೆಗೆ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಇದೆ ನೋಡಿ. 1765 ಮುಘಲ್ ಎಂಪ್ರರ್ ಅಪಾಯಿಂಟೆಡ್ ದ ಕಂಪನಿ ಆಸ್ ಅ ದಿವಾನ್ ಆಫ್ ದ ಪ್ರಾವಿನ್ಸಸ್ ಆಫ್ ಬೆಂಗಾಲ್. ಅದಕ್ಕೆ ಡುವೆಲ್ ಅಡ್ಮಿನಿಸ್ಟ್ರೇಷನ್ ಅಂತ ಕರೀತಾರೆ, ಇಲ್ಲ ಡಯಾರ್ಕಿ ಅಂತ ಕೂಡ ಕರೀತಾರೆ. ಇಟ್ ವಾಸ್ ರಾಬರ್ಟ್ ಕ್ಲೈವ್ ಹೂ ಎಸ್ಟಾಬ್ಲಿಷ್ಡ್ ಡುವೆಲ್ ಅಡ್ಮಿನಿಸ್ಟ್ರೇಷನ್. ಕೇಳಿದ್ರು ಇಲ್ಲೋ? ಏನು ಡುವೆಲ್ ಅಡ್ಮಿನಿಸ್ಟ್ರೇಷನ್ ಅಂದರೆ? ಎರಡು ಥರ ರೈಟ್ಸ್ ಇಲ್ಲಿ ಮಾಡ್ತಾರೆ, ಡಿವೈಡ್ ಮಾಡ್ತಾರೆ. ಒಂದು ದಿವಾನಿ ರೈಟ್ಸ್, ಇನ್ನೊಂದು ನಿಜಾಮತ್ ರೈಟ್ಸ್. ದಿವಾನಿ ರೈಟ್ಸ್ ಅಂದರೆ ಯಾರ ಹತ್ರ ಇರುತ್ತೆ? ಇದು ಬ್ರಿಟಿಷರ ಹತ್ರ ಇರುತ್ತೆ. ರೈಟ್ ಟು ಕಲೆಕ್ಟ್ ರೆವಿನ್ಯೂ. ನಿಜಾಮತ್ ರೈಟ್ಸ್ ಅಂದರೆ ಮೇಂಟೆನೆನ್ಸ್ ಆಫ್ law and order, and it was the responsibility of Bengal of Nawab. ಸೊ ಈ ಥರ ಡುವೆಲ್ ಅಡ್ಮಿನಿಸ್ಟ್ರೇಷನ್ ಬರುತ್ತೆ. ಎಲ್ಲಿ? ಬೆಂಗಾಲ್ದಲ್ಲಿ. ನೆನ್ಪಿಡಿ. ಯಾವಾಗ ಅವರಿಗೆ ಎಂಟೈರ್ ಬೆಂಗಾಲ್ ರೆವಿನ್ಯೂ ಕಲೆಕ್ಟ್ ಮಾಡುವಂಥ ರೈಟ್ಸ್ ಬರುತ್ತಲ್ಲ, ಇದರಿಂದ ಏನಾಯ್ತು ಅವರಿಗೆ? ರೆವಿನ್ಯೂ ಜನ್ರೇಟ್ ಆಗಲಿ ಸ್ಟಾರ್ಟ್ ಮಾಡಿಬಿಡುತ್ತೆ. ಆ ರೆವಿನ್ಯೂ ಏನು ದುಡ್ಡು ಇವಾಗ ಕಲೆಕ್ಟ್ ಮಾಡ್ತಾ ಇದ್ದಾರಲ್ಲ, ಕಲೆಕ್ಟ್ ಮಾಡಿದ್ದು ಎಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಇವಾಗ ಅವರು? ಇನ್ ಕ್ಯಾಪ್ಚರಿಂಗ್ ದ ಅದರ್ ಟೆರಿಟರೀಸ್. ಇಲ್ಲೇ ಇದೆ ನೋಡಿ. ದ ಕಂಪ್ನಿ ರೂಲ್ ನೌ ಎಕ್ಸ್ಪಾಂಡ್ಸ್ ಆಫ್ಟರ್ ದ ಬ್ಯಾಟಲ್ ಆಫ್ ಬಕ್ಸಾರ್. ದ ಕಂಪ್ನಿ ಅಪಾಯಿಂಟೆಡ್ ರೆಸಿಡೆಂಟ್ಸ್ ಇನ್ ದ ಇಂಡಿಯನ್ ಸ್ಟೇಟ್ಸ್. ಅದೇ ದುಡ್ಡನ್ನ ಕಲೆಕ್ಟ್ ಮಾಡಿ ಇಲ್ಲಿ ಆಂಗ್ಲೋ ಮೈಸೂರು ವಾರ್ಸ್ ಆಗುತ್ತೆ, ಹೈದರಲ್ಲಿ ಮತ್ತೆ ಟಿಪ್ಪು ಸುಲ್ತಾನ್, ಆಮೇಲೆ ಕಾರ್ನಾಟಿಕ್ ವಾರ್ಸ್ ಆಗುತ್ತೆ, ಅದಾದ ನಂತರ ಆಂಗ್ಲೋ ಮರಾಠ ವಾರ್ಸ್. ಇಲ್ಲೊಂದು ಟರ್ಮ್ ಇದೆ ನೋಡಿ, ಅಂಡರ್ಲೈನ್ ಮಾಡಿ ಅದನ್ನು. ಸಬ್ಸಿಡರಿ ಅಲೈನ್ಸ್. ಸಬ್ಸಿಡರಿ ಅಲೈನ್ಸ್, ಪೇಜ್ ನಂಬರ್ 15. ಕಂಪ್ನಿ ರೂಲ್ ಎಕ್ಸ್ಪಾಂಡ್ಸ್. ಏನು ಸಬ್ಸಿಡರಿ ಅಲೈನ್ಸ್? ಸಹಾಯಕ ಸೇನೆ ಪದ್ಧತಿ. ಇದನ್ನು ಯಾವ ಗವರ್ನರ್ ಇಂಪ್ಲಿಮೆಂಟ್ ಮಾಡಿದ್ದಾರೆ, ಯಾರು ಜಾರಿಗೆ ತೊಗೊಂಬಂದಿದ್ದಾರೆ ಅಂತ ಕ್ವಶನ್ ಕೇಳಿದ್ದಾರೆ. ಸಬ್ಸಿಡರಿ ಅಲೈನ್ಸ್, ಸಹಾಯಕ ಸೇನೆ ಪದ್ಧತಿ. ಫಾರ್ ಎಕ್ಸಾಂಪಲ್, ಇದನ್ನೇನಾದ್ರೂ ನೀವು ಸೈನ್ ಮಾಡಿಬಿಟ್ರೆ ನಿಮ್ದು ಕಂಪ್ಲೀಟ್ ಇಂಡಿಪೆಂಡೆನ್ಸ್ ಅಥವಾ ಫ್ರೀಡಮ್ನ ನೀವೇನು ಮಾಡ್ತೀರಾ? ಬಿಟ್ಟುಕೊಟ್ಟಂಗೆ. ಯಾರಿಗೆ? ಬ್ರಿಟಿಷರ್ಸ್ಗೆ. ಏನಿರುತ್ತೆ ಸಬ್ಸಿಡಿ ಅಲೈನ್ಸಲ್ಲಿ? ಪ್ರಾವಿಷನ್ಸಸ್ ಏನಿರುತ್ತೆ ಸಬ್ಸಿಡಿಯಲ್ಲಿ, ಸಹಾಯಕ ಸೇನೆ ಪದ್ಧತಿಯಲ್ಲಿ? ಬ್ರಿಟಿಷರು ಏನು ಮಾಡ್ತಾರೆ? ತಮ್ಮ ಕೆಲವೊಂದು ಸೈನ್ಯ ತುಕಡಿ ಕಂಟಿಂಜೆಂಟ್ನ ನಿಮ್ಮ ಒಂದು ಸ್ಟೇಟಲ್ಲಿ ಇಡ್ತಾರೆ. ಅದರದ್ದು ಎಕ್ಸ್ಪೆಂಡಿಚರ್ ಯಾರು ನೋಡ್ಕೊಳ್ಬೇಕು? ಅಲ್ಲಿನ ಲೋಕಲ್ ಕಿಂಗ್ ನೋಡ್ಕೊಳ್ಬೇಕು. ಹೌದಾ? ಇನ್ ಕೇಸ್ ಯಾರಾದರೂ ನಿಮ್ಮ ಮೇಲೆ ಅಟ್ಯಾಕ್ ಮಾಡಿದರೆ ಅವರು ಡಿಫೆಂಡ್ ಮಾಡ್ತಾರೆ. ಹೌದಾ? ಇದು ಒಂದು. ಮತ್ತೆ ಬ್ರಿಟಿಷ್ ಆಫೀಸರ್ ವಿಲ್ ಬಿ ಇನ್ ಯುವರ್ ಕೋರ್ಟ್. ಅವರೊಬ್ಬ ಏನಿರ್ತಾನೆ ಆಫೀಸರು, ನಿಮ್ಮ ಒಂದು ಆಡಳಿತದಲ್ಲಿ ಏನು ಮಾಡ್ತಾನೆ? ಅವನು ಇಂಟರ್ಫಿಯರ್ ಆಗ್ತಿರ್ತಾನೆ, ಅಲ್ಲಿ ಅಪಾಯಿಂಟ್ ಮಾಡ್ತಾರೆ ಅವನು. ಮತ್ತೆ ವಿತೌಟ್ ಟೇಕಿಂಗ್ ದ ಪರ್ಮಿಷನ್ ಆಫ್ ದ ಬ್ರಿಟಿಷ್, ದ ಲೋಕಲ್ ಕಿಂಗ್ ಶುಡ್ ನಾಟ್ ಎಂಪ್ಲಾಯ್ ಎನಿ ಯುರೋಪಿಯನ್ಸ್ ಇನ್ ಹೀಸ್ ಸರ್ವಿಸ್. ಬ್ರಿಟಿಷರ ಪರವಾನಗಿ ಇಲ್ಲದೇನೆ ಇನ್ನು ಆ ಒಬ್ಬ ರಾಜ ಏನು ಮಾಡಬಾರ್ದು? ಯಾವುದೇ ಯುರೋಪಿಯನ್ಗೆ ಕೆಲಸವನ್ನು ಕೊಡಬಾರ್ದು. ಮತ್ತೆ ಪಕ್ಕದ ರಾಜ್ಯದವ್ರು ಇರ್ತಾರೆ, ಅವ್ರ ಮೇಲೆ ಯಾವುದೇ ಥರದ ಒಂದು ಅಗ್ರಿಮೆಂಟ್ ಮಾಡೋದಾಗಲಿ ಇಲ್ಲ ವಾರ್ ಮಾಡೋದಾಗಲಿ ಮಾಡೋ ಆಗಿಲ್ಲ. ಈ ಥರ ಕೆಲವೊಂದು ಪ್ರಾವಿಷನ್ಸ್ ಮಾಡ್ತಾರೆ. ಅಂದರೆ ಕಂಪ್ಲೀಟ್ಲಿ ನಿಮ್ಮ ಇಂಡಿಪೆಂಡೆನ್ಸ್ನ ನೀವೇನು ಮಾಡ್ತಾ ಇದ್ದೀರಾ? ಬ್ರಿಟಿಷರು ಕೊಟ್ಬಿಡೋದು. ಅದೇ ಯಾವುದು? ಸಬ್ಸಿಡರಿ ಅಲೈನ್ಸ್. ಇದನ್ನೆಲ್ಲ ನೆನ್ಪಿಟ್ಟಿರಿ, ಯಾಕಂದರೆ ಇದೇ ಸಬ್ಸಿಡರಿ ಅಲೈನ್ಸ್ ಇವೆಲ್ಲ ಏನಾಗ್ತವೆ? 1857 ರಿವೋಲ್ಟ್ ಆಗಲಿಕ್ಕೆ ಕಾರಣಗಳು. ಸಬ್ಸಿಡರಿ ಅಲೈನ್ಸ್ ಅಂತ ಬರುತ್ತೆ. ನೆಕ್ಸ್ಟ್ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಅಂತ ಬರುತ್ತೆ, ದತ್ತು ಪುತ್ರರಿಗೆ ಹಕ್ಕಿಲ್ಲ ಬರುತ್ತೆ. ಇದು ಎರಡರ ಜೊತೆಗೆ ಇನ್ನೊಂದು ಯೂಸ್ ಮಾಡ್ತಾ ಇರೋರು ಪೊಲಿಟಿಕಲ್ ಡಿವೈಸ್, ಮಾಲ್ ಅಡ್ಮಿನಿಸ್ಟ್ರೇಷನ್. ಫಾರ್ ಎಕ್ಸಾಂಪಲ್, ದೇ ಕ್ಯಾಪ್ಚರ್ಡ್ ಅವಧ್ ಆನ್ ದ ಬೇಸಿಸ್ ಆಫ್
ಮಾಲ್ ಅಡ್ಮಿನಿಸ್ಟ್ರೇಷನ್. ಅಲ್ಲಿನ ರಾಜ ಏನಿದ್ದಾನೆ ಇವಾಗ ಜನರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾನೆ, ನಾವು ಜನರಿಗೆ ಒಂದು ಒಳ್ಳೆ ಆಡಳಿತ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ ಬ್ರಿಟಿಷರ್ಸು, ಅವಾಗ ಕ್ಯಾಪ್ಚರ್ ಮಾಡ್ತಾರೆ. ಈ ಥರ ಕ್ವಶನ್ಸ್ ಕೇಳಿದ್ದಾರೆ. ಆದರೆ ಡಾಕ್ಟ್ರಿನ್ ಆಫ್ ಲ್ಯಾಬ್ಸನ್ನ ಫಸ್ಟ್ ಟೈಮ್ ಯೂಸ್ ಮಾಡಿದ್ದೆ ಅಲ್ಲಿ ಬ್ರಿಟಿಷರ್ಸ್ ಅನ್ಅಫಿಷಿಯಲಿ, ಅಂದರೆ ಇನ್ನೂ ಅದು ಇಂಪ್ಲಿಮೆಂಟ್ ಆಗಿರೋದಿಲ್ಲ. ಕರ್ನಾಟಕದಲ್ಲಿ ಯೂಸ್ ಮಾಡ್ತಾರೆ 1824ದಲ್ಲಿ. ಎಲ್ಲಿ? ಕಿತ್ತೂರು. ಅಲ್ಲೇ ಇನ್ನೂ ಅದು ಜಾರಿಗೆ ಬಂದಿರೋದಿಲ್ಲ, ಆವಾಗಲೇ ಅಪ್ಲೈ ಮಾಡ್ತಾರೆ ಅದನ್ನು. ಯಾವುದು? ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್. ರಾಣಿ ಚೆನ್ನಮ್ಮನ ಮೇಲೆ ಎರಡು ಇದು ಮಾಡ್ತಾರೆ ಅವರು. ಒಂದು ಟ್ಯಾಕ್ಸ್ನ ಪೇ ಮಾಡಬೇಕು, ಇನ್ನೊಂದು ದತ್ತುಪುತ್ರಿಗೆ ಹಕ್ಕಿಲ್ಲ ಅಂತ ಹೇಳಿರ್ತಾರೆ. ಆದರೆ ರಾಣಿ ಚೆನ್ನಮ್ಮ ಏನು ಮಾಡ್ತಾರೆ, ಎರಡನ್ನೂ ಅಪೋಸ್ ಮಾಡಿರ್ತಾರೆ. ಸೊ ಸಬ್ಸಿಡರಿ ಅಲಯನ್ಸ್ ಅಂದರೆ ಏನು, ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಅಂದರೆ ಏನು, ಮೈಸೂರು ಕಿಂಗ್ಡಮ್ ಯಾವಾಗ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ನ ಸಬ್ಸಿಡರಿ ಅಲಯನ್ಸ್ನ ಸೈನ್ ಮಾಡ್ತಾರೆ ಅಂತ ಕೇಳ್ತಾರೆ. ಯಾವಾಗ ಮೈಸೂರು ಯಾವಾಗ ಸೈನ್ ಮಾಡ್ತಾರೆ ಸಬ್ಸಿಡರಿ ಅಲಯನ್ಸ್? 1799 4th ಆಂಗ್ಲೋ ಮೈಸೂರು ವಾರ್. ಟಿಪ್ಪು ತೀರ್ಕೊಂಡ ನಂತರ ಸಬ್ಸಿಡಿ ಅಲಯನ್ಸ್ನ ಸೈನ್ ಮಾಡಿಬಿಟ್ಟು ಒಡೆಯರ್ ಫ್ಯಾಮಿಲಿ ವಾಪಸ್ ಏನಾಗುತ್ತೆ, ರೀಇನ್ಸ್ಟೇಟ್ ಆಗುತ್ತೆ. ಟಿಪ್ಪು ಸುಲ್ತಾನ್ ನೆಕ್ಸ್ಟ್, ದ ಟೈಗರ್ ಆಫ್ ಮೈಸೂರು. ಇನ್ನೊಂದು ನೆನಪಿಡಿ, ನಾನು ನಿಮ್ಗೆ ಹೇಳ್ತಾ ಇದ್ದೆ, ನೀವು ನ್ಯೂಸ್ ಪೇಪರಲ್ಲಿ ಚಾನಲಲ್ಲಿ ಏನಾದರೂ ನೋಡಿ ಬರೆಯೋದು ಅದನ್ನು ಇರಬಾರ್ದು. ನಿಮ್ಮ ಪರ್ಸ್ನಲ್ ವ್ಯೂಸ್ ಇಲ್ಲಿ ಬರ್ಲಿಕ್ಕೆ ಹೋಗಬಾರ್ದು. ಟಿಪ್ಪು ಹಂಗೆ ಟಿಪ್ಪು ಹಿಂಗೆ ಅಂತ ಎಲ್ಲೇನೇನೋ ಕೇಳಿರ್ತೀರ ನೀವು. ಆದರೆ ನಿಮ್ಮದೇ ಸಿಲೆಬಸ್ಸಿಗೆ ಮಾತ್ರ ತಕ್ಕಂತೆ ಇರ್ಬೇಕದು. 4th ಆಂಗ್ಲೋ ಮೈಸೂರು ವಾರ, 3rd ಆಂಗ್ಲೋ ಮೈಸೂರು ವಾರ, 2nd ಆಂಗ್ಲೋ ಮೈಸೂರು ವಾರ ಅವನೇನು ಮಾಡ್ತಾನೆ, ಇನ್ವಾಲ್ವ್ ಆಗ್ತಾನೆ. ಯಾವ ಟಿಯಿಂದ ಎಂಡ್ ಆಯಿತು, ಅವನು ಏನು ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್ ಮಾಡಿದ್ದಾನೆ ಅದು ಮಾತ್ರ. ಫಾರ್ ಎಕ್ಸಾಂಪಲ್ ಏನು ಮಾಡ್ತಾರೆ, ಡಿಂಡಿಗಲಲ್ಲಿ ಫ್ಯಾಕ್ಟ್ರಿ ಎಸ್ಟಾಬ್ಲಿಷ್ ಮಾಡ್ತಾರೆ, ಮತ್ತು ಟ್ರೇಡ್ ಆ್ಯಂಡ್ ಕಾಮರ್ಸ್ ಇಂಪ್ರೂವ್ ಆಗಲಿ ಅಂತ ರೋಡ್ಸು ಮತ್ತು ಹೈವೇಸ್ ಕನ್ಸ್ಟ್ರಕ್ಟ್ ಮಾಡ್ತಾನೆ, ಇರಿಗೇಷನ್ ಫೆಸಿಲಿಟೀಸ್ ಕೊಡ್ತಾನೆ. ಅದು ಮಾತ್ರ ಇರಬೇಕು. ಅವನು ಅಲ್ಲೋಗಿ ಅದನ್ನು ಮೆಸಾಕರ್ ಮಾಡ್ದ, ಇದನ್ನು ಮಾಡ್ದ, ಅದು ನಿಮ್ಮ ಸಂಬಂಧ ಇಲ್ಲ. ಇಲ್ಲ ಸ್ಟೇಟ್ಮೆಂಟ್ ನೋಡಿ, ಈ ಆಲ್ಸೋ ಎಸ್ಟಾಬ್ಲಿಷ್ ದ ಕ್ಲೋಸ್ ರಿಲೇಷನ್ಶಿಪ್ ವಿತ್ ದ ಫ್ರೆಂಚ್ ಇನ್ ಇಂಡಿಯಾ. ಇಟ್ ವಾಸ್ ದ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪ್ನಿ ಹೂ ಗೈಡೆಡ್ ಟಿಪ್ಪು ಸುಲ್ತಾನ್. ಆಮೇಲೆ ಫ್ರೆಂಚ್ ರೆವಲ್ಯೂಷನ್ ಇಂದ ತುಂಬ ಅವನೇನಾಗಿದ್ದ, ಇನ್ಸ್ಪೈರ್ ಆಗಿರ್ತಾನೆ. ಅದಕ್ಕೆ ಈ ಆಲ್ಸೋ ವೆಂಟ್ ಆನ್ ಟು ಪ್ಲಾಂಟ್ ಅ ಟ್ರೀ ಆಫ್ ಲಿಬರ್ಟಿ. ಎಲ್ಲಿ? ಶ್ರೀರಂಗಪಟ್ಟಣದಲ್ಲಿ. ಅದಾದ ನಂತರ ಫ್ರೆಂಚ್ ರೆವಲ್ಯೂಷನಲ್ಲಿ ಒಂದು ರೆವಲ್ಯೂಷನರೀಸ್ ಇರ್ತಾರೆ, ಜಕೋಬಿಯನ್ಸ್ ಅಂತ ಹೇಳ್ಬಿಟ್ಟು, ಅವ್ರದೊಂದು ಕ್ಲಬ್ ಇರುತ್ತೆ. ಆ ಕ್ಲಬ್ದ ಮೆಂಬರ್ ಕೂಡ ಆಗ್ತಾನೆ ಅವನು. ಹಿ ಆಲ್ಸೋ ವೆಂಟ್ ಆನ್ ಟು ಬಿಕಮ್ ಎ ಮೆಂಬರ್ ಆಫ್ ಅ ಜಕೋಬಿಯನ್ ಕ್ಲಬ್. ಇಲ್ಲಿ ನಿಮಗೆ ಬರೋದು 4 ವಾರ್ಸ್ ಬರುತ್ತೆ. 1st ಆಂಗ್ಲೋ ಮೈಸೂರು ವಾರ್, 2nd ಆಂಗ್ಲೋ ಮೈಸೂರು ವಾರ್, 3rd, 4th. ಸೊ ಈ ಒಂದು ಪ್ರತಿಯೊಂದು ಮೈಸೂರು ವಾರ್ಸ್ ಒಂದೊಂದು ಟ್ರೀಟಿಯಿಂದ ಎಂಡ್ ಆಗಿದೆ. ಟ್ರೀಟಿ ಆಫ್ ಮಡ್ರಾಸ್, ಟ್ರೀಟಿ ಆಫ್ ಮಂಗಳೂರು, ಟ್ರೀಟಿ ಆಫ್ ಶ್ರೀರಂಗಪಟ್ಟಣ, ಲಾಸ್ಟ್ ಒನ್ ವಾಸ್ ಸಬ್ಸಿಡರಿ ಅಲೈನ್ಸ್. ನೆನ್ಪಿಡಿ. ಫಸ್ಟ್ ಆಂಗ್ಲೋ ಮೈಸೂರು ವಾರ್, ಹೈದರ್ ಅಲಿ ಡಿಫೀಟೆಡ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ. ಅದಾನದ ಸೋಲ್ತಾ ಬರ್ತಾರೆ. ಆದರೆ 2nd ಆಂಗ್ಲೋ ಮೈಸೂರು ವಾರ್ ಏನಿದೆಯಲ್ಲ, ಇಟ್ ವಾಸ್ ಡಿಸೈಡಿಂಗ್ ಆಗಲಿಲ್ಲ. ಅದು ಡಿಸೈಡ್ ಆಗಲಿಲ್ಲ. ಇಬ್ಬರು ಏನು ಮಾಡ್ತಾರೆ ಇವಾಗ, ವಿನ್ ವಿನ್ ಸಿಚುವೇಶನ್. ಯಾಕಂದ್ರೆ 4 ವರ್ಷ ಡ್ರ್ಯಾಗ್ ಆಗುತ್ತೆ ಒಂದು ವಾರ್. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಈ ಥರ ವಾರ್ ಮಾಡೋದ್ರೆ ನಮಗೆ ಎಕಾನಾಮಿಕಲಿ ಲಾಸ್ ಆಗ್ತೀವಿ. ಸೊ ಅದಕ್ಕೆ ಏನು ಮಾಡೋಣ, ಒಪ್ಪಂದ ಮಾಡ್ಕೊಂಡ್ಬಿಡೋಣ. ನಾನೇನು ಕ್ಯಾಪ್ಚರ್ ಮಾಡಿದ್ದೀನಿ ನಿಮ್ಗೆ ವಾಪಸ್ ಕೊಡ್ತೀನಿ, ನೀವೇನು ನಾನು ಕ್ಯಾಪ್ಚರ್ ಮಾಡಿದ್ರೆ ವಾಪಸ್. 3rd ಆಂಗ್ಲೋ ಮೈಸೂರು ವಾರ್, ಟಿಪ್ಪು ಲಾಸ್ಟ್ ಹೀಸ್ ಮೋರ್ ದೆನ್ 50% ಆಫ್ ಹಿಸ್ ಕಿಂಗ್ಡಮ್. ಅದ್ರ ಜೊತೆಗೆ 3 ಕೋಟಿ ಕೂಡ ಅವನು ಏನು ಮಾಡ್ತಾನೆ ಇವಾಗ, ವಾರ್ ಇಂಡೆಮ್ನಿಟಿ, ನಷ್ಟ ಪರಿಹಾರ ಕೊಡಬೇಕಂತ ಇರುತ್ತೆ 3 ಕೋಟಿ. ಆವಾಗಿನ ಟೈಮಲ್ಲಿ ಕೊಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಅವನೇನು ಮಾಡ್ತಾನೆ, ತನ್ನಿಬ್ಬರು ಮಕ್ಕಳನ್ನ ಒತ್ತೆ ಇಟ್ಟಿರ್ತಾನೆ. 4th ಆಂಗ್ಲೋ ಮೈಸೂರು, ಹಿ ವಾಸ್ ಕಿಲ್ಡ್ ಇನ್ ದ ಬ್ಯಾಟಲ್ ಫೀಲ್ಡ್. ಯಾರಿಗೆ ಅವ್ನು ಸಹಾಯ ಕೇಳಿದಂಥ ಕ್ವಶನ್ ಕೇಳಿದ್ದಾರೆ. ಹೀ ಇನ್ವೈಟೆಡ್ ನೆಪೋಲಿಯನ್ ಬೋನಾಪಾರ್ಟ್. ಯಾರು ಇವರು ನೆಪೋಲಿಯನ್ ಅಂತ ನೀವು ಓದ್ತೀರ, ವರ್ಲ್ಡ್ ಹಿಸ್ಟ್ರಿದಲ್ಲೂ ಬರ್ತಾನೆ ನೆಪೋಲಿಯನ್ ಬೋನಾಪಾರ್ಟ್. 1833 ಚಾರ್ಟರ್ ಆಕ್ಟ್ ಆಫ್ 1833, ಬ್ರಿಟಿಷ್ ಎಸ್ಟಾಬ್ಲಿಷ್ ದ ಮೊನೋಪೊಲಿ ಆಫ್ ದ ಈಸ್ಟ್ ಇಂಡಿಯಾ ಕಂಪನಿ. ಹೌದಾ? ಬಿಕಾಸ್ ಆಫ್ ದಿಸ್ ಪರ್ಸನ್ ನೆಪೋಲಿಯನ್, ಒನ್ ಆಫ್ ದ ಬಿಗ್ಗೆಸ್ಟ್ ಎನಿಮಿ ಆಫ್ ಬ್ರಿಟಿಷರ್ಸ್.
ಹೋಗಿ ಬಂದು ಹೊಡಿತಿರ್ತಾನೆ. ಯಾರಿಗೆ? ಬ್ರಿಟಿಷರ್ಸ್ಗೆ ಇವನು. ಆ ನೆಪೋಲಿಯನ್ ಅಂದರೆ ಯಾರು? ಆ ನೆಪೋಲಿಯನ್ ಬೋನಾಪಾರ್ಟ್ ಏನು ಮಾಡ್ತಾ ಇದ್ದ? ಅದ್ರ ಜೊತೆಗೆ ಟಿಪ್ಪು ಯಾಕೆ ನೆಪೋಲಿಯನ್ ಬೋನಾಪಾರ್ಟ್ಗೆ ಇನ್ವೈಟ್ ಮಾಡ್ದ? ಅಲ್ಲಿ ನೋಡೋಣ. ಎಲ್ಲಿ? ಆಂಗ್ಲೋ ಮೈಸೂರ್ ವಾರ್ಸ್. ನೆಕ್ಸ್ಟ್ ಮರಾಠಾಸ್. ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ, ಕನ್ಫೆಡ್ರಸಿ ಅಂತ ಹೇಳ್ಬಿಟ್ಟು ಅಂಡರ್ಲೈನ್ ಮಾಡಿದ್ರು. ಮರಾಠ ಕನ್ಫೆಡ್ರಸಿ ಅಂದರೆ ಏನು? ಯಾಕೆ ಎಸ್ಟಾಬ್ಲಿಷ್ ಮಾಡ್ತಾರೆ ಇದನ್ನು? ಮರಾಠ ಕನ್ಫೆಡ್ರೇಷನ್ ಯಾಕೆ ಎಸ್ಟಾಬ್ಲಿಷ್ ಮಾಡ್ತಾರೆ? ಟು ಕಲೆಕ್ಟ್ ದ ಚೌತ್ ಆ್ಯಂಡ್ ಸರ್ದೇಶಮುಖಿ ಆಫ್ ಡೆಕ್ಕನ್. ಹೌದಲ್ಲ? 5 ಜನ: ಸಿಂಧಿಯಾ, ಹೋಲ್ಕರ್, ಗಾಯಕ್ವಾಡ್, ಭೋಂಸ್ಲೆ ಆ್ಯಂಡ್ ಪೇಶ್ವಾ. 5 ಜನ: ಸಿಂಧಿಯಾ, ಹೋಲ್ಕರ್, ಗಾಯಕ್ವಾಡ್, ಭೋಂಸ್ಲೆ, ಪೇಶ್ವಾ. ಇಲ್ಲಿ ನಿಮಗೆ 3 ಬರುತ್ತೆ ವಾರ್ಸ್: ಆಂಗ್ಲೋ ಮರಾಠ, ಫಸ್ಟ್ ಆಂಗ್ಲೋ, ಸೆಕೆಂಡ್ ಆಂಗ್ಲೋ ಮರಾಠ ವಾರ್, ಥರ್ಡ್ ಆಂಗ್ಲೋ ಮರಾಠ ವಾರ್ಸ್. ಅಲ್ಲಿ ಒಂದು ಸ್ಟೇಟ್ಮೆಂಟ್ ಇದೆ ನೋಡಿ. ದ ಫಸ್ಟ್ ಆಂಗ್ಲೋ ಮರಾಠ ವಾರ್ ಎಂಡೆಡ್ ಇನ್ ದ ಇಯರ್ 1782 ವಿತ್ ದ ಟ್ರೀಟಿ ಆಫ್ ಸಾಲ್ಬಾಯ್. ಅಂಡರ್ಲೈನ್ ಮಾಡಿದ ಟ್ರೀಟಿ ಆಫ್ ಸಾಲ್ಬಾಯ್. ಟ್ರೀಟಿ ಆಫ್ ಸಾಲ್ಬಾಯ್ 1782 ಫಸ್ಟ್ ಆಂಗ್ಲೋ ಮರಾಠ ವಾರ್. ಇಲ್ಲಿ 4 ಬರುತ್ತೆ ಟ್ರೀಟೀಸ್. ಫಸ್ಟ್ ಆಂಗ್ಲೋ ಮರಾಠ ವಾರದಲ್ಲಿ 4 ಟ್ರೀಟೀಸ್ ಬರುತ್ತೆ. ಅಲ್ಲಿ ನೆನ್ಪಿಟ್ಟಿರಿ. ಟ್ರೀಟಿ ಆಫ್ ಪುರಂದರ್ ಬೇರೆ, ಟ್ರೀಟಿ ಆಫ್ ವಡಗಾಂವ್ ಬೇರೆ, ಟ್ರೀಟಿ ಆಫ್ ಸಾಲ್ಬಾಯ್ ಬೇರೆ. ಯಾಕಂದ್ರೆ ಒಂದು ವಾರದಲ್ಲಿ ಒಂದು ಟ್ರೀಟಿ ಮಾತ್ರ ಬರ್ತಾ ಇತ್ತು. ಆದ್ರೆ ಇವಾಗ ಏನಾಗುತ್ತೆ? ಒಂದೇ ವಾರದಲ್ಲಿ 4 ಟ್ರೀಟಿ ಬರುತ್ತೆ. ಯಾಕೆ? 5 ಜನ ಇದ್ದಾರೆ ಇಲ್ಲಿ. ಸಿಂಧಿಯಾದವರು ಒಂದು ಸೈನ್ ಮಾಡಿರ್ತಾರೆ, ಈ ಕಡೆ ಪೇಶ್ವಾದವರು ಒಂದು ಸೈನ್ ಮಾಡ್ತಾರೆ. ಈ ಥರ ಆಗಿರುತ್ತೆ. ಫಸ್ಟ್ ಆಂಗ್ಲೋ ಮರಾಠ ವಾರ್ ಆಗ್ಲಿಕ್ಕೆ ಕಾರಣ ಏನು? ಕಾರಣ ಬೇಕಲ್ಲ, ಏನಾದ್ರು ಒಂದು ಇಮಿಡಿಯೇಟ್ ರೀಸನ್ ಬೇಕಲ್ಲ. ಬಿಕಾಸ್ ದೇರ್ ವಾಸ್ ಅ ಕನ್ಫ್ಲಿಕ್ಟ್, ಸಿವಿಲ್ ವಾರ್ ಬಿಟ್ವೀನ್ ರಘುನಾಥ್ ರಾವ್ ಆ್ಯಂಡ್ ನಾರಾಯಣ್ ರಾವ್. ನೆನ್ಪಿಟ್ಟಿರಿ ಇದನ್ನು. ನೆಕ್ಸ್ಟ್ ಕ್ಲಾಸ್ ಬರ್ಬೇಕಾದ್ರೆ ಮಾಡರ್ನ್ ಹಿಸ್ಟ್ರಿ ಓದ್ಬೇಕಾದ್ರೆ ಓದ್ತೀರ. ದೇರ್ ವಾಸ್ ಅ ಕನ್ಫ್ಲಿಕ್ಟ್ ಬಿಟ್ವೀನ್ ರಘುನಾಥ್ ರಾವ್ ಆ್ಯಂಡ್ ನಾರಾಯಣ್ ರಾವ್. ನಾನು ಪೇಶ್ವಾ ಆಗಬೇಕಂತ ಇಬ್ಬರು ಬಡ್ದಾಡ್ತಾರೆ. ಅದಕ್ಕೆ ರಘುನಾಥ್ ರಾವ್ ಏನು ಮಾಡಿಬಿಡ್ತಾನೆ? ಇವಾಗ ಬ್ರಿಟಿಷ್ ಹತ್ರ ಹೋಗ್ತಾನೆ. ಹೋಗ್ಬಿಟ್ಟು ಅವ್ರ ಜೊತೆ ಒಪ್ಪಂದ ಮಾಡ್ಕೊಳ್ತಾನೆ. ನೀವೇನಾದರೂ ನನಗೆ ಪೇಶ್ವಾ ಆಗಲಿಕ್ಕೆ ಸಹಾಯ ಮಾಡಿದರೆ ನಾನು ನಿಮಗೆ 2 ಪ್ರದೇಶಗಳನ್ನ ಬಿಟ್ಕೊಡ್ತೀನಿ: ಸಾಲ್ಸೆಟ್, ಬಸೇನ್. ಸೊ ಬ್ರಿಟಿಷರಿಗೆ ಬೇಕಾಗಿದ್ದು ಅದನ್ನೇ. ಅವ್ರು ಏನು ಮಾಡ್ತಾರೆ? ಇವಾಗ ಇಂಟರ್ನಲ್ ಮ್ಯಾಟರ್ಸಲ್ಲಿ ಇನ್ವಾಲ್ವ್ ಆಗಲಿ ಸ್ಟಾರ್ಟ್ ಮಾಡಿಬಿಡ್ತಾರೆ. ಯಾರು? ಬ್ರಿಟಿಷ್. ಇದೇ ಯಾವುದು? ಫಸ್ಟ್ ಆಂಗ್ಲೋ ಮರಾಠ ವಾರ್. ಬಟ್ ದ ಮರಾಠ ಸಕ್ಸಸ್ಫುಲಿ ಡಿಫೀಟೆಡ್ ಬ್ರಿಟಿಷ್ ಇನ್ ದ ಫಸ್ಟ್ ಆಂಗ್ಲೋ ಮರಾಠ ವಾರ್. ಅದೇ ಟ್ರೀಟಿ ಆಫ್ ಸಾಲ್ಬಾಯ್. ಸೊ ಈ ಥರ ಒಂದು ವಾರ್ ಆಗಬೇಕು, ಒಂದು ಟ್ರೀಟಿ ಆಗಬೇಕಂದ್ರೆ ಏನಾದರೂ ಕಾರಣಗಳಿರುತ್ತೆ. ಆ ಕಾರಣಗಳು ಆ ಇವೆಂಟ್ಸ್ ಮೇಲೆ, ಆ ಘಟನೆಗಳ ಮೇಲೆ ಏನು ಮಾಡಿ ಫೋಕಸ್ ಮಾಡಿ. 3 ಬರುತ್ತೆ: ಫಸ್ಟ್ ಆಂಗ್ಲೋ, ಸೆಕೆಂಡ್ ಆಂಗ್ಲೋ, ಥರ್ಡ್ ಆಂಗ್ಲೋ ಮರಾಠ. ಅದ್ರ ಜೊತೆಗೆ 3 ಕಾರ್ನಾಟಿಕ್ ವಾರ್ಸ್ ಬರುತ್ತೆ ಮತ್ತೆ. ಫಸ್ಟ್ ಆಂಗ್ಲೋ ಕಾರ್ನಾಟಿಕ್, ಸೆಕೆಂಡ್ ಆಂಗ್ಲೋ ಕಾರ್ನಾಟಿಕ್, ಥರ್ಡ್ ಆಂಗ್ಲೋ ಕಾರ್ನಾಟಿಕ್. ಇವು ನೆನ್ಪಿಟ್ಬಿಡಿ. 4 ಆಂಗ್ಲೋ ಮೈಸೂರು ವಾರ್, 3 ಆಂಗ್ಲೋ ಮರಾಠ, 3 ಆಂಗ್ಲೋ ಕಾರ್ನಾಟಿಕ್. ಈ ಒಂದು ಎಷ್ಟು ಆಯಿತು? 10 ವಾರ್ಸ್ ಆಯಿತು. ಈ 10 ವಾರಗಳಿಂದ ಬ್ರಿಟಿಷ್ ವೆಂಟ್ ಆನ್ ಟು ಬಿಕಮ್ ದ ಪೊಲಿಟಿಕಲ್ ಮಾಸ್ಟರ್ಸ್ ಆಫ್ ದ ಎಂಟೈರ್ ಇಂಡಿಯಾ. 1764ದಲ್ಲಿ ಏನಾಗಿತ್ತು? ಬ್ಯಾಟಲ್ ಆಫ್ ಬಕ್ಸಾರ್. ದೇ ಬಿಕಮ್ ದ ಪೊಲಿಟಿಕಲ್ ಮಾಸ್ಟರ್ಸ್ ಆಫ್ ಬೆಂಗಾಲ್. ಬಟ್ ವಿತ್ ದೀಸ್ 10 battles ದೇ ವೆಂಟ್ ಆನ್ ಟು ಬಿಕಮ್ ದ ಪೊಲಿಟಿಕಲ್ ಮಾಸ್ಟರ್ಸ್ ಆಫ್ ದ ಎಂಟೈರ್. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡೋಣ? ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಅಂತ ಇದೆ. ಆ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಅಂದರೆ ಏನು, ಫಸ್ಟ್ ಯಾರು ಸೈನ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಸುಮ್ಮನೆ ಬ್ರೀಫಾಗಿ ನೋಡ್ತಾ ಬರೋಣ.